So let us continue with thermal properties of matter. ಅದರೊಳಗೆ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ದು ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನೋ ಟಾಪಿಕ್. ಅದರ ಪರ್ಟಿಕ್ಯುಲರ್ಲಿ ಲೀನಿಯರ್ ಎಕ್ಸ್ಪಾನ್ಷನ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಅಕಸ್ಮಾತ್ ನೆನಪಿದ್ರೆ so particularly in linear expansion we were discussing what is the meaning of alpha ಅಂತ ಹೇಳಿ. So linear expansion ಅಂತ ಟಾಪಿಕ್ ನೊಳಗೆ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಟಾಪಿಕ್ ನೊಳಗೆ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಒಂದು ಮೆಟಲ್ ರಾಡ್ ತಗೊಂಡು ಅದರದ್ದು ಒರಿಜಿನಲ್ ಲೆಂತ್ L1 ಅಂತ ಅನ್ಕೊಂಡ್ರೆ, ಸೊ ಅದ್ರದ್ದು ಒರಿಜಿನಲ್ ಲೆಂತ್ L1 ಅನ್ಕೊಂಡ್ರೆ ಏನ್ ತಗೊಂಡಿವಿ ನಾವು? ಮೈಕ್ ಏನ್ ತಗೊಂಡಿವಿ ನಾವು? ಒಂದು ಮೆಟಲ್ ರಾಡ್ ತಗೊಂಡಿವಿ. ಆ ಮೆಟಲ್ ರಾಡ್ ಅಂತ ಗೊತ್ತಾಗ್ತೈತಿ, ಇಲ್ಲಿ ತಗೊಂಡು ತಲೆ ಹೊಡಿತಾರಲ್ಲ. ಸೊ ಆ ಮೆಟಲ್ ರಾಡ್ ಅದ್ರದ್ದು ಒರಿಜಿನಲ್ ಲೆಂತ್ ಎಷ್ಟೈತಿ? ಮಾತಾಡ್ರಿ. ಒರಿಜಿನಲ್ ಲೆಂತ್ ಎಷ್ಟೈತಿ ಮೆಟಲ್ ರಾಡ್ L1. ಸೊ ಅದನ್ನ ಆ ಮೆಟಲ್ ರಾಡ್ ಇನಿಷಿಯಲಿ ಅದ್ರ ಟೆಂಪರೇಚರ್ ಐತೆ ಅಂತ ಅನ್ಕೊಂಡು T1 ಎಷ್ಟೈತಿ? ಸೊ T1 ಟೆಂಪರೇಚರ್ ಇರುವಂತ ಒಂದು ಮೆಟಲ್ ರಾಡ್ ಅನ್ನ ಹೀಟ್ ಮಾಡೋಣ ನಾವು. ನೀವು ಮಾಡ್ರಿ ಸರ್, ಅದು ಟೆಂಪರೇಚರ್ T2 ಆದ್ಮೇಲೆ ಎಬಸ್ರಿ, ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದನ್ನ ಹೀಟ್ ಮಾಡೋಣ. ಹೀಟ್ ಮಾಡಿದ್ಮೇಲೆ ಟೆಂಪರೇಚರ್ ಎಷ್ಟಾಗ್ತೈತಿ? ಇನ್ಕ್ರೀಸ್ ಆಗಿ, ದಟ್ ಇಸ್ ಸೇ ಫೈನಲ್ ಟೆಂಪರೇಚರ್ ಬಿಕಮ್ಸ್ T2. ಸೊ ಈಗ ನಮಗ್ ಗೊತ್ತು, ಸಲಾಗಿಂದ ಇದನ್ನ ಕಲ್ಕೊಂತ ಬಂದಿವಿ, ಯಾವ್ದೋ ಒಂದು ಆಬ್ಜೆಕ್ಟ್ ಅನ್ನ ಹೀಟ್ ಮಾಡಿದ್ರೆ ಅದು ಎಕ್ಸ್ಪಾಂಡ್ ಆಗ್ತದೆ. ಅದ್ರಾಗ ಪರ್ಟಿಕ್ಯುಲರ್ಲಿ ಮತ್ತೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಕಲ್ತೀವಿ ಅಂದ್ರೆ, ಒಂದು ಸಾಲಿಡ್ ನಾವು ಹೀಟ್ ಮಾಡಿದಾಗ ಅದರದ್ದು ಲೆಂತ್ ಇನ್ಕ್ರೀಸ್ ಆಗಬಹುದು, ಹಣೆ ಬಾರ್ನು ಇನ್ಕ್ರೀಸ್ ಆಗಬಹುದು, ದೊಡ್ಡ ಹಣೆ ಬಾರ್ನು ಇನ್ಕ್ರೀಸ್ ಆಗಬಹುದು. ಇಲ್ಲಿ ಒಂದು ಸಾಲಿಡ್ ನಾವು ಹೀಟ್ ಮಾಡಿದಾಗ ಅದರದ್ದು ಲೆಂತ್ ಇನ್ಕ್ರೀಸ್ ಆಗಬಹುದು, ಏರಿಯಾ ಇನ್ಕ್ರೀಸ್ ಆಗಬಹುದು, ಅಥವಾ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಬಹುದು. ಡಿಪೆಂಡಿಂಗ್ ಆನ್ ದ ಶೇಪ್ ಆಫ್ ದ ಆಬ್ಜೆಕ್ಟ್, ಸಮ್ಟೈಮ್ಸ್ ಲೆಂತ್ ಜಾಸ್ತಿ ಇನ್ಕ್ರೀಸ್ ಆಗಿರ್ತೈತಿ ಆಸ್ ಕಂಪೇರ್ಡ್ ಟು ಏರಿಯಾ. ಓಕೆ, ಸೊ ಇನ್ನೊಂದ್ಸರ್ತಿ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ನಾವು ಹೀಟ್ ಮಾಡಿದ್ರೆ ಲೆಂತ್, ಏರಿಯಾ, ವಾಲ್ಯೂಮ್ ಮೂರಾಗ ಯಾವುದರಲ್ಲಿ ಆಕ್ಚುಲಿ ಮೂರು ಇನ್ಕ್ರೀಸ್ ಆಗ್ತಾವ. ಅದ್ರೊಳಗೆ ಒಂದು ಯಾವುದು ಹೆಚ್ಚಿಗೆ ಇನ್ಕ್ರೀಸ್ ಆಗಿರ್ತೈತಿ ಡಿಪೆಂಡಿಂಗ್ ಆನ್ ಆಬ್ಜೆಕ್ಟ್ ಶೇಪ್. ಹಂಗ ನಾವು ಲೆಂತ್ ಇನ್ಕ್ರೀಸ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತಿದ್ವಿ. ಅದರ ಒಂದು ಮೆಟಲ್ ರಾಡ್ ತಗೊಂಡ್ವಿ. ಇನಿಷಿಯಲ್ ಲೆಂತ್ ಅದ್ರದ್ದು L1 ಅಂತ ಕನ್ಸಿಡರ್ ಮಾಡಿದ್ವಿ. ಟೆಂಪರೇಚರ್ ಅದ T1 ಇತ್ತು ಸ್ಟಾರ್ಟಿಂಗು. ಹೀಟ್ ಮಾಡಿದ್ವಿ, ಟೆಂಪರೇಚರ್ ಏನಾದ ಹೊಸಾದ T2. ಎಷ್ಟು ಟೆಂಪರೇಚರ್ ಚೇಂಜ್ ಆತಂಗರಿಗಲ್ಲ? ಡೆಲ್ಟಾ ಟಿ ಅಂದ್ರೆ T2 ಮೈನಸ್ T1 ಅಷ್ಟು ಇದಾದ ಚೇಂಜ್ ಇನ್ ಟೆಂಪರೇಚರ್ ಅಥವಾ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆತ. ಅದ್ರ ಜೋಡಿ ಈಗ ನಮ್ದು ಮೆಟಲ್ ರಾಡ್ ಲೆಂತ್ ಇನ್ಕ್ರೀಸ್ ಆಗಿ ಫಸ್ಟಿಗೆ ಎಷ್ಟೋ ಇರ್ಲಿ ಒರಿಜಿನಲ್ ಲೆಂತ್ ಅನ್ಕೊಂಡಿದ್ವಲ್ಲ ನಾವು L1. ಸೊ ಅದು ಇನ್ಕ್ರೀಸ್ ಆಗಿ ಏನಾಗೈತಿ L2. ಸೊ L2 ಆದ್ಮೇಲೆ ಚೇಂಜ್ ಇನ್ ಲೆಂತ್ ಎಷ್ಟು ಆತ ಹಂಗಾರೆ ಡೆಲ್ಟಾ L ಅಂತ ಕರೀತಾರೆ. ಡೆಲ್ಟಾ L ನಾವು ಹೆಂಗ್ ಮೆಜರ್ ಮಾಡ್ತೀವಿ? ಡೆಲ್ಟಾ L ಹೆಂಗ್ ಮೆಜರ್ ಮಾಡ್ತೀವಿ? L2 ಮೈನಸ್ L1. ಹೌದಾ? ಈಗ ಒಂದ್ ಮಾತು ಹೇಳ್ತಾರೆ, ಡೆಲ್ಟಾ L is directly proportional to ಡೆಲ್ಟಾ T. ಆ ರಾಡ್ ಟೆಂಪರೇಚರ್ ನೀವು ಎಷ್ಟು ಹೆಚ್ಚಿಗೆ ಮಾಡ್ತೀರಿ ಅದರದ್ದು ರಾಡ್ ಲೆಂತ್ ಅಷ್ಟು ಇನ್ಕ್ರೀಸ್ ಆಕೊಂತ ಹೋಗ್ತದೆ. ಇನ್ನೂ ಒಂದು ಫ್ಯಾಕ್ಟರ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಬರೇ ಚೇಂಜ್ ಇನ್ ಲೆಂತ್ ಅಷ್ಟು ನಾವು ಕನ್ಸಿಡರ್ ಮಾಡಿದ್ರೆ ಯೂಸ್ ಆಗಂಗಿಲ್ಲ, ಅದಕ್ಕೆ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ನೋಡ್ಬೇಕಾಗ್ತದೆ ಅಂತ ಹೇಳಿ. ಲೈಕ್ ನಾನು ಎರಡು ರಾಡ್ ತಗೊಳ್ಳೋಣ, ಮೆಟಲ್ ರಾಡ್ A, ಮೆಟಲ್ ರಾಡ್ B ಅಂತ ಹೇಳಿ, ಎರಡನ್ನೂ 10 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡೋಣ ಅಂತ ಹೇಳಿದ್ದೆ. ಒಂದ್ರೊಳಗೆ ಇಷ್ಟು ಲೆಂತ್ ಇನ್ಕ್ರೀಸ್ ಆಗ್ತೈತಿ, ಇನ್ನೊಂದ್ರೊಳಗೆ ಇನ್ನೊಂದೆಷ್ಟು ಇನ್ಕ್ರೀಸ್ ಆಗ್ತೈತಿ. ಇವೆರಡರೊಳಗೆ ಎಲ್ಲೇ ಹೆಚ್ಚಿಗೆ ಇನ್ಕ್ರೀಸ್ ಆದಂಗೆ ಆಯ್ತು ಅಂತ ಕೇಳಿದ್ದೆ. ನೀವು ಮೆಟಲ್ ರಾಡ್ B ಅಂತ ಏನೋ ಅಂದಿದ್ರಿ. ಅವಾಗ ನಾನು ಹೇಳಿದ್ದೆ ಮೆಟಲ್ ರಾಡ್ A ಆಕ್ಚುಲಿ ಇರೋದು 1 ಮೀಟರ್ ಇತ್ತು, ಅದ್ರೊಳಗದು 0.2 0.3 ಇನ್ಕ್ರೀಸ್ ಆಗಿತ್ತು. ಮೆಟಲ್ ರಾಡ್ B ಇನಿಷಿಯಲಿ 1 ಕಿಲೋಮೀಟರ್ ಉದ್ದಿತ್ತು. ಆ 1 ಕಿಲೋಮೀಟರ್ ಕಂಪ್ಯಾರಿಸನ್ ಮಾಡಿದ್ರೆ ಇನ್ನು ಸ್ವಲ್ಪ
ಈಗ ರಾಮ ಮಂದಿರ ನಿರ್ಮಾಣ ಮಾಡಾಕತ್ತಾರ, ಅದಕ್ಕೆ ದೇಣಿಗೆ ಕೊಟ್ಟಿವಿ ಅಂತ ಹೇಳ್ತಾರ. ಅವ್ರು ಎಷ್ಟು ಕೊಟ್ಟಿರಲಿ ನಿಮ್ಮ ಮನ್ಯಾಗ ಅಂತ ಕೇಳಿದ್ರು. ನಾವು 500 ಕೊಟ್ಟಿವಿ ಅಂತ. ನಿಮ್ಮ ಬರೀ 500? ಅಲ್ಲೊಬ್ರು 1000 ರೂಪಾಯಿ ಕೊಟ್ಟಾರ ಅಂತ. ಯಾರವರು? ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ. ಹಾಂ, ಅವ್ರು 1000 ರೂಪಾಯಿ ಕೊಟ್ರೆ ಏನು ಅನ್ಬೇಕು ಹೇಳಿ? ನಾ ಹೇಳೋದು ಅರ್ಥ ಆತೇನೆ? ಅದಕ್ಕಲ್ಲಿ ನಾವು ಇನ್ನೊಂದು ಏನು ಕನ್ಸಿಡರ್ ಮಾಡ್ಬೇಕಾಗ್ತೈತಿ ಅಂದ್ರೆ 500 ರೂಪಾಯಿ ಕೊಟ್ಟರು 1000 ರೂಪಾಯಿ ಕೊಟ್ಟರು, ನೆಕ್ಸ್ಟ್ ಯಾರದು ಕೊಟ್ಟಿದ್ದು, ಅವ್ರ ಆಸ್ತಿ ಏನೈತಿ, ಅವ್ರ ಸ್ಟೇಟಸ್ ಏನೈತಿ. ಒಂದಿಷ್ಟು ವಿಡಿಯೋಸ್ ಬಂದಾವು, ಇವನ್ ಭಿಕ್ಷಕರು ಅವರು ಕಲೆಕ್ಟ್ ಮಾಡಿದ ರೊಕ್ಕದೊಳಗಿಂದ ಡೊನೇಟ್ ಮಾಡ್ಯಾರ ಅಂತ. ಹಂಗೊಂದು ಅಭಿಯಾನ ನಡೆದೈತೆ, ಗೊತ್ತೇನೋ ನಿಮ್ಮ ಮಾತು? ಹೇಳ್ತಾವ. ಅದು ಭಾರತದವರಾಗಿದ್ದರೆ ಗೊತ್ತಾಗ್ತೈತಿ, ಸ್ವಲ್ಪ ಇಲ್ಲೇ ಇದ್ದವ್ರಿಗೆ. ಬೇರೆ ದೇಶದಿಂದ ಬಂದಿರ್ತಿರಲ್ಲ, ಇಂಗ್ಲೆಂಡ್ನಿಂದ, ಹಿಂಗಾಗಿ ಗೊತ್ತಾ? ಓಕೆ, ಅದಕ್ಕೆ ನಾ ಏನಾದ್ರು ಟ್ರೈ ಮಾಡಾಕತ್ತೀನಿ. ಟೆಂಪ್ರೇಚರ್ ಚೇಂಜ್ ಆಗೋದ್ರಿಂದ ಲೆಂತ್ ಚೇಂಜ್ ಆಗ್ತೈತಿ. ಹಂಗಂತ ಹೇಳಿ ಚೇಂಜ್ ಇನ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಟೆಂಪ್ರೇಚರ್ ಅಷ್ಟೇ ಬರೆಯಕ್ಕೆ ಬರಂಗಿಲ್ಲ. ಆ ಚೇಂಜ್ ಇನ್ ಲೆಂತಿಗೆ ಒರಿಜಿನಲ್ ಲೆಂತ್ನಿಂದ ನಾವು ಡಿವೈಡ್ ಮಾಡಬೇಕು. ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗ ಅಲ್ಲಿ ಒಂದು ಕಾನ್ಸ್ಟೆಂಟ್ ಬರ್ತೈತಿ, ಅದಕ್ಕೆ ಅಲ್ಫಾ ಅಂತ ಕರೀತಾರೆ. ಇಲ್ಲಿ ಮಜಾ ಏನಂದ್ರೆ, ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗಿತೀನಿ ಅಂತಂದ್ರೆ ಸರ್ ನೀವು ಮತ್ತು ಪ್ರಪೋರ್ಷನಾಲಿಟಿ ಸಿಂಬಾಲ್ ಬರ್ದಿರಿ ಸರ್. ಅಲ್ಲ, ಇದು ಪ್ರಪೋರ್ಷನಾಲಿಟಿ ಸಿಂಬಾಲ್, ಇದು ಅಲ್ಫಾ. ಇದು ಅದಕ್ಕೆ ಆ ಟೆಕ್ಸ್ಟ್ ಬುಕ್ ಒಳಗೆ ಅವ್ರು ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಅಲ್ಫಾ ಎಲ್ ಅಂತ ಬರ್ದಾರಲ್ಲಿ. ಹಾಂ, ಒಂದೇ ಮಾತು ಅಲ್ಫಾ ಅಂದ್ರೆ ಏನಂತ ಹೇಳ್ತೀನಿ. ಇದನ್ನು ಹೇಳಿದ್ದೆ ನನ್ನ ಹಣೆ ಬಾರಕ್ಕೆ ಇನ್ನೊಮ್ಮೆ ಹೇಳಾಕತ್ತೀನಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ಪಾನ್ಷನ್. ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸೊ ಈಗ ಎಕ್ಸಾಮ್ ಒಳಗೆ ಕೇಳ್ತಾರೆ, ವಾಟ್ ಈಸ್ ಅಥವಾ ಡಿಫೈನ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕೇಳಿದ ತಕ್ಷಣ ಒಂದು ಆ ಡೆಫಿನೇಷನ್ ನೀವು ಬ್ಯಾಟ್ ಮಾಡಿ ಬರೀಬಹುದು, ಇನ್ನೊಂದು ಅರ್ಥ ಮಾಡ್ಕೊಂಡು ಬರೀಬಹುದು. ನಾವು ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ ಅಂತ. ನೀವು 3 Idiots ಫಿಲ್ಮ್ ನೋಡಿದ್ರೆ ಕೇಳ್ತಿರಲ್ಲ ಸರ್, ಮುಂದೆ ಮಾತಾಡಿ ಸರ್. ನೀವು ಅದರೊಳಗೆ ನೀವು ರ್ಯಾಂಚೋ ಆಗ್ಬೇಕು, ಚತುರ್ ಆಗ್ಬೇಕು? ಹಾಂ, ಆ್ಯಕ್ಚುಲಿ ಸ್ಪೀಕಿಂಗ್ ನೀವು ಎರಡೂ ಆಗ್ಬೇಕು. ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೈತೆ ಅಂದ್ರೆ ಎರಡನ್ನೂ ಡಿಮ್ಯಾಂಡ್ ಮಾಡ್ತೈತಿ. ಈ ಕಡೆ ರ್ಯಾಂಚೋನ್ ಗತಿ ನೀವು ಟಾಪಿಕ್ಕು ಅರ್ಥ ಮಾಡ್ಕೋಬೇಕು, ಚತುರ್ವನ್ ಗತಿ ಬಾಯಾಟು ಮಾಡ್ಬೇಕು. ಮಾರ್ಕ್ಸ್ ಸಿಸ್ಟಮ್ ಹಂಗೈತಿ. ನಾ ಡಿಸೈನ್ ಮಾಡಿಲ್ಲ, ನನ್ನ ಅಷ್ಟಿಗೆ ಬಾರ್ದು. ಎಜುಕೇಷನ್ ಸಿಸ್ಟಮ್ ಹಂಗೈತಿ ಅಂದ್ರೆ ಮಾರ್ಕ್ಸ್ ಬೇಕಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ ಹೆಂಗೈತಿ ಹಂಗೆ ಬರೀಬೇಕು. ಈ ಬ್ಯಾಟ್ ಮಾಡಿದ್ರೆ ಬರೀ, ಅರ್ಥ ಮಾಡ್ಕೊಂಡ್ರೆ ಬರೀ ಥಿಯರಿ ಎಕ್ಸಾಮಿಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್, CET, ನೀಟ್, JEE ಮೇನ್ ಬಂದ್ಕೊಳ್ಳೆ ಎಷ್ಟು ನೀವು ಟಾಪಿಕ್ನ ಅರ್ಥ ಮಾಡ್ಕೊಂಡ್ರೆ ಅನ್ನೋದು ಮ್ಯಾಟ್ರ್ ಆಗ್ತೈತಿ. ಸೊ ಅದಕ್ಕೆ ಎರಡು ಇಂಪಾರ್ಟೆಂಟ್ ಆದವು. ಈ ಕಡೆ ಬ್ಯಾಟ್ ಮಾಡ್ಬೇಕು, ಈ ಕಡೆ ಅರ್ಥ ಮಾಡ್ಕೋಬೇಕು, ಇಲ್ಲ ಎರಡು ಬಿಟ್ಬಿಡ್ಬೇಕು. ಓಕೆ, ಇರಲಿ. ಈಗ ಅಲ್ಫಾದ ಮೀನಿಂಗ್ ಏನು ಅಂತ ಹೇಳಿ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ, ಇನ್ನೊಮ್ಮೆ ಹೇಳ್ತೀನಿ. ಎಕ್ಸಾಮ್ನಾಗ ಕೇಳಿದ್ರೆ ಅಂತಿಕೋರು, ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್? ಒಂದು ಸರ್ತಿ ಡೆಫಿನೇಷನ್ ಓದಿರೋದಿಲ್ಲ ಎಲ್ಲೈತ್ಲೆ? ನಮಗೊಬ್ರು ಟೆಕ್ಸ್ಟ್ ಬುಕ್ ಕೊಡ್ತೀರಾ? ಸೊ ಡೆಫಿನೇಷನ್ ಆಫ್ ಅಲ್ಫಾ ಎಲ್, ಇದರೊಳಗೆ ಪ್ರಥಮ PUC ವಿದ್ಯಾರ್ಥಿನಿಯರು ಯಾರದಿರಿ ಅವ್ರು ಲಕ್ಷ ಕೊಡ್ಬೋದು. The coefficient of linear expansion of a substance is defined as numerically equal to increase in ಇಲ್ಲಿ ನೋಡ್ರಿ ಒಂದು ಸೆಕೆಂಡ್ ನಾವೇನು ಮಾಡೋಣ, ಈಗ ಇಲ್ಲೊಂದು ಫಾರ್ಮುಲಾ ಇತ್ತಲ್ಲ, ಈ ಫಾರ್ಮುಲಾದೊಳಗೆ ಇದನ್ನ ಅಲ್ಫಾ ಕಂತ ಈಕ್ವೇಟ್ ಮಾಡ್ಕೊಳ್ಳೋಣ. ಅಲ್ಫಾ ಅಲ್ಲೇ ಇಟ್ಟು ಉಳ್ಕಿದೆಲ್ಲ ಆ ಕಡೆ ಕಳಿಸೋಣ. ಅಲ್ಫಾ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಅವಾಗ ಅಂದ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ ಟಿ ಅಂತ ಹೇಳಿ. ಹ್ಞೂನ್ರಿ, ಅಲ್ಫಾ ಇದಕ್ಕೆ ಹೋಗಿ ನಾವು ಮಾತಾಡಿಸಿರ್ತೀವಿ, ಇನ್ನೊಂದು ಸರ್ತಿ ಹೋಗಿ ಮಾತಾಡಿಸೋಣ. ಹೋದ ವಾರದಿಂದ ಹೇಳಿದ್ದೆಲ್ಲಿ ನಿನ್ಗೆ ಅಂತ ಅನ್ಸುತ್ತದೆ. ಇದು ಅಲ್ಫಾ. ಅದಕ್ಕೆ ಇನ್ನೊಂದು ಸರ್ತಿ ಅವತ್ತು ಸ್ವಲ್ಪ ನಿದ್ಗಣ್ಣಾಗಿದ್ನ್ಯಾ, ಇನ್ನೊಮ್ಮೆ ಹೇಳ್ಬಿಡು ಅಂತ ಹೇಳಿ ನಾವು ಹೋಗಿ ಕೇಳೋಣ. ಅಲ್ಫಾ ಫಾರ್ ಎಕ್ಸಾಂಪಲ್ ಕಾಪರ್ ಅಂತ ತೊಗೊಂಡ್ರೆ ಅಲ್ಫಾ ಕಾಪರಿಗೆ ಹೋಗಿ ಕೇಳೋಣ, ನೀ ಅಂದ್ರೆ ಏನ್ಲೇ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನೂ ಹೇಳಿದ್ ನನ್ನ ಹಣೆ ಬಾರ್ 0.0003 ಮೀಟರ್ ಬೇಡ, ಇದ್ರದ್ದು ಯೂನಿಟ್ ಆಮೇಲೆ ನೋಡೋಣ. ಸೊ ಅಲ್ಫಾ ಕಾಪರ್ 0.003 ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಹೇಳ್ದೈತಿ, ಅಕಸ್ಮಾತ್ ನಿನ್ನ ಕಡೆ ಒಂದು ಮೆಟಲ್ ರಾಡ್ ಐತಿ, ಮತ್ತು ಯಾವುದರ ಮೆಟಲ್ ರಾಡ್ ಅಲ್ಲ, ಕಾಪರ್ ರಾಡ್ ಐತೆ ಅಂತ ಅನ್ಕೊಂಡು, ತಾಮ್ರದ್ದು ಒಂದು ರಾಡ್ ಐತಿ. ಸೊ ಅಲ್ಫಾ ಕಾಪರ್ ನಮ್ಗೆ ಏನು ಹೇಳುತ್ತೆ, ನಿಮ್ಮ ಕಡೆ ಇದ್ದಂಥ ರಾಡ್ ಅಕಸ್ಮಾತ್ 1 ಮೀಟರ್ ಇದ್ದಿದ್ರೆ, ಇಫ್ ದ ಮೆಟಲ್ ರಾಡ್ ಆರ್ ಇಫ್ ದ ಕಾಪರ್ ರಾಡ್ ಈಸ್ ಆಫ್ 1 ಮೀಟರ್ ಆ್ಯಂಡ್ ಇಫ್ ಯು ಹೀಟ್ ಮಾಡಿ ಅದರ ಟೆಂಪ್ರೇಚರನ್ನು
1 ಕೆಲ್ವಿನ್ನಷ್ಟು ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನು ಹೇಳಿದ್ದು 100 ಕೆಲ್ವಿನ್ ಇದ್ರೆ ಇದು 100 + 1 ಎಷ್ಟಾಗ್ತದೆ ಹೇಳ್ರಿ? ಗ್ಯಾರಂಟಿ ಹೌದಿಲ್ಲ? ಮತ್ತು ಮಕ್ಕೊಂಡ್ರಲ್ಲ. ನಾ ಏನು ಹೇಳಾಕತ್ತೀನಿ ಹಣೆ ಬಾರ ನಂದು. ಇನ್ನು ಹೆಂಗೆ ಹೇಳ ಓಕೆ, ಈ ಮೆಟಲ್ ರಾಡ್ ಐತಲ್ಲ ನನ್ನ ಕಡೆ, ಕಾಪರ್ ರಾಡ್ ಐತಲ್ಲ, ಇದು 1 ಮೀಟರ್ ಐತೆ ಅಂತ ಅನ್ಕೋರಿ. ಅದನ್ನು ನಾವು ಹೀಟ್ ಮಾಡಿ ಅದರ ಟೆಂಪ್ರೇಚರನ್ನು 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ವಿ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಅದು 100 ಕೆಲ್ವಿನ್ ಇತ್ತಂದ್ರೆ ಇನಿಷಿಯಲಿ 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ 101 ಆಯ್ತು. ಇದನ್ನು ಎಕ್ಸ್ಪೆಕ್ಟ್ ಮಾಡಾಗ್ತದೆ ಅಷ್ಟೇ ನಿಮ್ಮ ಕಡೆಯಿಂದ. ಇರಲಿ, ನಾನು ಮಾತಾಡ್ಬಿಡ್ತೀನಿ. ಸೊ 100 ಇದನ್ನು ನಾವು 101 ಕೆಲ್ವಿನ್ ಮಾಡಿದರೆ 1 ಕೆಲ್ವಿನ್ನಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದರೆ ಅವಾಗ ಆ ಕಾಪರ್ ರಾಡ್ ಸ್ವಲ್ಪ ಎಕ್ಸ್ಪಾಂಡ್ ಆಗ್ತೈತೆ ನೋಡಿ. ಟೆಂಪ್ರೇಚರ್ ಹಿಂಗೆ ಇನ್ಕ್ರೀಸ್ ಮಾಡಿದಾಗ ಎಷ್ಟು ಅದರ ಚೇಂಜ್ ಇನ್ ಲೆಂತ್ ಆಗ್ತೈತಿ ಅಂತ ಇದು ಹೇಳುತ್ತೆ. ಯಾವುದು? ಅಲ್ಫಾ. ಒಂದು ಕೆಲಸ ಮಾಡಿ, ಇಲ್ಲಿ ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್, ಎಲ್ ಅಂದ್ರೆ ಒರಿಜಿನಲ್ ಲೆಂತ್ ಆಫ್ ದ ರಾಡ್, ಡೆಲ್ಟಾ ಟಿ ಅಂದ್ರೆ ಚೇಂಜ್ ಇನ್ ಟೆಂಪ್ರೇಚರ್. ಸಪೋಸ್ ಒರಿಜಿನಲ್ ಲೆಂತ್ ಈಸ್ ಮಕೋರ್ ಅಪ್ಪಿ ಅಲ್ಲಿ ಹೋಗಿ ಕಾಲೇಜ್ನಾಗ ಮಕ್ಕೊಂಬರ್ಬೇಕಾ, ಟೀಚರ್ ಹೇಳಿದ್ದು ಏನೂ ಕೇಳಬಾರ್ದು ಅಂತ ಹೇಳಿರ್ಬೇಕು ಮೋಸ್ಟ್ಲಿ ಮನ್ಯಾಗ. ಇರಲಿ, ಸಪೋಸ್ ಲೆಂತ್ ಈಸ್ ಈಕ್ವಲ್ಸ್ ಟು 1 ಮೀಟರ್ ಆ್ಯಂಡ್ ನಾವು ಆ ರಾಡದ್ದು ಚೇಂಜ್ ಇನ್ ಲೆಂತನ್ನ 1 ಕೆಲ್ವಿನ್ ಅಷ್ಟು ಅಂದರೆ ಇನ್ಕ್ರೀಸ್ ಮಾಡಿದ್ವಿ ಅಂದ್ರೆ ಈಗ ಇವೆರಡು ವ್ಯಾಲ್ಯೂಸ್ ನೀವು ಹಾಕ್ರಿ. ಎಲ್ ಈಸ್ ಈಕ್ವಲ್ಸ್ ಟು 1 ಹಾಕ್ರಿ, ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು 1 ಹಾಕ್ರಿ. ಅವಾಗ ಅಲ್ಫಾ ಕಾಪರ್ ಈಸ್ ಈಕ್ವಲ್ ಟು ಏನಾಗ್ಬಿಡ್ತೈತಿ? ಇದು 1 ಆದರೆ ಡೆಲ್ಟಾ ಎಲ್. ಅಲ್ಫಾ ಕಾಪರ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಅಂದ್ರೆ ಅಲ್ಫಾದ ಉದ್ದೇಶನ ಜೀವನದೊಳಗೆ ಏನು ಉದ್ದೇಶ ಐತಿ ಅಲ್ಫಾ ಅಂತ ಕೇಳಿದ್ರೆ ಅಲ್ಫಾ ಹೇಳ್ದೈತಿ ನಮ್ದೇನು ಗೊತ್ತೇನ್ರಿ ಕೆಲಸ? 1 ಮೀಟರ್ ರಾಡ್ ಇದ್ರೆ ಅದ್ರ ಟೆಂಪ್ರೇಚರನ್ನು 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ ಆ ರಾಡ್ದು ಲೆಂತ್ ಎಷ್ಟು ಚೇಂಜ್ ಆಗ್ತದೆ ಅಂತ ಹೇಳ್ತೀವಿ ನಾವು. ಲೈಕ್ ಅಲ್ಫಾ ಕಾಪರಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಅಲ್ಫಾ ಐಯರ್ನಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಅಲ್ಫಾ ಅಲ್ಯೂಮಿನಿಯಂ ಅಂದ್ರೆ ಅಲ್ಯೂಮಿನಿಯಂ ಬೇರೆ ಬೇರೆ ಇಲ್ಲದಕ್ಕೂ ಅಲ್ಫಾ 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 ಅಂತ ಇರ್ತಾವೆ. ಈಗ ಇದನ್ನು ಮಾಡಿದ್ವಿ. ಒಂದು ಮಾತು ಲಾಸ್ಟಿಗೆ ಅಲ್ಫಾಗ ಹಿಂಗೆ ಕೇಳಿದ್ವಿ, ಅಲ್ಲಿ ಅಲ್ಫಾ ನೀ ನಮಗೇನು ಹೇಳ್ತಿ ಅಂದ್ರೆ 1 ಮೀಟರ್ ರಾಡ್ಗೆ 1 ಕೆಲ್ವಿನ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಚೇಂಜ್ ಇನ್ ಲೆಂತ್ ಆಗ್ತದೆ ಅಂತ ಹೇಳ್ತೀಪ್ಪ ನೀನು. ನಮ್ಮ ಕಡೆ ರಾಡ್ ಐತಲ್ಲ ಅದು 5 ಮೀಟ್ರ್ ಐತಿ, 1 ಮೀಟ್ರ್ ಇಲ್ಲೇ ಇಲ್ಲ. ಕೆಲ್ವಿನ್ ನಾವು ಟೆಂಪ್ರೇಚರ್ 1 ಕೆಲ್ವಿನ್ ಇನ್ಕ್ರೀಸ್ ಮಾಡೋಂಗಿಲ್ಲಪ್ಪ, 10 ಕೆಲ್ವಿನ್ ಇನ್ಕ್ರೀಸ್ ಮಾಡ್ತೀವಿ. ಅವಾಗ ಅಂತಂದ್ರೆ ಅದಕ್ಕೆ ಇದೈತಿ ಏನಂತೀವಿ ಫಾರ್ಮುಲಾ, ಇಲ್ಲಿ ಹೋಗಿ ಹಾಕ್ಬೇಕು ಅದಕ್ಕೆ. ತಿಳಿತ್ರಿ? ಸೊ ಈಗ ಸಪೋಸ್ ಇದ್ರ ಮೇಲೆ ನಾವು ನ್ಯೂಮರಿಕಲ್ಸ್ ಮಾಡ್ತೀವಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಸೊ ಒಂದು ಕೆಲಸ ಮಾಡೋಣ, ಪೇಜ್ ನಂಬರ್ 73 ಕ್ವಶನ್ ನಂಬರ್ 3 ಸಿಕ್ತೇನು? A railway track made of steel has length 10 meter. Find final length due to rise in temperature by 20 degrees Celsius on summer day. Given alpha steel is equals to 1.2 into 10 raised to minus 5 per degree Celsius. Degree Celsius ಇಲ್ಲಲ್ಲೇ C raised to minus 1 ಐತೆ. ಓಕೆ ಒಂದು ಕೆಲಸ ಮಾಡೋಣ. ಈಗ ನನಗೆ ಹೇಳ್ರಿ, ಲೆಂತ್ದ ಯೂನಿಟ್ ಏನು? ಮಾಸದ್ದು, ಟೈಮದ್ದು, ಟೆಂಪ್ರೇಚರದ್ದು ಅಥವಾ ಡಿಗ್ರಿ ಸೆಲ್ಸಿಯಸ್? ಸ್ಟ್ಯಾಂಡರ್ಡ್ SI ಸಿಸ್ಟಮ್ ಪ್ರಕಾರ ಕೆಲ್ವಿನ್, ಹೌದಾ? ಈಗ ಅಲ್ಫಾಕ್ಕೆ ಹೋಗಿ ಮತ್ತೊಂದು ಮಾತು ಕೇಳೋಣ ನಾವು, ಅದು ಭಾಳ ಸಿಟಿಗದೈತೆ ನನ್ನ ಮೇಲೆ. ಮಕ್ಕೊಳಕ್ಕೆ ಬಿಡುಪ್ಪ, ನನಗೂ ಇಷ್ಟರು ಮಕ್ಕೊಂತೀರಿ, ನಾ ಮಕ್ಕೋಬಾರ್ದು ನಾನು ಕೇಳ್ತದೆ ಅಲ್ಫಾ. ಅದಕ್ಕೆ ಇನ್ನೊಂದು ಲಾಸ್ಟ್ ಮಾತು ಅಂತ ಹೋಗಿ ಕೇಳ್ತೀವಿ, ನಿಂದು SI ಯೂನಿಟ್ ಏನ್ಲೆ ಅಂಕುಳೆ ಸಾಲಿ ಕಲ್ತಿ ಇಲ್ಲಿ? ಅದು ಏನಾಗತೈತೆ ನಾ ಅಲ್ಲ, ಸಾಲಿ ಕಲ್ತಿ ಇಲ್ಲಿ ನೋಡಲ್ಲಿ ಕಣ್ ತೆಗೆದು ನೋಡು. ಓಕೆ, ಡೆಲ್ಟಾ ಎಲ್ ಯೂನಿಟ್ ಏನು? ಈಗ ಡೆಲ್ಟಾ ಎಲ್ ಅಂದ್ರೆ ಮೊನ್ನೆ ಮತ್ತೆ ಚೇಂಜ್ ಇನ್ ಲೆಂತ್ ಏನಾಗ್ತೈತೆ ರೀ ಯೂನಿಟ್? ಈಗ ಲೈಕ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಲೆಂತ್ 3 ಮೀಟರ್ ಇತ್ತು, ಆಮೇಲೆ 5 ಮೀಟರ್ ಇತ್ತು. ವಾಟ್ ಈಸ್ 5 ಮೀಟರ್ ಮೈನಸ್ 3 ಮೀಟರ್? 2 ಹೌದಿಲ್ರಿ? ಏನು 2 ಮೀಟರ್? ನಾ 2 ಅಂತೀನಿ. ಈಗ ನೋಡ್ರಿ, 5 ಮೈನಸ್ 3 2 ಮೀಟರ್ ಮೈನಸ್ ಮೀಟರ್ 0. ಹೌದಿಲ್ಲ ಅಲ್ರಿ? 2 ಅಷ್ಟೇ ಆಗ್ತದೆ, ಮೀಟರ್ ಯಾಕೆ ಬರುತ್ತಲ್ಲಿ? ಮಾಡಬೇಡ. ಸೊ ಈಗ ಚೇಂಜ್ ಇನ್ ಲೆಂತ್ ಯೂನಿಟ್ ಏನಂಗಾರ ಮೀಟರ್, ಹೌದಾ? ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಯೂನಿಟ್ ಏನು? ಮೀಟರ್.
ಓಕೆ ಇಂಟು ಚೇಂಜ್ ಇನ್ ಟೆಂಪರೇಚರ್ ಕೆಲ್ವಿನ್. ಟೆಂಪರೇಚರದ್ದು ಯೂನಿಟ್ ಕೆಲ್ವಿನ್ ಅಂದ್ರೆ ಚೇಂಜ್ ಇನ್ ಟೆಂಪರೇಚರದ್ದು ಕೆಲ್ವಿನ್ ಆಗ್ತದೆ. ಮೀಟರ್ ಕ್ಯಾನ್ಸಲ್ ಆಗಿ ಕೆಲ್ವಿನ್ ಮ್ಯಾಲ್ ಹೋಗಿ ಅಲ್ಫಾದ್ ಯೂನಿಟ್ಟು ಪರ್ ಕೆಲ್ವಿನ್ ಅಂತರ ಬರೀರಿ. SI ಸಿಸ್ಟಮ್ ನೀವು ಯೂಸ್ ಮಾಡ್ತೀರಂದ್ರೆ ಅಥವಾ ಸೆಲ್ಸಿಯಸ್ ನಮಗೆ ಸೇರ್ತತಿ ಭಾಳ ಪ್ರೀತಿ ನಮಗಂದ್ರೆ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತಲೂ ಬರೀಬಹುದು. ಹಾಂ, ನ್ಯೂಮರಿಕಲ್ 3 ಸಾಲ್ವ್ ಮಾಡೋಣ ಅಂತ ನಾ ಹೇಳಿದ್ನಲ್ಲ, ಅವ್ರೇನಂತಾರ ಇದ್ರೊಳಗೆ ಒಂದು ರೈಲ್ವೆ ಹಳಿ ಐತಿ. ಆ ಹಳಿ ಲೆಂತು 10 ಮೀಟರ್ ಐತಂತ. ಎಷ್ಟೈತಿ? ಸೊ ಇದ್ರ ಟೆಂಪ್ರೇಚರ್ ಫಸ್ಟಿಗೆ ಎಷ್ಟೈತಿ ಅಂತ ಅವ್ರು ಕೊಟ್ಟಿಲ್ಲ, ಆಮೇಲೆ ಎಷ್ಟು ಆಗ್ತೈತಿ ಅಂತ ಅನ್ನೋದು ಕೊಟ್ಟಿಲ್ಲ, ಆದ್ರೆ ಎಷ್ಟು ಚೇಂಜ್ ಆಗೈತಿ ಅಂತ ಕೊಟ್ಟಾರ. ಎಷ್ಟು ಕೊಟ್ಟಾರ? ಹಾಂ, ಒಂದು ಕೆಲಸ ಮಾಡೋಣ. ಹಿಂಗೆ ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಫಿಸಿಕ್ಸ್ನೊಳಗೆ ಒಂದು ಮೆಥಡ್ ಏನಂದ್ರೆ, ಲೆಕ್ಕ ಬಿಡಿಸ್ಬೇಕಾದ್ರೆ ಫಿಸಿಕ್ಸ್ನೊಳಗೆ ಹಿಂಗೆ ಗಿವನ್ ಅಂತ ಬರ್ಕೊಂಡು ಏನೇನು ಕೊಟ್ಟಾರ, ಏನು ಕೇಳ್ಯಾರ, ಏನು ಫಾರ್ಮುಲಾ ಹಚ್ತೇವಿ ಇದನ್ನ ಬರೆದು ಆಮೇಲೆ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇರ್ತಾವೆ. ಇದು ನಾವೀಗೇನು ಸಾಲ್ವ್ ಮಾಡಕ್ಕೆ ಹೊಂಟಿವಲ್ಲ, ಭಾಳ ಸ್ಮಾಲ್ ನ್ಯೂಮರಿಕಲ್ ಐತಿ. ನಿಮ್ಗೆ ಫೈನಲ್ ಎಕ್ಸಾಮ್ನಾಗ ಕೊಡೋದು 5 ಮಾರ್ಕ್ಸ್ ಇರ್ತಾವೆ ಲೆಕ್ಕ. ಸೊ ಅದ್ರ ಸಲುವಾಗಿ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇರ್ತಾವೆ. ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಮುಂದೆ ಹೇಳ್ತೀನಿ. ಈಗ ಗಿವನ್ ಏನೇನು ಕೊಟ್ಟಾರ? ಗಿವನ್ ಏನು ಕೊಟ್ಟಾರ? ಒರಿಜಿನಲ್ ಲೆಂತ್ ಕೊಟ್ಟಾರ 10 ಮೀಟರ್ ಅಂತ. ಸೊ ಲೆಟ್ ಅಸ್ ಸೇ ಒರಿಜಿನಲ್ ಲೆಂತ್ ಈಸ್ L1. ನೆಕ್ಸ್ಟ್ ಚೇಂಜ್ ಇನ್ ಟೆಂಪರೇಚರ್ ಕೊಟ್ಟಾರ 20 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಇನ್ ಟೆಂಪರೇಚರ್ ಅಂದ್ರೂ ಒಂದ, 20 ಕೆಲ್ವಿನ್ ಚೇಂಜ್ ಇನ್ ಟೆಂಪರೇಚರ್ ಅಂದ್ರೂ ಒಂದ. ಹೆಂಗಂತ ಹೇಳ್ತೇನೆ. ಈಗ ನೋಡ್ರಿ, ರೈಟ್ ನಾವು ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಐತೆ ಅಂತ ಅನ್ಕೊಂಡು ನಾವಿಲ್ಲೊಂದು ಥರ್ಮೋಮೀಟರ್ ತೊಗೊಂಬಂದು ಇಲ್ಲಿ ಹಾಕ್ತೀವಿ. ಈ ರೂಮ್ನೊಳಗೆ ಸದ್ಯ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಐತೆ ಅಂತ ಅನ್ಕೊಳ್ಳೋಣ. ನೀವು ನನಗೆ ಈ ಟೆಂಪರೇಚರನ್ನು ಕೆಲ್ವಿನ್ನೊಳಗೆ ಕನ್ವರ್ಟ್ ಮಾಡಿ ಹೇಳ್ರಿ. ಅದನ್ನ ಮಾಡ್ಬೋದು. ಮಾಡಿ ಸರ್, +273 ಕನ್ವರ್ಟ್ ಮಾಡಿ ಹೇಳ್ರಿ ಅಂದ್ರೆ ವಾಪಸ್ ನನಗೆ ಹೇಳ್ತಾರೆ +273 ಮಾಡ್ಬೇಕು ಸರ್. ಮಾಡ್ರಿ. ಅದು ಆ್ಯಕ್ಚುಲಿ 273.15 ಆ್ಯಡ್ ಮಾಡ್ಬೇಕಾ? 0.15 0.16 ಏನಂತ ಅದನ್ನು ಬಿಟ್ಬಿಡ್ರಿ. 273 ಅಷ್ಟೇ ಆ್ಯಡ್ ಮಾಡಿ. ಕ್ಯಾಲ್ಕುಲೇಟರ್ ಬೇಕು ಅನ್ನೋದಕ್ಕೆ ಯಪ್ಪ ನಾವು ಅಲ್ಲಿಪ್ಪ 300 ಆಗ್ತದೆ. ಮಾರಾಯ. ಹಾಂ, ಸೊ ಈಗ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಐತಂದ್ರು ಒಂದು, 300 ಕೆಲ್ವಿನ್ ಅಂದ್ರು ಒಂದು. ಸರ್ 27 302 ಒಂದ ಹೆಂಗಾಗ್ತಾವ್ರಿ? 27 ಬೇರೆ ಸರ್, 300 ಅನ್ನೋದು ದೊಡ್ಡ ನಂಬರ್ ರೀ. 27 ಅದ ಸೇಮ್ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ನೊಳಗೆ ಇದನ್ನು ಕೆಲ್ವಿನ್ ಒಳಗೆ ಬರೋದ್ರೆ ಅದಕ್ಕೆ 273 ಆ್ಯಡ್ ಮಾಡ್ಬೇಕು. ಇದು ಹಳೆ ಸುದ್ದಿ, ನಿಮಗೆ ಗೊತ್ತು. ಈಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಆ್ಯಕ್ಚುಲಿ ವಿ ಆರ್ ನಿಯರಿಂಗ್ ಟು ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೆ ಟೆಂಪ್ರೇಚರ್ ಇನ್ಕ್ರೀಸ್ ಹಾಕೊಂತ ಹೋಗಿ ರೂಮ್ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು 37 ಡಿಗ್ರಿ ಸೆಲ್ಸಿಯಸ್ ಆತು ಅಂತ ಅನ್ಕೊಳ್ಳೋಣ. 37 ಡಿಗ್ರಿ. ಸೊ ವಾಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್ ಇನ್ ಕೆಲ್ವಿನ್? 310. ಈಗ ಒಂದಿಷ್ಟು ಮಂದಿ ಈ 310 ಹೆಂಗೆ ಆನ್ಸರ್ ಮಾಡಿದ್ರಂದ್ರೆ, ಇದಕ್ಕೆ 273 ಆ್ಯಡ್ ಮಾಡಿದವ್ರು ಕಡಿಮೆ, ಇದಕ್ಕೆ 10 ಆ್ಯಡ್ ಮಾಡಿ 310 ಅಂತ ಹೇಳ್ಬಿಡ್ತಾರೆ. ಹೆಂಗಾರ ಮಾಡ್ರಿ. ಒಟ್ ನನಗಿಲ್ಲಿ ಏನು ಇಂಟೆನ್ಷನ್ ಐತಿ ಅಂದ್ರೆ, ನೀವು ಡಿಗ್ರಿ ಸೆಲ್ಸಿಯಸ್ನೊಳಗೆ ಏನು ವ್ಯಾಲ್ಯೂಸ್ ಇರ್ತಾವಲ್ಲ, ಕೆಲ್ವಿನ್ನೊಳಗೆ ವ್ಯಾಲ್ಯೂಸ್ ಇರ್ತಾವಲ್ಲ, ನೋಡಕ್ಕೆ ಬೇರೆ ಬೇರೆ ಇದ್ರೂ ಅವು ಎರಡು ನೋಡು ಡಿಫರೆನ್ಸ್ ಸೇಮ್ ಇರ್ತೈತೆ. ಇಫ್ ಯು ಟೇಕ್ T2 - T1, ಫಾರ್ ಎಕ್ಸಾಂಪಲ್ ದಿಸ್ ಇಸ್ T2, ದಿಸ್ ಇಸ್ T1 ಅಂತ ಅನ್ಕೊಂಡ್ರೆ, T2 37 ಐತೆ, T1 27 ಐತೆ. 37 - 27 ಎಷ್ಟಾಯ್ತು? 10. ಸಿಮಿಲರ್ಲಿ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಡಿಫ್ರೆನ್ಸ್ ತೊಗೊಂಡ್ರು 10 ಉಳಿತೈತಿ. ಅದಕ್ಕೆ ಯಾವಾಗ ನಾವು ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಬರೆದಿರ್ತೀವಲ್ಲ, ನೀವು ಅದನ್ನು ಡಿಗ್ರಿ ಸೆಲ್ಸಿಯಸ್ನಾಗರ ಬರೀರಿ, ಕೆಲ್ವಿನ್ನಾಗರ ಬರೀರಿ. ಈಗ ಹಿಂಗೆ ಬರೀಬಾರ್ದು. ಹಾಂ, ಹಿಂಗೆ ಹೇಳ್ತೀನಿ ನೋಡಿ, ಹಿಂಗೆ ಬರೀಬಾರ್ದು. ಡೆಲ್ಟಾ T ಈಸ್ 20 ಡಿಗ್ರಿ ಸೆಲ್ಸಿಯಸ್. ಇದನ್ನು ಕೆಲ್ವಿನ್ ಒಳಗೆ ಹೇಳ್ರಿ 293 ಕೆಲ್ವಿನ್ ಸರ್. +273 ಮಾಡ್ಬೇಕು ಸರ್ ಅದಕ್ಕೆ. ಹಣೆ ಬಾರ. ಇಷ್ಟದನ್ನ ಹೇಳಿದ್ದೆಲ್ಲ ಹೊಳೆಯಾಗ ಹೊಂಚೆಂದ ಅಂತ ನಾ ಏನು ಹಾಕ್ತೀನಿ ಗೊತ್ತಾನ? ಡೆಲ್ಟಾ T ಅಂದ್ರೆ ಏನು? ಹಾಂ, ಚೇಂಜ್ ಇನ್ ಟೆಂಪರೇಚರ್ ಅಂದ್ರೆ ನಾವು ಇದನ್ನು ಮಾಡ್ತೀವಿಲ್ಲ, ಡಿಫ್ರೆನ್ಸ್ ತೊಗೊತೀವಿಲ್ರಿ. ನೀವು ಒಂದ ಟೆಂಪರೇಚರ್ ಬರೆದಾಗ
ಡಿಗ್ರಿ ಸೆಲ್ಸಿಯಸ್ನಾಗ ಕೆಲ್ವಿನ್ನಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಗ್ತಾವೆ. ಆದ್ರೆ ಇದನ್ನ ತೊಗೊಂಡು ಬರೆದ್ರೆ ಅಂತಿಕೋರಿ ಡಿಫರೆನ್ಸ್ ಸಬ್ಟ್ರಾಕ್ಟ್ ಮಾಡಿ ಬರೆದ್ರೆ ಡಿಗ್ರಿ ಸೆಲ್ಸಿಯಸ್ ಒಳಗೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬಂತ್ರಿ? 37 - 27 ಎಷ್ಟು ರೀ? 310 - 300 ಎಷ್ಟು ರೀ? ಡಿಫರೆನ್ಸ್ ತೊಗೊಂಡ್ರೆ ನೀವು ಅಲ್ಲಿ ಏನು ಮ್ಯಾಟ್ರ್ ಆಗಂಗಿಲ್ಲ. ನೀವು ಡಿಗ್ರಿ ಸೆಲ್ಸಿಯಸ್ ಒಳಗೆ ಬರೀತಿರೋ ಕೆಲ್ವಿನ್ ಒಳಗೆ ಬರೀತಿರೋ ಸುಡುಗಾಡು ಮ್ಯಾಟ್ರ್ ಆಗಂಗಿಲ್ಲ ಡಿಫರೆನ್ಸ್ ತೊಗೊಂಡಾಗ. ಸೊ ಡಿಗ್ರಿ ಸೆಲ್ಸಿಯಸ್ನೊಳಗೆ ಅವ್ರು ಅಂತಾರ ದ ಟೆಂಪ್ರೇಚರ್. ಓಕೆ, ಸಮ್ಮರ್ ಸೀಸನ್ ಇದ್ದಿದ್ದಕ್ಕೆ ಇದೇನು ನಮ್ಮದು ಸ್ಟೀಲ್ದು ಒಂದು ಹಳಿ ಹಾಕಿದ್ರಲ್ಲ ಟ್ರೈನ್ ಹೋಗಲಿ ಅಂಥೇಳಿ 10 ಮೀಟರದ್ದು, ಇದು ಸೂರ್ಯನ ಶಾಖದಿಂದ ಬಿಸಿಲಿನಿಂದ ಇದರ ಉಷ್ಣಾಂಶವು 20 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಆಗಿದೆ. ಟೆಂಪ್ರೇಚರ್ ಆಫ್ ದ ರೈಲ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 20 ಡಿಗ್ರಿ ಸೆಲ್ಸಿಯಸ್. ಸೊ either you can write that 20 degree Celsius in Celsius scale or in the Kelvin scale, the value remains same ಅಂತ ಹೇಳಾಗತ್ತೀನ. ಇಷ್ಟು 20 ಡಿಗ್ರಿ ಸೆಲ್ಸಿಯಸ್ ಅಂದ್ರು ಒಂದ, 20 ಕೆಲ್ವಿನ್ ಅಂದ್ರು ಒಂದ. ಮತ್ತೇನು ಕೊಟ್ಟಾರ ಅವ್ರ ವ್ಯಾಲ್ಯೂ? ಇದು ಯಾವ ಮಟೀರಿಯಲ್ ಇರ್ತೈತಲ್ಲ, ಯಾವ ಮಟೀರಿಯಲ್ ಇರುತ್ತಲ್ಲ ಆ ಮಟೀರಿಯಲ್ಗೆ ಅಂತ ಹೇಳಿ ಒಂದು ಅಲ್ಫಾ ಇರ್ತೈತೆ. ಈಗ ಕಾಪರಿಗೆ ಒಂದು ಅಲ್ಫಾ ಬೇರೆ. ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಅಲ್ಫಾದ ಕೆಲಸನ ಈಗ ನೋಡ್ರಿ, ಅಲ್ಫಾ ಸ್ಟೀಲಿಗೆ ಹೋಗಿ ನಾವು ಮಾತಾಡೋಣ. ಅಲ್ಫಾ ಸ್ಟೀಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 1.2 ಇಂಟು ಪರ್ ಡಿಗ್ರಿ ಸೆಲ್ಸಿಯಸ್ ಅಂತರ ಬರೀರಿ ಅಥವಾ ಪರ್ ಕೆಲ್ವಿನ್ ಅಂತರ ಬರೀರಿ, ನಡೀತೈತೆ. ಹಾ, ಈಗ ಅಲ್ಫಾ ಸ್ಟೀಲ್ ಇಷ್ಟು, ಇದ್ರ ಅರ್ಥ ಏನಂತ ಹೇಳ್ತೀನಿ. 0.00012 ಇಷ್ಟು ಪರ್ ಕೆಲ್ವಿನ್. ಏನು ಹಿಂಗೆ ಬರೆದ್ರಂದ್ರೆ ಇದು ವ್ಯಾಲ್ಯೂ ಏನು ಹೇಳುತ್ತೆ ಗೊತ್ತಿನ? ಇದು ರೇಲ್ ಐತಲ್ಲ ಎಷ್ಟು ಮೀಟರ್ ಐತ್ರಿ? ಅದು 10 ಮೀಟರ್. ಸಪೋಸ್ ಅದು 1 ಮೀಟರ್ ಐತೆ ಅಂತ ಅನ್ಕೋಣ, ಎಷ್ಟೈತಿ? ಆಕ್ಚುಲಿ ಟೆಂಪ್ರೇಚರ್ ಎಷ್ಟು ಇನ್ಕ್ರೀಸ್ ಮಾಡ್ಯಾರ ಅವರು? 20 ಡಿಗ್ರಿ ಸೆಲ್ಸಿಯಸ್ ಅಂತಾರೆ ಅನ್ಬೋದು, ನಾವು 20 ಕೆಲ್ವಿನ್ ಅಂತಾರೆ ಅನ್ಬೋದು. ಇನ್ಕ್ರೀಸ್ ಆದಾಗ ನಾನು ಹೇಳ್ತೀನಿ, ಇನ್ಸ್ಟೆಡ್ ಆಫ್ 10 ಮೀಟರ್ ಸ್ಟೀಲ್ ನಾವು 1 ಮೀಟರ್ ಸ್ಟೀಲ್ ತಗೊಳ್ಳೋಣ. ಆಮೇಲೆ ಏನು ಮಾಡೋಣ? ಟೆಂಪ್ರೇಚರನ್ನು 20 ಕೆಲ್ವಿನ್ ಇನ್ಕ್ರೀಸ್ ಮಾಡೋ ಬದಲಿ 1 ಕೆಲ್ವಿನ್ ಇನ್ಕ್ರೀಸ್ ಮಾಡೋಣ. ಅವಾಗ ಆ 1 ಮೀಟರ್ ಏನು ಸ್ಟೀಲ್ ತೊಗೊಂಡಿವಲ್ಲ ನಾವು, 1 ಕೆಲ್ವಿನ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿವಲ್ಲ, ಅದರೊಳಗೆ ಎಷ್ಟು ಚೇಂಜ್ ಇನ್ ಲೆಂತ್ ಆಗುತ್ತೆ ಗೊತ್ತಾನ? 0.00012 ಮೀಟರ್ನಷ್ಟು ಪರ್ ಕೆಲ್ವಿನ್ ಅಂದ್ರೆ ಅದ್ರ ಯೂನಿಟ್. ಅದು ಇಷ್ಟು ಮೀಟರ್ನಷ್ಟು ಅದ್ರ ಲೆಂತ್ ಇನ್ಕ್ರೀಸ್ ಆಗ್ತೈತಿ. ಈಗ ತಿಳಿತಾನೆ? ಇದ್ರ ಕೆಲಸ ಏನಂದ್ರೆ ನೋಡ್ರಿ, ಅಕಸ್ಮಾತ್ ನಿಮ್ಮ ಕಡೆ ಇರುವಂಥ ಸ್ಟೀಲ್ ರಾಡ್ 1 ಮೀಟರ್ ಇದ್ರೆ ಅದ್ರ ಕೆಲ್ವಿನ್ ನೀವು ಟೆಂಪ್ರೇಚರ್ ನೀವು 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ ಅದ್ರ ಲೆಂತ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಇದು ಹೇಳ್ತೈತಿ. ಆದ್ರೆ ಇನ್ ಪ್ರಾಕ್ಟಿಕಲ್ ನಾವು 1 ಮೀಟರ್ ರಾಡ್ ತಗೊಂಡಿಲ್ಲ. ಈ ಸರ್ತಿ ಏನು ಮಾಡಿವಿ? 10 ಮೀಟರ್ ರಾಡ್ ತಗೊಂಡು ಟೆಂಪ್ರೇಚರನ್ನು 1 ಕೆಲ್ವಿನ್ ಇನ್ಕ್ರೀಸ್ ಮಾಡೋ ಬದಲಿ ಒಂದು ಕೆಲಸ ಮಾಡೋಣ್ರಿ, ಕಾಮನ್ ಸೆನ್ಸ್ ಯೂಸ್ ಮಾಡಿನೂ ಸಾಲ್ವ್ ಮಾಡ್ಬೋದು ಇದನ್ನ. ಯಾತ್ರಿ ಇಲ್ಲ. ಓಕೆ, ಈಗ ಈ ಕ್ವಶನನ್ನು 2 ರೀತಿ ಸಾಲ್ವ್ ಮಾಡ್ಬೋದು. ಒಂದು ಫಾರ್ಮುಲಾ ಹಚ್ಚಿ, ಇಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು, ಇಲ್ಲ ನಮ್ಮ ಕಡೆ ಇಲ್ಲ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲ, ಸೊ ಈಗ ಕಾಮನ್ ಸೆನ್ಸ್ ಏನು ಹೇಳ್ತೈತಿ ಅಂದ್ರೆ 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ ಟೆಂಪ್ರೇಚರ್ ಇಷ್ಟು ಆಗ್ತೈತಿ ಅಂದ್ರೆ ನಾವು ಇಲ್ಲಿ ಎಷ್ಟು ಇನ್ಕ್ರೀಸ್ ಮಾಡೀವಿ? 20. ಸೊ ಅದಕ್ಕೆ ಇಂಟು 20 ಮಾಡಿರಿ ಇದಕ್ಕೆ. ಆಮೇಲೆ 1 ಮೀಟರ್ ಇದ್ರೆ ಇಷ್ಟ ಆಗ್ತೈತಿ ಅಂದ್ರೆ ಆಕ್ಚುಲಿ ಎಷ್ಟು ಮೀಟರ್ ಐತಿ? 10. ಅದಕ್ಕೊಂದು ಮತ್ತೆ ಇಂಟು 10 ಮಾಡ್ರಿ. ಇಂಟು 20 ಇಂಟು 10 ಮಾಡಿದ್ರೆ ಆನ್ಸರ್ ಬರುತ್ತೆ. ಹಂಗೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಹಂಗೂ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮ ಕಾಮನ್ ಸೆನ್ಸ್ ಇಲ್ಲ, ಈಗ ಏನು ಹೇಳಿದ್ರೆ ನಂಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇದಕ್ಕೆ ಫಾರ್ಮುಲಾ ಐತೆ. ಏನು ಫಾರ್ಮುಲಾ? ಅವ್ರು ಏನು ಕೇಳ್ಯಾರ ಅಂದಂಗೆ? ಏನು ಕೇಳ್ಯಾರ ಅವ್ರು? ಒರಿಜಿನಲ್ ಎಂತ ಕೊಟ್ಟಾರ? ಎಷ್ಟು ಟೆಂಪ್ರೇಚರ್ ನಾವು ಇನ್ಕ್ರೀಸ್ ಮಾಡೀವಿ ಅಂತ ಕೊಟ್ಟಾರ. ಅಲ್ಫಾ ಸ್ಟೀಲ್ ವ್ಯಾಲ್ಯೂ ಕೊಟ್ಟಾರ. ಫೈನಲ್ ಲೆಂತ್ ಕೇಳ್ಯಾರ. ಟು ಕ್ಯಾಲ್ಕುಲೇಟ್ ಫೈನಲ್ ಲೆಂತ್ L2 = ಕ್ವಶನ್ ಮಾರ್ಕ್. ಇದನ್ನ ಕೇಳ್ಯಾರ ಈಗ. ಹಾಂ, ಒಂದೇ ಮಾತು ಇಷ್ಟು ನನಗೆ ಕ್ಲಿಯರ್ ಮಾಡ್ರಿ. ಯಾರ ಕ್ಲಾಸ್ ಕೇಳಾಕತ್ತಿರಲ್ಲ ಇಂಟ್ರೆಸ್ಟ್ಲೆ, ಅರ್ಥ ಮಾಡ್ಕೊತೀನಿ ಹೇಳ್ರಿ ಸರ್ ಅಂತ ಹೇಳಿ ಕೇಳಾಕತ್ತಿರಲ್ಲ, ಅವರಿಗೆ ಅಲ್ಫಾದ ಮೀನಿಂಗ್ ಗೊತ್ತಾತಂತ ಅನ್ಕೊಂಡಿಲ್ಲ. ಸಾಕು, ಉಳಿದವ್ರಿಗೆ ನಡೀತದೆ. ಅಂದ್ರೆ ಚಾಲೆಂಜ್ ಹಾಕಿ ಕುಂತವ್ರಿಗೆ ನೀವು ಹೆಂಗೆ ಅರ್ಥ ಮಾಡಿಸ್ತೀರಿ? ನಾಗಲೇ ಒಂದು
ಅದ್ರ ಸ್ಟಾರ್ಟಿಂಗ್ ಎಲ್ಲ ಈಗ ಟೀಚಿಂಗಿಗೆ ಸೈನ್ಸಿಗೆ ಕಾಲೇಜಿಗೆ ಅಡ್ಜಸ್ಟ್ ಆಗ್ತಿರ್ತಾರೆ ಅಂತ ರಿಪೀಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ನಾ. ಓಕೆ, ನನ್ನ ಸಲುವಾಗಿ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ, ನನಗೆ ಟಾಪಿಕ್ ಗೊತ್ತದ. ಸೊ ಈಗ ವಿ ಹ್ಯಾವ್ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ಏನಂದ್ರೆ ಅಲ್ಫಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು ಡೆಲ್ಟಾ ಟಿ. ಹಾಂ, ನಮಗೀಗ ಬೇಕಾಗಿದ್ದು ಏನು ಗೊತ್ತನ, ನಾ ಏನು ಮಾಡ್ತೀನಿ, ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಅಂತ ಆ ಕಡೆ ಕಳಿಸ್ತೇನೆ ರೀ. ಈಗ ಡೆಲ್ಟಾ ಎಲ್ ಆ ಕಡೆ ಕಳಿಸಿದ್ರೆ ಏನಾದ್ರು ಗೊತ್ತಾನ, ಅಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ವಾಟ್ ಈಸ್ ಡೆಲ್ಟಾ ಎಲ್? ಚೇಂಜ್ ಇನ್ ಲೆಂತ್. ಸೊ ಕೆನ್ ಐ ರೈಟ್ ಡೆಲ್ಟಾ ಎಲ್ ಆಸ್ L2 minus L1 is equals to alpha into L ಅಂದ್ರೆ ಏನ್ರಿ? L ಇಲ್ಲಿ ಎಷ್ಟೈತಿ ಅಂತ ಕೇಳಿಲ್ಲ ನಾನು. L ಅಂದ್ರೆ ಏನು ಅಂತ ಕೇಳಿ ಸಣ್ಣ ಹುಡ್ರು ಮಾಡೋಂಗೆ ಮಾಡ್ತೀನಿ. ಓಕೆ, L1 ಇಂಟು ಡೆಲ್ಟಾ ಟಿ. ಈಗ ಈ ಫಾರ್ಮುಲಾದಾಗ ಇಲ್ಲಿ ಆ್ಯಕ್ಚುಲಿ ಎಲ್ ಇತ್ತು, ನಾ ಈ ಸರ್ತಿ ಬರೀಬೇಕಾದ್ರೆ ಎಲ್ ಬರ್ದಿಲ್ಲ, L1 ಅಂತ ಬರ್ದೀನಿ. ಯಾಕೆ ಹಂಗೆ ಮಾಡಿದೆ ಅಂದ್ರೆ ಡೆಲ್ಟಾ ಎಲ್ ನಾವು ಸ್ಪ್ಲಿಟ್ ಮಾಡಿ L2 ಮೈನಸ್ L1 ಅಂತ ಬರ್ದೀನಿ. ಹಿಂಗೆ ಬರೆದ ಕೂಡಲೇ ಒರಿಜಿನಲ್ ಲೆಂತ್ ಸಿಂಬಾಲ್ ಎಲ್ ಆಗಂಗಿಲ್ಲ, ಈಗ L1 ಆಗ್ತದೆ. ಅದಕ್ಕೆ ಎಲ್ ಜಗದಾಗ L1 ಬರ್ದ್ವಿ. ನಮಗೇನು ಬೇಕಾಗಿತ್ತು? ಇದೆಲ್ಲದಿಂದ ಮುಕ್ತಿ ಬೇಕಾಗಿತ್ತು ಸರ್. ನಾವು ಸಿಗುತ್ತೆ ಆಮೇಲೆ ಲಾಸ್ಟಿಗೆ. ಓಕೆ, ಸೊ L2 ನಮಗೆ ಫೈನಲ್ ಲೆಂತ್ ಬೇಕಾಗಿತ್ತು. ಸೊ ಅದಕ್ಕೆ ಏನು ಮಾಡ್ರಿ, L2 ಅಲ್ಲೇ ಇಟ್ಟು L1 ಅನ್ನ ಆ ಕಡೆ ಕಳಿಸ್ರಿ. ಸೊ ದೇರ್ ಫೋರ್ L2 ಇಸ್ ಈಕ್ವಲ್ಸ್ ಟು L1 ಮೈನಸ್ L1 ಇದು ಆ ಕಡೆ ಹೋದ್ರೆ ಪ್ಲಸ್ L1 ಆಗಿ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಅದು L1 ಪ್ಲಸ್ ಅಲ್ಫಾ L1 ಡೆಲ್ಟಾ ಟಿ. ಎರಡು ಕಡೆ L1 ಬಂದಿದ್ದಕ್ಕೆ ನಾ ಏನು ಮಾಡ್ತೀನಿ, L1 ಅನ್ನ ಕಾಮನ್ ತಗೊಂಡು 1 ಪ್ಲಸ್ ಅಲ್ಫಾ ಇಂಟು ಡೆಲ್ಟಾ ಟಿ. ನೀವು ನಾ ಪೂರ್ತಿ ಸ್ಟೇಟ್ಮೆಂಟ್ ಹೇಳಿದ ಮೇಲೆ ಅಷ್ಟೇ ಎಸ್ ಸರ್ ಅನ್ನೋ ಬದಲಿ ನಾ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ L2 ಇಸ್ ಈಕ್ವಲ್ಸ್ ಟು L1 ಬ್ರಾಕೆಟ್ನಾಗ ತೆಗೆದ್ರೆ ಒಳಗೆ ಅಂದ್ಕೊಳ್ಳಿ ಮುಂದೆ ಇಲ್ಲಿ ತೋರಿ ನಮಗೆ L2 ಬೇಕಾಗಿತ್ತು. ಸೊ ದೇರ್ ಫೋರ್ ನಾವೇನು ಮಾಡ್ತೀವಿ ಈಗ, L2 ಇಸ್ ಈಕ್ವಲ್ಸ್ ಟು ವಾಟ್ ಈಸ್ L1 10 ಇಂಟು ಬ್ರಾಕೆಟ್ 1 ಪ್ಲಸ್ ಅಲ್ಫಾ. ಅಲ್ಫಾ ಇದು ಆ ಕಡೆ ಬರಾಗ ಅದಕ್ಕೆ ಅಲ್ಲಿ ಕಟ್ ಆಗೈತೇನೆ, ಇದರಲ್ಲಿ ಕಾಣಿಸೋದೈತೇನೆ? ಇಲ್ಲ. ಸೊ L2 ಇಸ್ ಈಕ್ವಲ್ಸ್ ಟು L1 ಇಂಟು ಬ್ರಾಕೆಟ್ 1 ಪ್ಲಸ್ ಅಲ್ಫಾ ಡೆಲ್ಟಾ ಟಿ, ದಟ್ ಈಸ್ ಈಕ್ವಲ್ಸ್ ಟು 10 ಇಂಟು ಬ್ರಾಕೆಟ್ 1 ಪ್ಲಸ್ 1.2 ಇಂಟು 10 raised to minus 5 ಇಂಟು ಚೇಂಜ್ ಇನ್ ಟೆಂಪರೇಚರ್ ಎಷ್ಟೈತೆ ನೋಡಿ ಡೆಲ್ಟಾ ಟಿ 20. ಸೊ ಮತ್ತೊಂದು ಬ್ರಾಕೆಟ್ ಕ್ಲೋಸ್, ದಟ್ ಈಸ್ ಈಕ್ವಲ್ಸ್ ಟು 10 ಇಂಟು 1 ಪ್ಲಸ್ 1.2 ಇಂಟು 20 ಮಾಡ್ರಿ. 12 ಮಗ್ಗಿ ಬರ್ತಿದ್ರೆ 12 2 24, 2.4 ಅದರ 1 0 24 ಇಂಟು 10 raised to minus 5. ಅದಕ್ಕೆ ನಾ ಹೆಂಗೆ ಮಾಡಿಬಿಡ್ತೀನಿ ಬೆಸ್ಟ್, 24 raised to minus 5 ಅಂದರೆ 0.00024 ಆಗ್ತದೆ. ಹಾಂ, 1 ಪ್ಲಸ್ 0.00024 ಅಂದರೆ 10 ಇಂಟು 1 ಪ್ಲಸ್ ಇದು ಕೂಡಿಸಿದ್ರೆ 1.00024. ಇದಕ್ಕೆ ಇಂಟು 10 ಮಾಡಿದ್ರೆ 10.0024. ಇಂಟು 10 ಮಾಡಿದ್ದಕ್ಕೆ 1 ಡೆಸಿಮಲ್ ಪಾಯಿಂಟ್ ಆ ಕಡೆ ಜಿಗಿದಿತ್ತದ 10.24 ಮೀಟರ್. ಇದು L2 ಫೈನಲ್ ಲೆಂತ್. ಈಗ ನೀವು ರೈಲ್ವೆ ಒಳಗೆ ಇಂಜಿನಿಯರ್ ಆಗಿ ಅಲ್ಲೇ ಹಳಿ ಹಾಕಿಸಿ ಹೋಗಿರಿ, ಗ್ಯಾಪ ಬಿಟ್ಟಿಲ್ಲ. ಒಂದು ಹಳಿ 10 ಮೀಟರ್ ಮುಗಿದ ಕೂಡ ಎಲ್ಲಿಂದ ಹಿಂಗೆ ರಿಕ್ಕ ಹಾಕಿಸ್ಬಿಟ್ರದ, ಹಿಂಗೆ ಹಾಕಿಸ್ಬಿಟ್ಟಿರಿ. ಸೊ ಇದು ಸಮ್ಮರ್ ಸೀಸನ್ ಒಳಗೆ 10 ಮೀಟರ್ ಇದ್ದಿದ್ದು 0.0024 ಮೀಟರ್ನಷ್ಟು ಹೆಚ್ಚಿಗೆ ಆತೀಗ. ಅದು ಸ್ವಲ್ಪ ಹೆಚ್ಚಿಗೆ ಆದ್ರೂ ಆ ಪ್ರೆಷರ್ನಿಂದ ಸ್ವಲ್ಪ ಅದು ಹಿಂಗೆ ಬೆಂಡ್ ಆಗಿಬಿಡ್ತೈತಿ. ಈಗ ಅದಕ್ಕೆ ಹಂಗೆ ಹಾಕಿಸ್ಬಾರ್ದು ಅಂತ ಹೇಳ್ತಾರೆ, ಹಿಂಗೆ ಗ್ಯಾಪ್ ಇಡ್ಬೇಕಂತ ಹೇಳ್ತಾರೆ. ಹಾಂ, ಸೊ ಈಗ ನಮಗೆ ಈ ಒಂದು ಎಕ್ಸಾಂಪಲ್ನಿಂದ ಏನು ಗೊತ್ತಾತಂದ್ರೆ ಒಂದು ಹೊಸದೊಂದು ಫಾರ್ಮುಲಾ ಗೊತ್ತಾತು. ಅಲ್ಫಾ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು ಡೆಲ್ಟಾ ಟಿ ನಮಗೆ ಗೊತ್ತಾಗಿತ್ತು. ಹಾಂ, ಅದರಿಂದ ನಾವು ಇನ್ನೊಂದು ಫಾರ್ಮುಲಾ ಮಾಡ್ಕೊಂಡ್ವಿ. ಅಕಸ್ಮಾತ್ ನ್ಯೂಮರಿಕಲ್ಸ್ ಒಳಗೆ ನಮಗೆ ಒರಿಜಿನಲ್ ಲೆಂತ್ ಕೊಟ್ಟು ಇಷ್ಟು ಟೆಂಪ್ರೇಚರ್ ಚೇಂಜ್ ಆಗೈತಿ ಅಂತ ಕೊಟ್ಟು ಈ ವ್ಯಾಲ್ಯೂ ಕೊಡಬೇಕು ಅವ್ರು.
ಯಾಕಂದ್ರೆ ಇದು ಮಟೀರಿಯಲ್ ಟು ಮಟೀರಿಯಲ್ ಚೇಂಜ್ ಆಗ್ತೈತ್ರಿ. ಈಗ ಹೆಂಗಂದ್ರೆ ನೀವಿಲ್ಲ ಸ್ಟೀಲ್ ರಾಡ್ ತಗೊಳ್ಳೋ ಬದಲಿ ಕಾಪರ್ದು 10 ಮೀಟರ್ ತೊಗೊಂಡು ಅದ್ರ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡಿದ್ರೆ ಅದ್ರಾಗ 0.0024 ಅಷ್ಟು ಇನ್ಕ್ರೀಸ್ ಆಗಂಗಿಲ್ಲ, ಬೇರೆನೇ ಇನ್ಕ್ರೀಸ್ ಆಗ್ತೈತೆ ಕಾಪರ್ನೊಳಗೆ. ಓಕೆ, ಇರಲಿ. ಇನ್ನೊಂದು ನ್ಯೂಮರಿಕಲ್ ಮಾಡ್ಬಿಡೋಣ ತಡ್ರಿ. ಅದಕ್ಕಿಂತ ಮೊದಲು ಡೆಫಿನಿಷನ್ ಒಂದು ಸರ್ತಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಅಲ್ಫಾ ನಮಗೇನು ಹೇಳುತ್ತೆ ಗೊತ್ತನ? ಹೌ ಮಚ್ ಚೇಂಜ್ ಇನ್ ಲೆಂತ್ ವಿಲ್ ಹ್ಯಾಪನ್ ಫಾರ್ ದಿಸ್ ಮಚ್ ಆಫ್ ಒರಿಜಿನಲ್ ಲೆಂತ್ ಆ್ಯಂಡ್ ದಿಸ್ ಮಚ್ ಚೇಂಜ್ ಇನ್ ಟೆಂಪ್ರೇಚರ್. ಇದನ್ನ ಆಂಗ್ಲ ಭಾಷೆ ಒಳಗೆ ಸಫಿಸ್ಟಿಕೇಟೆಡ್ ಆಗಿ ಹಿಂಗೆ ಹೇಳ್ತಾರ, ಓದೋಣ. The coefficient of linear expansion of a substance is defined as numerically equal to the it is numerically equal to the ಅಂದ್ರೆ ನಾನು ಆಗಲೇ ಇದನ್ನು ಹೇಳಿದ್ದೆ. ಇದರೊಳಗೆ ನಾವು L is equals to 1 ಹಾಕೊಂಡ್ರಿ, ಡೆಲ್ಟಾ T is equal to 1 ಹಾಕೋಣ, ಅವಾಗ ಅಲ್ಫಾ ಬಿಕಮ್ಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಅಂತ. ಸೊ ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದ ಏನು ಕೊಟ್ಟರೆ ನೋಡ್ರಿ ಇಲ್ಲಿ, ಹಾಂ, is numerically equal to the increase in the length of a rod of that substance per unit length. Per unit length ಅಂದ್ರೆ ಏನು ಗೊತ್ತ? per unit initial length ಅಂದ್ರೆ ಯೂನಿಟ್ ಅಂದ್ರೆ ಫಿಸಿಕ್ಸ್ ಒಳಗೆ ಯೂನಿಟ್ ಅಂದ್ಕೊಳ್ಳೆ ಎರಡು ಮೀನಿಂಗ್ ಬರ್ತಾವ. ಒಂದು SI ಯೂನಿಟ್ ಏನು ಅಂತ ಹಿಂಗೆ ಕೇಳ್ತೀವಲ್ಲ, SI ಯೂನಿಟ್ಟು ಮೀಟರು, ಕೆಲ್ವಿನ್ನು, ಸೆಕೆಂಡು, kg ಅಂತ ಹೇಳ್ತೀವಲ್ಲ. ಆಮೇಲೆ ನನಗೆ ಸ್ವಲ್ಪ ಹೋಗುವಕ್ಕಾರ ಅಥವಾ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ. ಇದನ್ನು ನನಗೆ ನೆನಪು ಮಾಡ್ರೆ, ನಾನು ಕಾಲೇಜ್ನೊಳಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಬೆಡ್ ಹಾಕ್ಸಕ್ಕೆ. ಲಾಸ್ಟಿಗೆ ಒಂದಿಷ್ಟು ಬೆಡ್ ಹಾಕಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾಂ, ಆಮೇಲೆ ನೆನಪು ಮಾಡ್ರಿ. ಸೊ ಪಾಪ ಭಾಳ ಪ್ರಾಬ್ಲಮ್ ಆಗತೈತಿ. ಅವ್ರು ಏನಾಗ್ತದೆ ಗೊತ್ತೇನೆ, ರಾತ್ರೆಲ್ಲ ಓದ್ಬಿಟ್ಟಿರ್ತಾರಲ್ಲ, ಹಿಂಗಾಗಿ ಆಬ್ವಿಯಸ್ಲಿ ನಿದ್ದೆ ಬರ್ತೈತೆ. ಅವ್ರದ್ದು ಏನು ತಪ್ಪಿಲ್ಲ. ಈಗ ರಾತ್ರಿನೂ ಅಭ್ಯಾಸ ಮಾಡಬೇಕು, ಮತ್ತು ಮುಂಜಾನೆ ಜಲ್ದಿ ಎದ್ದು ನಶಿಕ್ಲಿಗೆ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡಿರ್ತಾರೆ. ಅದಾದ್ಮೇಲೆ ಮತ್ತೆ ಬಂದು ಕ್ಲಾಸ್ ಕೇಳ್ಕೊಂತ ಊಟನೂ ಮಾಡಿರಂಗಿಲ್ಲ, ಲಂಚ್ ಬ್ರೇಕ್ನಾಗೂ ಅಭ್ಯಾಸ ಮಾಡ್ಕೊಂಡು ಕುಂತ್ಬಿಟ್ಟಿರ್ತಾರೆ. ಸೊ ಮಾಡ್ತಾರ್ರಿ, ಹಂಗದಾರ ಮಕ್ಕೊಂಡಾರ ಅಲ್ಲಿ, ಅವ್ರಿಗೆ ಸ್ವಲ್ಪ ಬೆಡ್ ಹಾಕ್ಸೋಣ. ಇದೇನಾಗ್ತದೆ ಗೊತ್ತೇನೆ, 10 ವರ್ಷ ಆಯ್ತು ನಾವು ಹೊಡೆದಾಡಕತ್ತೆ. ನನಗೆ ಸ್ಟಾರ್ಟಿಂಗ್ ಟೀಚಿಂಗಿಗೆ ಬಂದ್ಕೊಳ್ಳಿ ಪ್ರತಿಯೊಬ್ಬರು ಸ್ಟೂಡೆಂಟ್ ಹಿಂಗೆ ಹಾಕಿರ್ತಾರೆ, ಪ್ರತಿಯೊಬ್ಬರು ಬೇರೆ ಟೈಪ್ ಹಾಕಿರ್ತಾರೆ. ಇಷ್ಟ್ರಿಗೂ ಚಲೋ ಮಾರ್ಕ್ಸ್ ತೊಗೊಳ್ಳೋ ಹಂಗೆ, ಅವ್ರ ಲೈಫ್ನೊಳಗೆ ಏನೋ ಒಂದು ಸಾಧನೆ ಮಾಡೋ ಹಂಗೆ ಏನಾರು ಮಾಡ್ಬೇಕಂತ ಹುಚ್ಚಿತ್ತು ನನಗೆ. ಆ ಹುಚ್ಚೈತಿ ಇನ್ನೂ, ಆ ಥರದ್ದು ಆ ಹುಚ್ಚತನ ಒಳಗೆ ಸ್ವಲ್ಪ ಚೇಂಜಸ್ ಹಾಕೊಂಡು ಬರಾಗತ್ತಾವ ಅಷ್ಟೇ. ಇದು ಏನಿರುತ್ತೆ ಗೊತ್ತೇನ, ನಾ ಇದನ್ನು ಮೂಲ ಕಾರಣ ಹುಡುಕೋ ಅಂತ ಹೊಂಟಿದ್ದೆ. ಎಲ್ಲಿಂದ ಇವು ಕ್ಯಾರೆಕ್ಟರ್ ಸ್ಟಾರ್ಟ್ ಆಗ್ತಾವೆ? ಪ್ರತಿಯೊಬ್ಬರು ಬೇರೆ ಬೇರೆ ಟೈಪ್ ಇರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಇಂಟ್ರೆಸ್ಟ್ ಇರ್ತೈತೆ. ಇಷ್ಟು ಪರಿಯ ಚಂದ ಕಲ್ಸಾಗತ್ತೀನಿ ಅಂದ್ರೂ ಮಕ್ಕೊಂತೇನೆ ಅಂತ ಯಾಕೆ ಅಂತಾರ? ಇದು ಒಂದೇ ಅಲ್ಲ, ಬರೀ ಅಭ್ಯಾಸ ಸಂಬಂಧಪಟ್ಟದಲ್ಲ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಟೈಪ್ ಕ್ಯಾರೆಕ್ಟರ್ ಇರ್ತಾವೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಹಂಗಾರೆ? ಈಗ ನಾವೊಂದೇನೋ ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಆ್ಯಸ್ ಅ ಟೀಚರ್. ನನ್ನಿಂದ ಒಂದಿಷ್ಟು ಮಂದಿ ಸ್ಟೂಡೆಂಟ್ಸ್ ಲೈಫ್ ಚೇಂಜ್ ಆಗ್ಬೇಕು, ನನ್ನ ಕನಸು. ಭಾಳಷ್ಟು ಮಂದಿ ಚೇಂಜ್ ಆಗೈತೆ ಅಂತ ಅಂತಾರೆ ಮಂದಿ, ನಿಮಗದೀಗ ಅನ್ಸಂಗಿರಲಿಲ್ಲ. ಓಕೆ, ಮಂದಿ ಅಂತಾರೆ ಹಂಗೆ, 10 ವರ್ಷ ಆತಲ್ಲ ಈಗ ಹಂಗೆ ಅಂತಾರೆ, ಸುಳ್ಳು ಹಾತಾನ, ಅಯ್ಯೋ ಭಾರಿ ಇಂಪ್ಯಾಕ್ಟ್ ಆತ್ರಿ ಸರ್ ನೀವು ಹೇಳಿದ್ದು, ಹಿಂಗೆ ಏನೋ ಅಂತಿರ್ತಾರೆ. ಸೊ ಅದು ನನಗೆ ಆನ್ಸರ್ ಸಿಕ್ಕಿದ್ದು ಏನು ಗೊತ್ತನ, ನಿಮ್ಮ ಕ್ಯಾರೆಕ್ಟರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಗೊತ್ತನ? ಹೋದ ಜನ್ಮದಿಂದ ಬಂದಿರ್ತಾವ, ಒಂದು ಜನ್ಮ ಅಲ್ಲ. ನಾ ಜೋಕ್ ಮಾಡಾಕತ್ತಿಲ್ಲ, ವೆರಿ ಸೀರಿಯಸ್ ಆಗಿ ಮಾತಾಡಕತ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿರ್ತಾವೆ. ಯು ಕೆನಾಟ್ ಚೇಂಜ್ ದಟ್. ಐ ಕೆನಾಟ್ ಕಂಟ್ರೋಲ್ ವಾಟ್ ಹ್ಯಾಪನ್ಡ್ ಇನ್ ಯುವರ್ ಪಾಸ್ಟ್ ಲೈಫ್. ಅಟ್ಲೀಸ್ಟ್ ನಿಮ್ಮ ಮದರ್ ಊಂಬ್ನೊಳಗೆ ನೀವು ಇದ್ದಾಗ, ಅವರು ಪ್ರೆಗ್ನೆಂಟ್ ಇದ್ದಾಗ ಏನೇನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದರು, ಯಾವ ಟೈಪ್ ಆಫ್ ಥಾಟ್ಸ್ ಅವ್ರ ತಲೆಯಾಗಿತ್ತು, ಅದು ಇಂಪ್ಯಾಕ್ಟ್ ಆಗಿರ್ತದೆ. ಅದಾದಮೇಲೆ ಇನಿಷಿಯಲ್ 5 to 6 years ಅವ್ರು ನಿಮ್ಗೆ ಹೆಂಗೆ ಬೆಳೆಸಿದ್ರು. ಜನರಲಿ ಮಕ್ಕಳನ್ನ ಬೆಳೆಸೋದ್ರೊಳಗೆ ಹಂಗೆ ಮಾಡಪ್ಪಿ ಹಿಂಗೆ ಮಾಡಪ್ಪಿ ಅಂತ ಚಲೋ ಹೇಳ್ಕೊಟ್ರೆ ಅವ್ರು ಚಲೋ ಬೆಳೆಯಂಗಿಲ್ಲ. ಅಪ್ಪ ಅಮ್ಮ ಹೆಂಗೆ ನಡ್ಕೊತಾರೆ ಅದನ್ನು ನೋಡ್ತಾರೆ ಅವರು. ಈಗ ನಿಮ್ಮ ಮದರ್ ಎಕ್ಸಾಂಪಲ್ ಹೇಳಾಗತ್ತಾನೆ, ನಿಮ್ಮ ಮದರ್ ಅಪ್ಪಿ TV ನೋಡ್ಬೇಡ, ಒಳಗೆ ಕುಂತ ಅಭ್ಯಾಸ ಮಾಡಿ ಹೋಗು ಅಂಥೇಳಿ ತಾವು TV ನೋಡ್ಕೊಂಡು ಕುಂತ್ರಂದ್ರೆ ಅವ್ರ ತಲೆಯಾಗ ಬರುತ್ತೆ ಸ್ವಲ್ಪ ದಿವ್ಸಕ್ಕೆ. ಅದು ನೀ ಅದ್ರ ನೋಡ್ತಿ, ನಾ ಅದ್ರ ಒಳಗೆ ಕುಂತ ಅಭ್ಯಾಸ ಮಾಡ್ತಾನ. ಅಕಸ್ಮಾತ್ ನೀವು ಸಣ್ಣವರಿದ್ದಾಗಿಂದ ಅವರು ವಿವೇಕಾನಂದ್ರ ಬುಕ್ ಯಾವುದೋ ಒಂದು ಕಾದಂಬರಿ ಕತಿ ಬುಕ್ ಅಟ್ಲೀಸ್ಟ್ ಹೋಲಿ ಅದನ್ನ ಹಿಡ್ಕೊಂಡು ಬಾಜು ಓದ್ಕೊಂಡು ಕುಂತಿದ್ರಂದ್ರೆ ನಿಮಗೂ ಹಂಗೆ ಬುಕ್ ಹಿಡ್ಕೊಂಡು ಓದ್ಬೇಕು ಅಂತ ಅನಿಸ್ತಿತ್ತು. ಸೊ ಹಿಂಗಿದ್ದಾಗ
ಅಲ್ಲಿಂದ ಅಷ್ಟೆಲ್ಲ ಹೊಲಿಗೆ ಹಾಕುವಂತ ಬಂದಾಗ 2 ವರ್ಷ PUC ಫಸ್ಟ್ ಅಂಡ್ ಸೆಕೆಂಡ್ ಇಯರ್ನೊಳಗೆ ನಾ ಲೈಫ್ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೊಡೆದಾಡ್ತಿದ್ದೆ. ನನ್ನ ಪ್ರಯತ್ನ ಮಾಡ್ತೀನಿ ನಾ ಅಂದರು. ಸೆಕೆಂಡ್ ಇಯರ್ ಲಾಸ್ಟ್ ಕ್ಲಾಸ್ ತನಕನೂ ನನ್ನ ಕಡೆ ಏನು ಸಾಧ್ಯ ಆಗ್ತೈತಿ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಎಷ್ಟರ ಮಟ್ಟಿಗೆ ಅದು ನೀವು ಸೀರಿಯಸ್ಸಾಗಿ ತೊಗೊಂತೀರ ಅದರಿಂದ ನಿಮ್ಮ ಲೈಫ್ ಇಂಪ್ಯಾಕ್ಟ್ ಆಗ್ತದೆ. ನನಗೇನು ಚೇಂಜಸ್ ಆಗಲ್ಲ. ಫಿಸಿಕ್ಸ್ನೊಳಗೆ ಯೂನಿಟ್ ಅಂತಂತಂದ್ರೆ 2 ಮೀನಿಂಗ್ ಇರ್ತಾವೆ. ಒಂದು SI ಸಿಸ್ಟಮ್ ಅದು ಯೂನಿಟ್ ಅಂತ ಹೇಳ್ತೀವಲ್ಲ ಹಂಗೆ. ಇನ್ನೊಂದು ಮೀನಿಂಗ್ ಐತಿ ಯೂನಿಟ್ ಅಂದ್ರೆ ಫಿಸಿಕ್ಸ್ನೊಳಗೆ. ಯೂನಿಟ್ ಅಂತಂದ್ರೆ ಒಂದು ಯೂನಿಟ್ ಲೆಂತ್. ಈಗ ಲೈಕ್ ನೀವು ಒಂದು ಅಂಗಡಿಗೆ ಹೋದ್ರಿ, ಅಂಕಲ್ ಇದು ಪೇಪರ್ ಮೆಂಟಾಕ್ ಎಷ್ಟ್ರಿ ಅಂತ ನೀವು ಕೇಳಿದ್ರೆ ಅವ ವಾಪಸ್ ಯೂನಿಟ್ ರುಪೀಸ್ ಅಂದ ಅಂದ್ರೆ ಯಾರೋ ಹಂಗೆ ಅನ್ನಂಗಿಲ್ಲ. ಯೂನಿಟ್ ರುಪೀಸ್ ಅಂತ ಅಂದ್ರೆ ಒಂದು ರೂಪಾಯಿ ಅಂತ ಅರ್ಥ. ಫಿಸಿಕ್ಸ್ನೊಳಗೆ ಯೂನಿಟ್ ಅಂತ ಅಂತಾರಲ್ಲ 2 ಮೀನಿಂಗ್ ಇರ್ತಾವೆ. ಸೊ ಈ ಡೆಫಿನಿಷನ್ನಾಗ ಅವರು ಏನು ಹೇಳಿದರು, ಅಲ್ಫಾ ನಮಗೆ ಚೇಂಜ್ ಇನ್ ಲೆಂತ್ ಹೇಳಿದೈತಿ. ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ರೈಸ್ ಇನ್ ಟೆಂಪರೇಚರ್. ಅಂದ್ರೆ 1 ಕೆಲ್ವಿನ್ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಆ ರಾಡಿನ ಲೆಂತ್ 1 ಮೀಟರ್ ಇದ್ದಿದ್ದರೆ ಅದರ ಲೆಂತ್ ಎಷ್ಟು ಚೇಂಜ್ ಆಗುತ್ತಿತ್ತು ಅಂತ ಅಲ್ಫಾ ಹೇಳ್ತದೆ ಅಂತ ಡೆಫಿನಿಷನ್. ಈಗ ಲಾಸ್ಟ್ ಒಂದು ಮಾತು, ನಾವು ಒಂದು ಮೆಟಲ್ ರಾಡ್ ಅಂತ ಹೇಳಿ ತಗೊಂತಿದ್ದಲ್ಲ, ಅದ್ರ ಬದಲಿ ಒಂದು ಪ್ಲೇಟ್ ತಗೊಳ್ಳೋಣ. ಈಗ ಯಾಕೆ ಸರ ಪಲಾವ್ ಮಾಡಿಸಿರಿ? ಪಲಾವ್ ಮಾಡಿಸಿಲ್ಲ, ಒಂದು ಪ್ಲೇಟ್ ತಗೊಳ್ಳೋಣ. ಅದು ಆ್ಯಕ್ಚುಲಿ ರೌಂಡ್ ಐತಿ. ನಾವು ಸೈಡಿಂದ ನೋಡ್ಬೇಕಾದ್ರೆ ಅದು ಎಲಿಪ್ಟಿಕಲ್ ಶೇಪ್ ಕಾಣಿಸಾಕತ್ತೈತಿ. ಹೋಗ್ಲಿ, ರೌಂಡ ಡ್ರಾ ಮಾಡಿ ಹೋಗ್ಲಿ, ಅಪ್ರಾಕ್ಸಿಮೇಟ್ಲಿ ರೌಂಡ. ಸೊ ಈಗ ಇದು ಇನಿಷಿಯಲಿ ಇದ್ರದ್ದು ಏರಿಯಾ ಎ ಐತೆ ಅಂತಿಕೋ. ಸರ್ಕ್ಯುಲರ್ ಐತೆ ಅಂದ್ರೆ ನಾವು ಇದ್ರ ಏರಿಯಾ ಕ್ಯಾಲ್ಕ್ ಮಾಡ್ಬೇಕಂದ್ರೆ πr² ಫಾರ್ಮುಲಾ ಹಚ್ತೀವಿ. ಫಾರ್ಮುಲಾ ಆ ಕಡೆ ಇಲ್ಲ, ನಮ್ಗೆ ಫಾರ್ಮುಲಾ ಇಂಪಾರ್ಟೆಂಟ್ ಇಲ್ಲ. ಸದ್ಯ ಅದ್ರದ್ದು ಏರಿಯಾ ಎಷ್ಟೈತ್ರಿ? ಎ ಅಂದ್ರೆ 2 ಮೀಟರ್ ಸ್ಕ್ವೇರ್. ಏರಿಯಾದ ಯೂನಿಟ್ ಮೀಟರ್ ಸ್ಕ್ವೇರ್. ಸೊ ಇದ್ರದ್ದು 2 ಮೀಟರ್ ಸ್ಕ್ವೇರ್ 3 ಮೀಟರ್ ಸ್ಕ್ವೇರ್ ಏನೋ ಒಂದು ಏರಿಯಾ ಆಯ್ತು ಅಂತ ಅನ್ಕೊಳ್ಳೋಣ. ಇದ್ರದ್ದು ಒರಿಜಿನಲ್ ಏರಿಯಾ ಎ ಬ್ಯಾಡ್ ತಳ್ರಿ, A1 ಮಾಡೋಣ. ಓ ಅಂದ್ರೆ ಆ ಪ್ಲೇಟ್ A1 ಐತಿ, ಹಂಗಲ್ಲ. A1 ಈಸ್ ಇಟ್ಸ್ ಏರಿಯಾ, ಇನಿಷಿಯಲ್ ಏರಿಯಾ. ಇದನ್ನು ಹೀಟ್ ಮಾಡ್ರಿ. ಈಗ ಹೀಟ್ ಮಾಡಿ ಈ ಪ್ಲೇಟ್ ಎಲ್ಲ ಕಡೆಯಿಂದ ಎಕ್ಸ್ಪಾಂಡ್ ಆಗಿ ಈ ಸೈಜಿಗೆ ಬಂತು ತಿಳ್ಕೊರಿ, ಸ್ವಲ್ಪ ಅಗಲ. ಅವಾಗ ಹೊಸ ಏರಿಯಾ ಪೂರ್ತಿ ಎಲ್ಲ ಸೇರಿ ಎಷ್ಟಾಗ್ಲಿ? A2. ಅವಾಗ A2 ಮೈನಸ್ A1 ಮಾಡಿದ್ರೆ ಏನು ಸಿಗ್ತದಲ್ಲ, ಅದಕ್ಕೆ ಡೆಲ್ಟಾ ಎ. ಈ ಡೆಲ್ಟಾ ಎ ಎಷ್ಟು ನಮ್ಮ ಪ್ಲೇಟಿನ ಏರಿಯಾ ಹೆಚ್ಚಿಗೆ ಆಗ್ತದೆ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನೀವು ಎಷ್ಟು ಹೀಟ್ ಮಾಡ್ತೀರಿ, ಅದ್ರ ಟೆಂಪರೇಚರನ್ನು ಎಷ್ಟು ಇನ್ಕ್ರೀಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ಚೇಂಜ್ ಇನ್ ಏರಿಯಾ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಹೆಂಗೆ ತೊಗೊತಿದ್ವಲ್ಲ, ಹಂಗೆ ಒರಿಜಿನಲ್ ಏರಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಟೆಂಪರೇಚರ್. ಈಗ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಅಲ್ಫಾ ಅಂತ ಏನು ಬರ್ತೈತಲ್ಲ, ಲೆಂತ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾರೆ ಈ ಸರ್ತಿ ಬೀಟಾ ಅಂತ ಬರ್ತೈತಿ. ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಬೀಟಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್ ಅಥವಾ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಅಂತ ಕರೀತಾರೆ. ಏರಿಯಾ ಅನ್ನೋ ಬದಲಿ ಇನ್ನೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಸೊ ಡೆಫಿನಿಷನ್ ಆಫ್ ಬೀಟಾ ಕಡೆ ಹೋಗೋಣ. ನಾ ಇಲ್ಲೊಂದು ಹಿಂಗೆ ಪ್ಲೇಟ್ ಗತೆ ಒಂದು ಸರ್ಕಲ್ ಡ್ರಾ ಮಾಡಿ, ಇನಿಷಿಯಲಿ ಅದರದ್ದು ಏರಿಯಾ A1 ಇರ್ಲಿ ಅಂತ ಅನ್ಕೊಂಡು, ಆಮೇಲೆ ಅದನ್ನ ನಾವು ಹೀಟ್ ಮಾಡಿ ಟೆಂಪರೇಚರ್ ಅದರದ್ದು ಇನ್ಕ್ರೀಸ್ ಮಾಡಿಸಿ ಫೈನಲ್ ಏರಿಯಾ A2 ಅಂತ ಕೊಡಿ. ವಾಟ್ ಈಸ್ ಡೆಲ್ಟಾ ಎ? ಜೋರಾಗ ಅಷ್ಟು ಜೋರಾಗ ಹೇಳ್ಬೇಕಂತೇನಿಲ್ಲ. ಡೆಲ್ಟಾ ಎ ಅಂದ್ರೆ ಚೇಂಜ್ ಇನ್ ಏರಿಯಾ, ಇದಕ್ಕೆ ಡಿವೈಡೆಡ್ ಬೈ ಒರಿಜಿನಲ್ ಏರಿಯಾ. ಮೊದಲು ಎಷ್ಟು ಇರ್ತೈತಲ್ಲ ಅದು ಒರಿಜಿನಲ್ ಏರಿಯಾ, ಮತ್ತು ಎಷ್ಟು ಚೇಂಜ್ ಇನ್ ಟೆಂಪರೇಚರ್. ಇದನ್ನ ನಾವು ಹಿಂಗೆ ಡಿಸ್ಕಸ್ ಮಾಡ್ಕೊಂತ ಹೋಗ್ಬೋದು. ಚೇಂಜ್ ಇನ್ ಏರಿಯಾ ಪರ್ ಯೂನಿಟ್ ಏರಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ನಾವು ಇನ್ಕ್ರೀಸ್ ಮಾಡಿದ್ವಿ ಅಷ್ಟು ಏರಿಯಾ ಇನ್ಕ್ರೀಸ್ ಆಗ್ತೈತಿ. ಆ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರೆ ಬರೋದು ಕಾನ್ಸ್ಟೆಂಟ್ ಬೀಟಾ. ಈ ಬೀಟಾಕ್ಕಂತ ನಾವು ಫಾರ್ಮುಲಾನ ಈಕ್ವೇಟ್ ಮಾಡಿದಾಗ ಅದು ಹಿಂಗಾಗ್ತದೆ. So what is beta? Beta is coefficient of area expansion, which tells us how much area changes for every unit area, for every unit rise in temperature. 1 Kelvin temperature increase ಆದ್ರೆ ಏರಿಯಾ 1 ಮೀಟರ್ ಸ್ಕ್ವೇರ್ ಇದ್ರೆ ಇನಿಷಿಯಲಿ, ಈಗ ನಾವು ಒಂದು ರಾಡ್ ತಗೊಂಡು ಹಿಂಗೆ ಅಂತೀವಿ ನೋಡಿ, ಒಂದು ಒರಿಜಿನಲ್ ಲೆಂತ್
1 ಮೀಟರ್ ಇರ್ಲಿ, ಅದ್ರ ಟೆಂಪರೇಚರ್ ನಾವು 1 ಕೆಲ್ವಿನ್ ಇನ್ಕ್ರೀಸ್ ಮಾಡೋಣ. ಈಗ ಹೆಂಗಂದ್ರೆ ಬೀಟಾ ಏನ್ ಹಿಡಿದೈತಿ ಅಂದ್ರೆ ಒಂದ್ ಪ್ಲೇಟ್ ಐತಪ್ಪ ನಮ್ ಕಡೆ, ಒಂದ್ ಸರ್ಫೇಸ್ ಐತಿ. ಆ ಸರ್ಫೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಬೋರ್ಡ್ ಕಾಣಿಸಿರೋದೈತೆ ಎಲ್ಲರಿಗೆ, ಇದನ್ನ ನಾವು ಒಂದು ಏರಿಯಾ ಅಂತ ತಗೋಬಹುದು. ಈಗ ಇದಕ್ಕೆ ಏನ್ ಮಾಡೋಣ, ಈ ಬೋರ್ಡ್ ಹಿಂಗ್ ಗಿಚ್ಚಿ ಹಿಂಗ್ ಹೊರಗೆ ಹಾಕಿ ಕೆಳಗೆ ಬೆಂಕಿ ಹಚ್ಚೋಣ, ಸುಟ್ಟ ಹೋಗ್ತದೆ. ಇದು ಕಂಪ್ಲೀಟ್ ಮೆಟಲ್ ಅಂತ ಅನ್ಕೊಳ್ಳೋಣ ನಾವು ಇಮ್ಯಾಜಿನೇಷನ್. ಅವಾಗ ನಾವು ಹೀಟ್ ಮಾಡಕ್ ಹತ್ಕೊಳ್ಳೆ ಬೋರ್ಡ್ ಎಕ್ಸ್ಪಾಂಡ್ ಆಗಿ ಎಲ್ಲಾ ಕಡೆಯಿಂದ ಅದರದ್ದು ಏರಿಯಾ ಹೆಚ್ಚಿಗೆ ಆಗಿರ್ತದೆ. ಲೆಟ್ ಅಸ್ ಸೇ ನಾವು ಈ ಬೋರ್ಡ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ವಿ, ವ್ಯಾಲ್ಯೂ ವಿಚ್ ಟರ್ನ್ಡ್ ಔಟ್ ಟು ಬಿ 5 ಮೀಟರ್ ಸ್ಕ್ವೇರ್. ಅಷ್ಟು ಏರಿಯಾ ಐತೆ ಅಂತ ಅನ್ಕೊಳ್ಳೋಣ. ಆದ್ರೆ ಬೀಟಾ ನಮಗೆ ಏನ್ ಹೇಳುತ್ತಂದ್ರ ಬೋರ್ಡ್ ನಿಮ್ದು 5 ಮೀಟರ್ ಸ್ಕ್ವೇರ್ ಐತಲ್ಲ ಇರ್ಕೋದಕ್ಕೆ. ಓಕೆ, ಒಂದ್ ಕೆಲಸ ಮಾಡೋಣ, ನಾವು ಈ ಬೋರ್ಡ್ ಕಬ್ಬಿಣದಿಂದ ಮಾಡಿದ್ದೈತೆ ಅಂತ ಅನ್ಕೊಳ್ಳೋಣ, ಐರನ್ ಅಂತ. ಸೊ ಬೀಟಾ ಐರನ್ ಅಂತ ಒಂದ್ ಇರ್ತೈತಿ, ಅದು ಹಿಂಗ ಸಿಂಬಲ್ ಬರೀತಾರಲ್ಲ, ಕೆಮಿಕಲ್ ಸಿಂಬಲ್ ಏನ ಅಂತಲ್ಲ, ಅದು ಯಾವ್ದು ಸಬ್ಜೆಕ್ಟ್ ಐತಂದ್ರೆ ಸೊ ಅದರೊಳಗ Fe ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಐರನ್. ಸೊ ಬೀಟಾ ಐರನ್ ಸೋ ಅಂಡ್ ಸೋ ವ್ಯಾಲ್ಯೂ ಅಂತ ಏನೋ ಒಂದು ವ್ಯಾಲ್ಯೂ ಇರ್ತೈತಿ. ಆ ಏನೋ ಒಂದು ವ್ಯಾಲ್ಯೂ ಇರ್ತದೆ, ಒಂದು ನಂಬರ್ ಇರ್ತದೆ. ಅದು ಏನ್ ಹೇಳುತ್ತಂದ್ರೆ ನಿಮ್ಮ ಕಡೆ ಇರುವಂತಹ ಸರ್ಫೇಸ್, ನಿಮ್ ಕಡೆ ಇರುವಂತಹ ಬೋರ್ಡ್ 1 ಮೀಟರ್ ಸ್ಕ್ವೇರ್ ನಷ್ಟು ಏರಿಯಾ ಇದ್ರೆ, ಈಗ ಆಕ್ಚುಲಿ ಇರುವುದು ಬೋರ್ಡ್ ಎಷ್ಟೈತಿ 5 ಮೀಟರ್ ಸ್ಕ್ವೇರ್. ಅಕಸ್ಮಾತ್ 1 ಮೀಟರ್ ಸ್ಕ್ವೇರ್ ಏರಿಯಾ ನಿಮ್ ಕಡೆ ಇತ್ತು, ಅದನ್ನ ನೀವು ಹೀಟ್ ಮಾಡಿ ಅದರ ಟೆಂಪರೇಚರ್ ಅನ್ನ 1 ಕೆಲ್ವಿನ್ ನಷ್ಟು ಇನ್ಕ್ರೀಸ್ ಮಾಡಿದ್ರೆ ಅವಾಗ ಈ ಪ್ಲೇಟ್ನೊಳಗ ಎಷ್ಟು ಚೇಂಜ್ ಇನ್ ಏರಿಯಾ ಆಗತ್ತೆ ಅಂತ ಹೇಳಿ ಬೀಟಾ ಹೇಳುತ್ತೆ. ಈಗ ನಾವು ಬೀಟಾಕ್ ಏನ್ ಕೇಳಬಾರ್ದಂದ್ರೆ, ಅಲ್ಲ ನೀನು 1 ಮೀಟರ್ ಸ್ಕ್ವೇರಿಗೆ ಎಷ್ಟು ಏರಿಯಾ ಇನ್ಕ್ರೀಸ್ ಆಗ್ತೈತಿ ಅಂತ ಹೇಳ್ತೀವಿ, ನಮ್ ಬೋರ್ಡ್ 5 ಮೀಟರ್ ಸ್ಕ್ವೇರ್ ಐತಿ, ಅದಕ್ಕೆ ಎಷ್ಟು ಇನ್ಕ್ರೀಸ್ ಆಗುತ್ತ ಅಂತ ಕೇಳಬಾರ್ದು. ಇದು ಕಾಮನ್ ಸೆನ್ಸ್, ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಕಾಮನ್ ಸೆನ್ಸ್ ಇಂದ ಅರ್ಥ ಮಾಡ್ಕೋಬೇಕು. ಇಲ್ಲ ನಮ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಫಾರ್ಮುಲಾ ಅದಕ್ಕೆ ಅಂತ ಇರ್ತದೆ. ಸೊ ಈಗ ಏನ್ ಮಾಡ್ತೀನಿ ನಾನು ನೆಕ್ಸ್ಟ್, ಈ ರೀತಿ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ವಿ ನಾವು ನಿನ್ನೆ ಎಕ್ಸ್ಟ್ರಾ ಒಂದು. L2 is equals to L1 into bracket 1 plus alpha delta T ಅಂತ. L2 is equals to L1 into bracket 1 plus alpha delta T. ಇದೇ ರೀತಿ ಏರಿಯಾ ಅಂತ ಹೇಳಿ ಒಂದು ಫಾರ್ಮುಲಾ ಮಾಡ್ಕೊಳ್ಳೋಣ ನಾವೀಗ. ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಏರಿಯಾ ಇಸ್ ಈಕ್ವಲ್ಸ್ ಟು, ಇದನ್ನ ಆ ಕಡೆ ಕಳಿಸಿ ನಾನು ಏನ್ ಮಾಡ್ತೀನಿ, ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಬೀಟಾ ಇಂಟು ಎ ಇಂಟು ಡೆಲ್ಟಾ ಟಿ. ಇಲ್ಲಿ ಡೆಲ್ಟಾ ಎ ಅಂದ್ರೆ ಚೇಂಜ್ ಇನ್ ಏರಿಯಾ, ಇದು ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್ ಅಂತ ಕರೀತಾರೆ. ಎ ಅಂದ್ರೆ ಒರಿಜಿನಲ್ ಏರಿಯಾ, ಡೆಲ್ಟಾ ಟಿ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್. ಬೇಕಂದ್ರೆ ನೀವು ಇದನ್ನ T2 ಮೈನಸ್ T1 ಅಂತನೂ ಬರೀಬಹುದು, ನಾ ಅದನ್ನ ಡೆಲ್ಟಾ ಟಿ ಅಂತ ಅಷ್ಟೇ ಹೇಳ್ತೀನಿ. ಈಗ ಚೇಂಜ್ ಇನ್ ಏರಿಯಾ ನಾ ಹೆಂಗ್ ಬರೀತೀನಿ ಅಂದ್ರೆ A2 ಮೈನಸ್ A1 ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ ಇಸ್ ಈಕ್ವಲ್ಸ್ ಟು ಬೀಟಾ ಇಂಟು ಒರಿಜಿನಲ್ ಏರಿಯಾ ಎ ಬರೀ ಬದಲಿ A1, ಯಾಕಂದ್ರೆ ನಾವು ಇಲ್ಲಿ A1 ಅನ್ನು ಯೂಸ್ ಮಾಡಿವಿ, ಈಗ ಸೇಮ್ ಇಲ್ಲಿ ಕ್ಯಾರಿ ಮಾಡಬೇಕು. ಸೊ ದೇರ್ಫೋರ್ A2 ಹಾಕ್ಬಿಟ್ಟು ಕಳಿಸಿ A1 ಕಾಮನ್ ತೆಗೆದ್ರೆ 1 plus beta delta T. So if you compare these two formulae, they look same. Yes sir. ಇಲ್ಲಿ ಒಂದ ಚೇಂಜ್ ಏನಂದ್ರೆ ಸಿಂಬಲ್ ಚೇಂಜ್ ಆಗ್ಯಾವ, ಲೆಂತ್ ಬದಲಿ ಏರಿಯಾ ಬರುತ್ತೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಬದಲಿ ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್ ಬಂದಿದೆ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ವಾಲ್ಯೂಮ್ ಎಕ್ಸ್ಪಾನ್ಷನ್. ಈಗ ಒಂದು ಸಾಲಿಡ್ ಅನ್ನ ಹೀಟ್ ಮಾಡಿದಾಗ 3 ರೀತಿ ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ಇರ್ತಾವ ಅಂತ ಹೇಳಿದ್ವಿ. ಒಂದು ಲೆಂತ್, ಏರಿಯಾ, ವಾಲ್ಯೂಮ್. ಒಂದ್ ಕೆಲಸ ಮಾಡೋಣ, ನಿಮಗ ಮೆಜಾರಿಟಿ ಸ್ಟೂಡೆಂಟ್ಸ್ ಹಿಂಗ ಆಗಿರ್ತೈತಿ, ಎಲ್ಲರಿಗೂ ಅಂತಲ್ಲ. ಸ್ಪೋರ್ಟ್ಸ್ ಇರ್ತಾವ ನೋಡ್ರಿ ಸ್ಕೂಲ್. ಈಗ ಅಟ್ ಲೀಸ್ಟ್ ಒಂದ್ ಸರ್ತಿಯರ ಲೈಫ್ ನೊಳಗ ಶಾರ್ಟ್ ಪುಟ್ ಒಗದಿರಿ. ಹ್ಞೂ ಸರ್, ಹಿಂಗ್ ಹಿಡ್ಕೊಂಡು ಹಿಂಗ್ ಒಗದಿ ಸರ್, ಇಲ್ಲೇ ಬರ್ತದೆ. ಅದು ತರ ಹೋಗ್ತೀವಿ ಅಂತ ಹೇಳಿ ನಾವು ಎಲ್ಲಾರು ಹೋಗಿದ್ ನೋಡಿ ನಾವು ಹೋಗಿತೀವಿ ಅಂತ ಹೋಗಿ ಸರ್, ಅದು ಇಲ್ಲೇ ಬಿಡ್ತಾರೆ. ಇಂಥವಾಗ್ತಿದ್ದಾವ ಶಾರ್ಟ್ ಪುಟ್
ಡಿಸ್ಕಸ್ ಥ್ರೋ, ಜಾವ್ಲಿನ್ ಥ್ರೋ, ನಾನು ಹೋಗಿತಿರ್ಲಿ ಅಂತ ಹೋಗಿರ್ತೇವೆ. ವಾಲ್ಯೂಮ್ ಎಕ್ಸ್ಪಾನ್ಷನ್ ಒಳಗೆ ಶಾರ್ಟ್ ಪುಟ್ ತಗೊಂಡು ಮೆಟಲ್ ನಿಂದ ಮಾಡಿದಂತ ಅನ್ಕೊಳ್ಳೋಣ ನಾವೀಗ ಕಬ್ಬಿಣದ ಆ ಶಾರ್ಟ್ ಪುಟ್. ಈಗ ಫಾರ್ ಎಕ್ಸಾಂಪಲ್ ಇದು ಆಗ್ಲೇ ಡೈಗ್ರಾಮ್ ಏನ್ ಡ್ರಾ ಮಾಡಿದ್ನಲ್ಲ, ಇದು ಪ್ಲೇಟ್ ಅಂತ ತಗೊಂಡಿದ್ವಿ ನಾವು. ಆ ಪ್ಲೇಟ್ ಕ್ಯಾನ್ಸಲ್ ಮಾಡಿ ಇದು ಶಾರ್ಟ್ ಪುಟ್. ಆಕ್ಚುಲಿ ಎರಡಕ್ಕೂ ಡಿಫರೆನ್ಸ್ ಐತಿ. ಪ್ಲೇಟ್ ಸರ್ಕ್ಯುಲರ್ ಇರುತ್ತೆ, ಪ್ಲೇಟ್ 2 ಡೈಮೆನ್ಷನಲ್, ಇದು 3 ಡೈಮೆನ್ಷನಲ್, ಇದು ಸ್ಪಿಯರ್ ಇದು. ಬಟ್ ಬೋರ್ಡ್ ಮೇಲೆ ಸ್ಪಿಯರ್ ಡ್ರಾ ಮಾಡಕ್ಕಾಗಂಗಿಲ್ಲ, ಸರ್ಕಲ್ ಡ್ರಾ ಮಾಡೋಕ್ಕಾಗ್ತದೆ. ಸೊ ಅದಕ್ಕೆ ಇದು ಶಾರ್ಟ್ ಪುಟ್. ಈಗ ಇದಕ್ಕೆ ನೀವು ಹೇಳ್ರಿ ನೋಡಿ ಮುಂದಿನ ಎಕ್ಸ್ಪ್ಲನೇಷನ್. ಈಗ ಏನ್ ಹೇಳ್ಬೇಕು? ಹಾ, ಇದ್ರದ್ದು ಹೀಟ್ ಮಾಡೋಕ್ಕಿಂತ ಮೊದ್ಲು ಏನಂತ ಹೇಳ್ಬೇಕು? ಏರಿಯಾ ಮುಗಿತೀವಿ ನಾವು, ಏರಿಯಾ ಮುಗಿತೀಗ ವಾಲ್ಯೂಮ್ ನೀವು ನೋಡ್ರಿ ಆನ್ಸರ್ ಮಾಡ್ರಿ. ರಾಂಗ್ ಆದ್ರ ಆತು, ರಾಂಗ್ ಆದ್ರ ಆತು. ನಿಮ್ಗೆ ಅನ್ಸುತ್ತೆ ಹೇಳಿ ಮಾತಾಡ್ಬೇಕಾಗ ಇನಿಷಿಯಲ್ ವಾಲ್ಯೂಮ್. ಸೊ ಲೆಟ್ ಅಸ್ ಸೇ ವಿ ಈಸ್ ಇಟ್ಸ್ ಲೈಕ್ ಒಂದು ರಾಡ್ ತಗೊಂಡ ಇನಿಷಿಯಲ್ ಲೆಂತ್ ಇದ್ರದ್ದು ಎಲ್ ಇರ್ಲಿ, ಒಂದು ಪ್ಲೇಟ್ ತಗೊಂಡು ಏರಿಯಾ ಎ ಇರ್ಲಿ ಅಂತಿದ್ವಲ್ಲ, ಹಂಗ ವಾಲ್ಯೂಮ್ ವಿ ಇರ್ಲಿ ಅಂತ ಅನ್ಕೊಂಡ್ವಿ. V1 ಮಾಡ್ಕೊಂಡು ಆಮೇಲೆ ಈ ಶಾರ್ಟ್ ಪುಟ್ ಮಾತಾಡ್ರಿ, ಮುಂದೆ ಏನಿರ್ಬೋದು ಅಂತ ಗೆಸ್ ಮಾಡ್ರಿ. ಟೆಂಪರೇಚರ್ T1 ಇರ್ಲಿ ಸ್ಟಾರ್ಟಿಂಗ್, ಆಮೇಲೆ ನಾವು ಇದನ್ನ ಹೀಟ್ ಮಾಡಿ ಟೆಂಪರೇಚರ್ ಅನ್ನ T2 ಮಾಡ್ತೀವಿ. ಹೌದಾ? ವಾಲ್ಯೂಮ್ ಅವಾಗ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ? ಜಾಸ್ತಿ ಆಗಿ ಎಷ್ಟು ಆಗ್ತದೆ? ಅವಾಗ V2 ಮೈನಸ್ V1 ಮಾಡಿದ್ರೆ ಏನ್ ಸಿಗುತ್ತೆ? ಚೇಂಜ್ ಇನ್ ವಾಲ್ಯೂಮ್. ಸೊ ದಿಸ್ ಚೇಂಜ್ ಇನ್ ವಾಲ್ಯೂಮ್ ಡೆಲ್ಟಾ V ಒಂದೇ ಮಾತ್ರ ಬರಾಗ್ತದಲ್ಲ, ಬರಾಗತ್ತನಿಲ್ಲ. ಡೆಲ್ಟಾ V is directly proportional to ಡೆಲ್ಟಾ T ಅಂದ್ರೆ T2 minus T1 ಅದು ಚೇಂಜ್ ಇನ್ ಟೆಂಪರೇಚರ್. ಬರಾಕತ್ತಿಲ್ಲ, ಕಟ್ ಆಗತ್ತೆ. ಒಂದ್ ಕೆಲಸ ಮಾಡ, ಇದನ್ನ ಶಿಫ್ಟ್ ಮಾಡ. ಸೊ ಡೆಲ್ಟಾ V is directly proportional to ಡೆಲ್ಟಾ T. ನಾವಿಲ್ಲಿ ಇನ್ನೊಂದು ಮರಿಬಾರ್ದು, ಏನಂದ್ರೆ ಚೇಂಜ್ ಇನ್ ವಾಲ್ಯೂಮ್ ತಗೊಂಡಾಗ ಇನಿಷಿಯಲ್ ವಾಲ್ಯೂಮ್ ಮಾಡಬಹುದು. ಸೊ ಡೆಲ್ಟಾ V by V equal to ಪ್ರಪೋರ್ಷನಾಲಿಟಿ ಸಿಂಬಲ್ ತಗೊಂಡ್ರೆ ಅಲ್ಫಾ ಬೀಟಾ ಅಂತ ಎರಡು ಬಂದಿದ್ದಲ್ಲ, ಈ ಸರ್ತಿ ಗಾಮಾ. ಮಾಮಾ ಅಲ್ಲ, ಗಾಮಾ. ಓಕೆ, ಗಾಮಾ. ಸೊ ಗಾಮಾ ಇಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್, ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತ ಕರೀತಾರೆ, ಅಥವಾ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದಂಗ. ಈ ಬೀಟಾದ SI ಯೂನಿಟ್ ಏನು ಬರುತ್ತೆ ಹೇಳ್ರಿ? ವಿಚಾರ ಮಾಡ್ಯಾರ ಅಮ್ಮ? ಪರ್ ಕೆಲ್ವಿನ್ ಬರ್ತದೆ. ಈಗ ಹೋಗ್ಲಿ, ಇಲ್ಲಿಂದ ಚಲೋ ಮಾಡೋಣ. ಏರಿಯಾ ಯೂನಿಟ್ ಮೀಟರ್ ಸ್ಕ್ವೇರ್, ಲೆಂತ್ ಮೀಟರ್, ಏರಿಯಾದ ಮೀಟರ್ ಸ್ಕ್ವೇರ್. ಸೊ ಚೇಂಜ್ ಇನ್ ಏರಿಯಾ ಮಾಡಿದಾಗ ಇದು ಮೀಟರ್ ಸ್ಕ್ವೇರ್ ಏರಿಯಾ, ಇದು ಮೀಟರ್ ಸ್ಕ್ವೇರ್, ಇದು ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಚೇಂಜ್ ಇನ್ ಟೆಂಪರೇಚರ್ ಕೆಲ್ವಿನ್ ಇರುತ್ತೆ, ಮ್ಯಾನ್ ಬಂದ್ರೆ ಪರ್ ಕೆಲ್ವಿನ್. ಒಂದು ನೆನಪಿಟ್ಟುಕೊಂಡಿದ್ರೆ ಅಲ್ಫಾದು ಯೂನಿಟ್ ಪರ್ ಕೆಲ್ವಿನ್ ಇತ್ತು, ಬೀಟಾದು ಯೂನಿಟ್ ಇರುತ್ತೆ ಅಂತ ಹೇಳಿ ಗಾಮಾ. ಮತ್ತೆ ನಂದೊಂದು ಯೂನಿಟ್ ಬ್ಯಾರೆ ಮಾಡ್ಕೊಂಡ್ಬಿಟ್ರೆ ಮಂದಿ ತಪ್ಪು ಬಂದಾರ ಅಂತ ಹೇಳಿ ಅದೇನ್ ಮಾಡ್ತೈತಿ? ಪರ್ ಕೆಲ್ವಿನ್. ಈಗ ಲೈಕ್ ಹಿಂಗ್ ಮಾಡ್ತಿರ್ತಾರ, ನಮ್ ಫ್ರೆಂಡ್ ಹಂಗ್ ಮಾಡ್ಯಾರ, ಹಂಗ್ ಮಾಡಬಾರ್ದು. ನಿಮ್ದೊಂದು ಐಡೆಂಟಿಟಿ ಇಟ್ಕೋ. ಓಕೆ, ಸೊ ಗಾಮಾ ಇದಕ್ಕ ಫಾರ್ಮುಲಾ ಬರೋಣ. ಗಾಮಾ ಇಸ್ ಈಕ್ವಲ್ ಟು ಡೆಲ್ಟಾ V ಡಿವೈಡೆಡ್ ಬೈ V ಇಂಟು ಡೆಲ್ಟಾ T. ಸೊ ವಾಲ್ಯೂಮ್ ಯೂನಿಟ್ ಮೀಟರ್ ಕ್ಯೂಬ್, ಇಲ್ಲೂ ಮೀಟರ್ ಕ್ಯೂಬ್ ಕ್ಯಾನ್ಸಲ್, ಕೆಲ್ವಿನ್ ಮ್ಯಾಲ್ ಬಂತು ಪರ್ ಕೆಲ್ವಿನ್. ಪೇಜ್ ನಂಬರ್ 72 ಒಳಗಿನ ಇಲಸ್ಟ್ರೇಷನ್ ನಿನ್ನೆ 73 ಪೇಜ್ ಒಳಗಿಂದು ನ್ಯೂಮರಿಕಲ್ 3 ಮಾಡಿದ್ವಿ. ಇವತ್ತ 72 ಒಳಗಿಂದು ನ್ಯೂಮರಿಕಲ್ 1 ಮಾಡೋಣ.
ನ್ಯೂಮರಿಕಲ್ ಅಂದ್ರೆ ಸಮ್ ಪ್ರಾಬ್ಲಮ್ ಇಲ್ಲೇ ಹಾಗಂತಾರ. ಲೆಕ್ಕ ಲೆಕ್ಕ ಗಣಿತದೊಳಗೆ ಲೆಕ್ಕ ಇರ್ತಾವಲ್ಲ, ಹಂಗ ಫಿಸಿಕ್ಸ್ ಒಳಗೆ ಲೆಕ್ಕ ಇರ್ತಾವ, ಹಂಗ ಅಂತಾರ. ನಿಮಗೆ ನ್ಯೂಮರಿಕಲ್ ಅಂದ್ರೆ ಹೊಸಾದ ಅನ್ಸುತ್ತೆ ಅಂದ್ರೆ ಲೆಕ್ಕ ಅಂತ ನೋಡಿ ಏನು. ಓಕೆ, ಸೊ ಒಂದು ಕೆಲಸ ಮಾಡೋಣ. ಈಗ ಆ ಕ್ವಶನ್ ಓದೋಣ. ಆ ಬ್ಲಾಕ್ ಸ್ಮಿತ್ ಫಿಕ್ಸಸ್ ಇದು ಹೌನ್ರಿ ಕಬ್ಬಿಣದ ಕೆಲಸ ಮಾಡ್ತಾರಲ್ಲ ಅವರಿಗೆ ಬ್ಲಾಕ್ sir, that's good. A blacksmith fixes iron ring on the rim of the wooden wheel of a bullock cart. ನೀವು ರೈತರಾಗಿರಂತ ಅನ್ಕೋಣ, ನಿಮ್ ಚಕಡಿದು ಗಾಲಿ ಟೈರ್ ಇರಲಿಲ್ಲ, ವುಡನ್ ಇರುತ್ತೆ. ಸೊ ಆ ವುಡನ್ ಇದ್ದದಕ್ಕೆ ಅದು ಬಹಳ ದಿವಸ ಯೂಸ್ ಆಗಿ ಮೂವ್ಮೆಂಟ್ ಹಾಕುವಂತ ಹೋಗ್ಬಿಟ್ರೆ ಫ್ರಿಕ್ಷನ್ ಇಂದ ಸವಿತದೆ. ಸೊ ಹಂಗ ಆಗ್ಬಾರ್ದಂದ್ರೆ ವೇರ್ ಅಂಡ್ ಟೇರ್ ಆಗ್ತದೆ. ಹಂಗ ಆಗ್ಬಾರ್ದು ಅಂತ ಹೇಳಿ ಅದಕ್ಕೊಂದು ಐರನ್ದು ಇವ್ರು ಆಕ್ಚುಲಿ ಎಕ್ಸಾಂಪಲ್ ನಾಗ ಹೆಂಗ್ ಕೊಟ್ಟಾರಲ್ಲ, ಇದು ಹೇಳ್ತೀನಿ ನಾನು. ಇದು 127. ಓಕೆ, ಅದಕ್ಕೆ ಅದು ಹಂಗ ಆಗ್ಬಾರ್ದು ಅಂತ ಹೇಳಿ ಒಂದು ರಿಮ್ ಬಿಡ್ಸಕತ್ತಾರ. ರಿಮ್ ಕಟಗಿದಿರ್ತೈತಲ್ಲ ವೀಲ್, ಅದಕ್ಕೆ ಎಕ್ಸ್ಟ್ರಾ ಒಂದ್ ಮ್ಯಾಲೆ ಕೋಟಿಂಗ್ ಕೊಡಾಕತ್ತಾರ. ಇಷ್ಟಿಲ್ಲಿದ್ದ ಸ್ಟೀಲ್ ಇದ್ದು ಅವ್ರು ಸ್ಟೀಲ್ ಅಂತಿಲ್ಲೇ ಐರನ್ ಅಂತಾರ. ಓಕೆ, a blacksmith fixes iron ring on the rim of the wooden wheel of a bullock cart. The diameter of the rim and the iron ring are 5.243 meter and 5.231 meter respectively at 27 degrees. ಧನ್ಯವಾದ. ಒಂದು ನಿಮಿಷ ನೀವು ಹೊಂಟ್ಬಿಡ್ತೀರ ಹಂಗ ನಾನ್ ಸ್ಟಾಪ್. ಇಲ್ಲೇ ಒಂದು ಐರನ್ ರಿಂಗ್ ಐತಿ, ಅದನ್ನ ರಿಮ್ಮಿಗೆ ಹಾಕ್ಬೇಕು. ರಿಮ್ ಹಾಕತ್ತಿಲ್ಲ, ರಿಮ್ಮಿಗೆ ಅಂದ್ರೆ ಅದು ಔಟ್ಸೈಡ್ ಒಂದು ಕೋಟಿಂಗ್ ಕೊಟ್ಟಂಗ ವೀಲ್ಗೆ ಒಂದು ಕಬ್ಬಿಣದ ಒಂದು ರಿಂಗ್ ಐತೆ, ಅದ್ರಲ್ಲಿ ಜೋಡಿಸ್ಬೇಕಾಗೈತೆ. ಅದರ ಪ್ರಾಬ್ಲಮ್ ಏನಾಗ್ಬಿಟ್ಟೈತೆ ಅಂತಂದ್ರೆ ನಮ್ಮ ವೀಲದ್ದು ರಿಮ್ಮದ್ದು ಡಯಾಮೀಟರ್ ದೊಡ್ಡದೈತಿ, ರಿಂಗದ್ದು ಸಣ್ಣದೈತಿ. ವ್ಯಾಲ್ಯೂಸ್ ನೋಡ್ರಿ, ರಿಮ್ ಮತ್ತೆ ಎಷ್ಟು ಇಲ್ಲಿ ಡೈರಾಮ್ ತೆಗಿತಲ್ಲ, ಒಂದಿಷ್ಟು ಮಂದಿ ಗೊತ್ತಾಗಿರುತ್ತೆ. ಅಂದ್ರು ಏನ್ ನಡೆಸಿರಿ ಸರ್ ಅಂತ ಗೊತ್ತಾಗಲ್ಲ. ಓಕೆ, ಇದು ವೀಲ, ಇದು ಹಿಂಗ ಸೆಂಟರ್, ಇದು ರೇಡಿಯಸ್, ಇದು ಡಯಾಮೀಟರ್. ಈ ಸಲ ಕಲ್ತಿರ್ಲಿಲ್ಲ. ಸೊ ಈಗ ಅವ್ರು ಏನ್ ಹೇಳಾಗ್ತಾರ, ಅದು ವೀಲ್ ಐತಲ್ಲ, ಬುಲ್ಲಕ್ ಕಾರ್ಡ್ ಚಕಡಿದು ಗಾಲಿ ಐತಲ್ಲ, ಅದ್ರದ್ದು ಡಯಾಮೀಟರ್ ಎಷ್ಟಂತ 243 ಮೀಟರ್. ಇದು ಆ ರಿಮ್ದು ಅಂದ್ರೆ ಗಾಲಿದು ಇದಕ್ಕೊಂದು ರಿಂಗ್ ಕೂಡಿಸೋದಾರ. ಏನ್ ಕೂಡಿಸೋದಾರ? ಮ್ಯಾಲ ಒಂದು ರಿಂಗ್ ಕೂಡಿಸಾಕತ್ತಾರಲ್ಲ, ಆ ರಿಂಗ್ ಏನೊಂದು ಇದೈತಲ್ಲ, ಡಯಾಮೀಟರ್ ಐತಲ್ಲ. ಫಾರ್ ಎಕ್ಸಾಂಪಲ್ ಹಿಂಗ್ ಡ್ರಾ ಮಾಡ್ತೀನಿ. ಸೊ ಇದೈತಿ 5.231 ಮೀಟರ್. ಸೊ ಹಂಗಾರ ರಿಮ್ದೇನ್ ಡಯಾಮೀಟರ್ ಐತಲ್ಲ, ದಟ್ ಈಸ್ ಗ್ರೇಟರ್ ದ್ಯಾನ್ ಡಯಾಮೀಟರ್ ಆಫ್ ದ ರಿಂಗ್. ಏನ್ ಮಾಡ್ಬೇಕು ಈಗ? ಏನು ಮಾಡ್ಬೇಡ ಸರ್, ಇದಾಗಿಲ್ಲ. ಏನ್ ಕುಡಿಸ್ತಾರೆ ಸರ್, ಇದನ್ನ ಸಾಮರ್ಥ್ಯ ಕಾರಣ ಕುಡಿಸ್ತಾರೆ. ಹಂಗ್ ಮಾಡೋ ಬದಲು ಏನ್ ಮಾಡ್ತಾರೆ, ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿ ವಾಪಸ್ ತಣ್ಣೀರ್ ಹಾಕ್ಬಿಡ್ತಾರೆ ಅದ್ರ ಮೇಲೆ. ಎದಕ್ಕೆ? ಕಾಂಟ್ರಾಕ್ಟ್ ಆಗಿ ಬಟ್ ಹಿಡ್ಕೊಂಡ್ಬಿಡ್ತೈತೆ ಆ ವೀಲಿಗೆ. ಹಂಗ ಮಾಡ್ತಾರ. ಈಗ ಅವ್ರು ಕೇಳಾಕತ್ತಾರ ಏನಂದ್ರೆ, ಓಕೆ ಫಸ್ಟಿಗೆ ಅಂದಂಗ ಇಲ್ಲೇ ನಾವು ಆ ಐರನ್ ರಿಂಗ್ ನ ನಮ್ ವೀಲ್ ಮೇಲೆ ಕುಡಿಸಾಕತ್ತೀವಲ್ಲ, ನೀವು ಹೀಟ್ ಮಾಡ್ಬೇಕು ಅಂದ್ರಿ. ಆ ಹೀಟ್ ನೀವು ಈ ರಿಂಗ್ ಐತಲ್ಲ, ಒಳಗಿನ ರಿಂಗ್, ಈ ರಿಂಗ್ ಅನ್ನು ಹೀಟ್ ಮಾಡ್ತೀರ ಏನ್ ಹೊರಗೆ ರಿಂಗ್ ಅನ್ನು ಹೀಟ್ ಮಾಡ್ತೀರ? ರಿಂಗ್ ಅನ್ನು ಹೀಟ್ ಮಾಡಿ ದೊಡ್ಡದು ಮಾಡಿ ಅದು ಕೂಡಿಸ್ಬೇಕು ಇಲ್ಲಿ. ಈಗ ಸ್ಟಾರ್ಟಿಂಗ್ ಡಯಾಮೀಟರ್ ಎಷ್ಟೈತಿ? D1 ಅಂತಿಲ್ಲ, ಈ ರಿಂಗ್ ಡಯಾಮೀಟರ್ 5.231.
ರಿಂಗ್ ರಿಂಗ್. ಈಗ ನಮ್ಗ ಈ ಡಯಾಮೀಟರ್ ಹೆಚ್ಚಿಗೆ ಆಗ್ಬೇಕಂದ್ರೆ ಕಡಿಮೆ ಆಗ್ಬೇಕು? ಹೆಚ್ಚಿಗೆ ಆದ್ಮೇಲೆ ಫೈನಲಿ ಎಷ್ಟು ಆಗ್ಬೇಕು? 5.243 ಆಗ್ಬೇಕು. ಅಂದ್ರೆ ಆ ವೀಲದ್ದು ಡಯಾಮೀಟರ್ ಈಗ ಅದು ಈಕ್ವಲ್ ಆಗ್ಬೇಕು. ಇಷ್ಟಿತ್ತು ಡಯಾಮೀಟರ್, ಇಷ್ಟ ಆಗ್ಬೇಕು. ಇನಿಷಿಯಲಿ ಟೆಂಪರೇಚರ್ ಎಷ್ಟಿತ್ತಂತ? 27 ಡಿಗ್ರಿ ಸೆಲ್ಸಿಯಸ್. ಆ ರಿಂಗದ ಅಲ್ಫಾ ಕೊಟ್ಟು T2 ಕೇಳರು. ಇನ್ T2 ಕೊಟ್ಟು ರಿಂಗದ ಅಲ್ಫಾ ಕೇಳರು. ಅಲ್ಫಾ ಕೊಟ್ಟಾರ ನೋಡ್ರಿ. ಏನ್ ಕೊಟ್ಟಾರ ವ್ಯಾಲ್ಯೂ? 1.20 into 10 raised to minus 5 per Kelvin ಅಂತ ಹೇಳಿ. ಇದ್ರ ಮೀನಿಂಗ್ ಹೇಳಿ ನಾನು ಇದು ಈಗ 5.231 ಮೀಟರ್ ಐತಿ. ಇದು ವ್ಯಾಲ್ಯೂ ನಮ್ಗೆ ಏನ್ ಹೇಳುತ್ತಂದ್ರೆ 5.231 ಬದ್ಲಿ 1 ಮೀಟರ್ ಇತ್ತು. ಅದ್ರ ಟೆಂಪರೇಚರ್ ಅನ್ನ 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ ಲೆಂತ್ ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿ ಇದು ಹೇಳುತ್ತಾರೆ. ಓಕೆ, ಈಗ ಏನ್ ಮಾಡ್ತೀನಿ, ಸ್ವಲ್ಪ ನಮ್ಮ ಕನ್ವೀನಿಯನ್ಸಿಗೆ ಅಂತ ಹೇಳಿ, ನಮ್ಮ ಅನುಕೂಲಕ್ಕೆ ಅಂತ ಹೇಳಿ ಸಿಂಬಾಲ್ D1 D2 ನ L1 L2 ಮಾಡ್ಕೊಂಡ್ಬಿಡ್ತೀವಿ. ಬಿಕಾಸ್ ವಿ ಆರ್ ಫ್ಯಾಮಿಲಿಯರ್ ವಿತ್ L rather than D. ಏನ್ ಬೇಕಂತ ಈಗ ಇದು 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 ಇಷ್ಟು ತರ ನಾವು ಮಾತಾಡಿದ ಏನಿದೆ ಈಗ ಏನ್ ಬೇಕಂತ? T2 ಬೇಕಂತ. ಏನ್ T2 ಅಂದ್ರೆ ಅವ್ರು ಏನ್ ಹೇಳಕತ್ತಾರ ನೋಡಪ್ಪ, ಸದ್ಯ ರಿಂಗದ್ದು ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಐತಿ. ನಾವ್ ಇದನ್ನ ಎಕ್ಸ್ಪಾಂಡ್ ಮಾಡಿ ಆ ವೀಲಿಗೆ ಹಾಕವ್ರು ಇದನ್ನ ಹೀಟ್ ಮಾಡ್ಬೇಕು ಅನ್ಕೊಂಡಿವಿ. ಈ ಸದ್ಯ 27 ಡಿಗ್ರಿ ಸೆಲ್ಸಿಯಸ್ ಐತಲ್ಲ, ಇನ್ ಇದನ್ನ ಹೀಟ್ ಮಾಡಿ ಎಷ್ಟು ಟೆಂಪರೇಚರ್ ಮಾಡ್ಬೇಕಾಗತ್ತೆ ನಾವು? ಎಲ್ಲಿ ತನಕ ಇದನ್ನ ಹೀಟ್ ಮಾಡ್ಬೇಕಾಗುತ್ತೆ? ಹ್ಞೂ. ಓಕೆ, ಇದಕ್ಕೆ ಏನ್ರಿ ಓದಾವ ನಮ್ಮ ಕಡೆ ಫಾರ್ಮುಲಾ ಎಂತದ ಅಂದ್ರೆ ಇದನ್ನ ಕ್ಯಾಲ್ಕ್ ಮಾಡಕ್ಕೆ ಹೇಳೋದು ಯಾವ್ದ್ರ ಅಂದ್ರೆ ಮತ್ತೆ ಏನ್ರಿ ಹೇಳ್ಬೇಡ್ರಿ. ವಿ ಹ್ಯಾವ್ ಹೇಳಿ ಅಲ್ಫಾ ಇಸ್ ಈಕ್ವಲ್ಸ್ ಟು ಅಂತ ಫಾರ್ಮುಲಾ ಬರೀಬಹುದು, ಅಥವಾ L2 ಇಸ್ ಈಕ್ವಲ್ಸ್ ಟು L1 ಬ್ರಾಕೆಟ್ 1 ಪ್ಲಸ್ ಅಲ್ಫಾ ಡೆಲ್ಟಾ ಟಿ ಅಂದ್ರೆ ಇಲ್ಲಿ T2 ಮೈನಸ್ T1 ಅಂದ್ರೆ ಟೈಮ್ ಹೋದಲ್ಲ, ಟೆಂಪರೇಚರ್ ಅನ್ನ. ಇಲ್ಲಿ ಟೆಂಪರೇಚರ್ T2 T1 ಅದಲ್ಲ, ಅವ್ರು ಕೊಟ್ಟಂತ ವ್ಯಾಲ್ಯೂಸ್ ಏನಾರ ಇರ್ಲಿ, ನಾವು ಇಲ್ಲಿ ಕೆಲ್ವಿನ್ ಒಳಗೆ ಬರೀಬೇಕು ಟೆಂಪರೇಚರ್ ಅನ್ನ, ಏನ್ ಡಿಗ್ರಿ ಸೆಲ್ಸಿಯಸ್ ಒಳಗೆ ಬರೀಬೇಕು. ಯಾರ ಸುಳ್ಳ ಬರ್ಕೋರಿ, ಡಿಫರೆನ್ಸ್ ತಗೊಂಡ್ರೆ ಅಷ್ಟೇ ಹೊಡಿದಿತ್ತು. ಓಕೆ, ನಮಗೆ ಇದ್ರಾಗ ಏನ್ ಬೇಕಾಗಿತ್ತು? L2 ಬೇಕಾಗಿತ್ತಲ್ಲ. T2 ಅಂದ್ರೆ ಓಕೆ. ಸೊ T2 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಇಲ್ಲ ಸಪರೇಟ್ ಆಗಿ ನಾವು ಇದನ್ನ L2 ಡಿವೈಡ್ ಬೈ L1 ಮಾಡಿ ಹಂಗೂ ಮಾಡಬಹುದು. ಇಲ್ಲ ಅಂದ್ರೆ ಫಸ್ಟ್ ನೀವು ಹೇಳೋದಿಲ್ಲ ಹಂಗೂ ಮಾಡಬಹುದು. ನಾವು ಅದಕ್ಕೆ ಹೇಳಿದ್ವಿ ಸರ್, ಅಂದ್ರೆ ಹಿಂಗ್ ಮಾಡಿದ್ರು ಬರುತ್ತೆ, ಹಂಗ್ ಮಾಡಿದ್ರು ಬರುತ್ತೆ, ಹಂಗ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಅಲ್ಫಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ. ಈಗ ಏನ್ ಮಾಡೋಣ ನಾವು? ಒಂದ್ ಕೆಲಸ ಮಾಡೋಣ. ಎಷ್ಟು ಕೆಲಸ ಮಾಡ್ತೀವಿ ಸರ್ ನೀವು? ಕೆಲಸ ಮಾಡ್ಬೇಕು. ಇದು ನಮ್ಮ ಇಮ್ಯಾಜಿನೇಷನ್ ಒಳಗೈತೆ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಸರ್. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್. ನಮಗ್ ಬೇಕಾಗಿತ್ತು ಏನು ಅಂದ್ರೆ T2 ಬೇಕಲ್ಲ, ಅದಕ್ಕೆ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು ಅಂತ ಇದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಅಲ್ಫಾ ಅಂತ ಹಿಂಗ್ ಮಾಡಬಹುದು. ದಟ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್ 5.243 minus 5.231 divided by ಯಾರು ಹೇಳ್ತಿದ್ದೀರಿ ನೋಡ್ರಿ? 5.231 into ಇದಕ್ಕೆ ಇದು ಬೇಕಾಗ್ತದೆ. ಒಂದ್ ಕೆಲಸ ಮಾಡಿ, ಮಾಲಿನ
ಅದು ಈಸಿ 0.012 ಸಾರಿ 0.012 ಕೆಳಗಡೆ ಇದಿಷ್ಟು ಮಲ್ಟಿಪ್ಲೈ ಮಾಡಿ ಹೇಳ್ರಿ 6.2772 ಸಾಕು 6.27 ಸಾಕು ಇದೇನು into 10 raised to minus 5 ಇದನ್ನ ಮ್ಯಾಲ್ ತಗೊಂಡ್ಬಂದು into 10 raised to plus 5 ಆಗ್ತದೆ ಅದ್ರಾಗ ನಾ ಏನ್ ಮಾಡ್ತೀನಿ 10 raised to 5 ಅಂದ್ರೆ ಒಂದ್ರ ಮುಂದೆ 5 ಪೂಜಿ ಇದ್ದಂತೆ ಅದ್ರಾಗ 10 raised to 5 ಒಳಗಿನ 10 raised to 3 ಹೊರಗೆ ತಕೊಂಡು ಈ 0.012 ಮಲ್ಟಿಪ್ಲೈ ಮಾಡ್ಬಿಟ್ರೆ ಇದು 3 ಸಲ ಡೆಸಿಮಲ್ ಪ್ಲೇಸ್ ಜಿಗಿದು 12 1.2 ಅಂತ 10 raised to 3 ಮಾಡ್ತೀನಿ ನಾನು ಹೇಳ್ತೀನಿ 3 ಡೆಸಿಮಲ್ ಪ್ಲೇಸ್ 1 2 3 12 into 10 raised to 2 5 ಒಳಗಿನ 3 ತಕೊಂಡಿನಿ ಡಿವೈಡೆಡ್ ಬೈ 6.27 ಮುಂದೆ 1.91 into 10 raised to 2 ಅಂದ್ರೆ 191. ಎಷ್ಟು ಬಂತ ಸರ್ ರಾಂಗ್ ಆಗ್ತದೆ ಇದು ಡೆಲ್ಟಾ ಟಿ ಇದೆ ನಾವಿನ್ನು ಅದರಿ 1 ಮೀಟರ್ ನಾ ಅದ ಡೆಲ್ಟಾ ಟಿ ಕ್ಯಾಲ್ಕುಲೇಟ್ ನಾವು ಇನ್ನು ನಮಗೆ ಅದು ಡೆಲ್ಟಾ ಟಿ ಸ್ಪ್ಲಿಟ್ ಮಾಡಿ ಇದು ಬದಲು ಕಾಣಿಸ್ತಾನೆ ಸೊ ಈ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 191.3 ಅಂದ್ರೆ ಡೆಲ್ಟಾ ಟಿ ಸ್ಪ್ಲಿಟ್ ಮಾಡಿ T2 ಮೈನಸ್ T1 ಇಸ್ ಈಕ್ವಲ್ಸ್ ಟು 191.3 ಅಂದ್ರೆ T2 ಇಸ್ ಈಕ್ವಲ್ಸ್ ಟು T1 ಆ ಕಡೆ ಕಳಿಸಿದ್ರೆ 191.3 ಪ್ಲಸ್ 27 ಈಗ ಆಡ್ ಮಾಡಿ ಹೇಳಿ 280 ಈ ಬಂತ ಆನ್ಸರ್ ಕರೆಕ್ಟ್ ಏನಾಯ್ತು ಒಂದು ನಿಮಿಷ 280 ಅಷ್ಟು ಕೊಡ್ತಾರ ಇಲ್ಲೇ ಸೈನ್ಸ್ ಬಂದ್ಮೇಲೆ ಪರ್ಟಿಕ್ಯುಲರ್ ಫಿಸಿಕ್ಸ್ ಕೆಮಿಸ್ಟ್ರಿ ಇದು ನೀವು ಕೆಮಿಸ್ಟ್ರಿ ಸರ್ ಕೇಳಿದ್ರೆ ಸೊ ಫಿಸಿಕ್ಸ್ ನೊಳಗೆ ವ್ಯಾಲ್ಯೂಸ್ ಅಪ್ರಾಕ್ಸಿಮೇಟ್ ಬಂದ ನಡೀತೈತಿ ಇಲ್ಲಿ ನಾವು ಒಂದ್ ಸ್ವಲ್ಪ ಹೆಂಗಂದ್ರ ಅಪ್ರಾಕ್ಸಿಮೇಷನ್ ಮಾಡ್ಕೊಂತ ಹೋಗ್ತೀವಿ ಅಂದಾಜ್ ಮಾಡಿ ಈಗೇನೋ ಒಂದು 0.2 0.3 ಚೇಂಜ್ ಆದ್ರೆ ನಡೀತೈತಿ 1 ಡಿಜಿಟ್ ನಷ್ಟು ಒಂದೇ ನಂಬರಿಕಲ್ನಾಗಲ್ಲ ಎಲ್ಲಾ ಕಡೆ ಸ್ಲೈಡ್ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ ಹಿಂಗ ಆಗ್ಬಾರ್ದು ಒಂದ ಡಿಜಿಟ್ ಹೆಚ್ಚು ಕಡಿಮೆ ಆದ್ರೆ ಸರ್ 218 ಬಂದಿ 318 ಆದ್ರೆ ಒಂದ ಡಿಜಿಟ್ ಚೇಂಜ್ ಆಯ್ತು ಸರ್ ಹಿಂಗ ನಡೆಯಲ್ಲ ಡೆಸಿಮಲ್ ಪಾಯಿಂಟ್ ಕೊಟ್ಟ ಮೇಲೆ ಏನ್ ಪ್ಲೇಸಸ್ ಇರ್ತಾವಲ್ಲ ಸ್ವಲ್ಪ ಆ ಕಡೆ ಕಡೆ ಕೊಟ್ರೆ ಮಾರ್ಕ್ಸ್ ಹಾಕ್ತಾರೆ ಎದಕ್ಕೆ ಅಂತ ಹೇಳಿದ್ರು ಈಗ ಒಬ್ಬೊಬ್ರು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಲಾರ್ದ ಮಾಡಿದ್ರಂದ್ರೆ ನಾ ಇಲ್ಲಿ ಏನ್ ಮಾಡಿದ್ವಿ ಗೊತ್ತ 6.27 ಮುಂದೇನೋ ಹೇಳ್ಕೊಂತ ಹೋದ್ರು ಬಾರ್ ತೋರ್ಸ ಕಷ್ಟ ಅಂದನ ಅದ್ ಹೆಂಗ್ ಯಾವ್ದು ಹೇಗ್ಯಾಕ ನಾನು ಅಂದಿಸ್ತೀವಿ ನೀವು ಹಂಗ ನಡೀತಿತ್ತಂದ್ರೆ ಹೇಳತ್ತೀನಿ ಅಷ್ಟೇ 6 ಬಿಟ್ಬಿಡಬಾರ್ದು 6.27 ಆದ್ಮೇಲೆ ಮುಂದಿನ ಒಂದ್ ಸ್ವಲ್ಪ ಬಿಟ್ಟು ನಡೀತೈತಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಆಫ್ ಹ್ಯಾಬಿಟ್ ಇರ್ತಾವ ಕ್ಯಾಲ್ಕುಲೇಟರ್ ಮಾಡಿದಾಗ ಈಗ ಒಂದಿನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಒಂದ್ ದೊಡ್ಡ ನಂಬರ್ ಕೊಡ್ತೈತಿ ಅಷ್ಟು ನೆಕ್ಸ್ಟ್ ನೀವು ಇನ್ನೊಂದು ನಂಬರ್ ತಗೊಂಡು ಡಿವೈಡೆಡ್ ಬೈ ಆ ನಂಬರ್ ಮಾಡೋಕೆ ದೊಡ್ಡದು 1 ಪಾಯಿಂಟ್ ಹಿಂಗ ಅದಿಷ್ಟು ನೆನ್ಪು ತಗೊಳಂಗಿಲ್ಲ ನೀವು ಸ್ಟಾರ್ಟಿಂಗ್ ಎಷ್ಟು ನೆನ್ಪು ತಗೊಂಡು ಅಷ್ಟೇ ಹಾಕ್ತೀರಿ ಒಂದಿಷ್ಟು ಮಂದಿ ಪೂರ್ತಿ ಅದನ್ನು ಬರ್ಕೊಂಡು ಐ ವಾಂಟ್ ಟು ಬಿ ವೆರಿ ಸಿನ್ಸಿಯರ್ ಅಂತ ಬರೋದು ಹಾಕ್ತಾರೆ ಆಬ್ವಿಯಸ್ಲಿ ಫೈನಲ್ ಎಕ್ಸಾಮ್ನಾಗ ಇಂಥವೇನು ನ್ಯೂಮರಿಕಲ್ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಆನ್ಸರ್ ಈಗ ಒಬ್ಬರಿಗೆ 218.3 ಬರ್ಬೋದು ಒಬ್ಬರಿಗೆ 0.4 ಬರ್ಬೋದು ಒಬ್ಬರಿಗೆ 0.1 ಬರ್ಬೋದು ಅಥವಾ 217.8 ಬರ್ಬೋದು 217.7 ಬರ್ಬಹುದು ಸೊ ಅದರ ಆಸ್ಪಾಸ್ ನಡೀತೈತಿ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 2 ಇವತ್ತು ನೀವು ಟ್ರೈ ಮಾಡ್ಕೊಂಡು ಬರ್ಬೇಕು ಮನ್ಯಾಗ ದೇವರಿಗೆ ಕೊಡಬೇಡ್ರೆ ನೀವು ಮಾಡಿ ಈಗ ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಮತ್ತು ರಿಲೇಷನ್ ಬಿಟ್ವೀನ್ ಗಾಮಾ ಅಂಡ್ ಬೀಟಾ ಅಂತ ಏನಿತ್ತಲ್ಲ ಇದು ಇವ್ರು ಯಾಕೆ ಕೊಟ್ಟರೆ ಗೊತ್ತಿಲ್ಲ ಸಿಲೆಬಸ್ ಒಳಗಿಲ್ಲ ಆದ್ರೆ ಇಷ್ಟೇ ಐತಿ
ಏನಂದ್ರೆ ಪೇಜ್ ನಂಬರ್ 75 ನೊಳಗೆ ರಿಲೇಷನ್ ಬಿಟ್ವೀನ್ ಗಾಮಾ ಅಂಡ್ ಬೀಟಾ ಆದ್ಮೇಲೆ ಕೆಳಗೆ ಒಂದು ಬ್ರಾಕೆಟ್ ನೊಳಗೆ ನೋಟ್ ಅಂತೆಲ್ಲ ಕೊಟ್ಟಾರ ನೋಡ್ರಿ. ಅದೇನಂತ ಹೇಳ್ತೀನಿ ಕೇಳ್ತೀರಿ ಈಗ? ಈಗ ನಿಮಗೆ ಇದು ಗೊತ್ತಾಗ್ತೈತಿ ರೇಷಿಯೋ ಅಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್. ಇಷ್ಟಕ್ಕೆ ಇಷ್ಟಂದ್ರೆ ಅಷ್ಟಕ್ಕೆ ಎಷ್ಟು ಅಂತ ಏನು ಬರ್ತಿರ್ತಾರೆ. ಓಕೆ, ಈಗ ಒಂದಿನ ಸ್ಟೇಟ್ಮೆಂಟ್ ಹೇಳ್ತೀರಿ, ಇದನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಫಾರ್ ಅ ಗಿವನ್ ಮಟೀರಿಯಲ್, ಫಾರ್ ಅ ಗಿವನ್ ಮಟೀರಿಯಲ್, ಗಿವನ್ ಮಟೀರಿಯಲ್ ಅಂದ್ರೆ ಏನು? ಈಗ ನಾವು ಫಾರ್ ಎಕ್ಸಾಂಪಲ್ ಕಾಪರ್ ಅಂತ ತಗೊಂಡ್ವಿ ಅಂದ್ರೆ ಆ ಕಾಪರ್ ನೀವು ಚೇಂಜ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ನಾವು ಕಾಪರ್ ಚೇಂಜ್ ಮಾಡಿಲ್ಲ ಸರ್, ನಮ್ ಕಾನ್ಸಂಟ್ರೇಷನ್ ನ ಚೇಂಜ್ ಮಾಡ್ಬಿಟ್ಟಿವಿ. ಎಷ್ಟು ಜನ ಕೇಳಾಗ್ತದೆ ಕಾಪರ್ ನೀವು ಇಟ್ಕೊಡಿ ಸರ್, ನೀವು ಇಟ್ಕೊಡಿ. ಕಾಪರ್ ತಗೊಂಡು ಅಂತಿಕೋರಿ, ಅದನ್ನ ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಈಗ ಕಾಪರಿಗೆ ಅಲ್ಫಾ ಅಂತ ಇರ್ತೈತಿ, ಬೀಟಾ ಅಂತ ಇರುತ್ತ, ಗಾಮಾ ಅಂತ ಇರುತ್ತೆ. ಹೆಂಗ್ ನಿಮ್ಗೊಂದು ರೋಲ್ ನಂಬರ್ ಅಂತ ಇರುತ್ತಲ್ಲ, ಒಂದು ಹೆಸರು ಅಂತ ಇರುತ್ತಲ್ಲ, ಹಂಗ ಕಾಪರಿಗೆ ಅಲ್ಫಾ ಬೀಟಾ ಗಾಮಾ ಅಂತ ಇರ್ತಾವ. ಏನ್ ಸರ್ ಹಂಗಂದ್ರ ಅಂತ ಅಂದ್ರಿ. ಮತ್ತ ಅಲ್ಫಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಒಂದು ಕಾಪರ್ ಹೀಟ್ ಮಾಡಿದಾಗ ಇಷ್ಟು ಟೆಂಪರೇಚರ್ಗೆ ಎಷ್ಟು ಇನ್ಕ್ರೀಸ್ ಆಗ್ತದೆ ಅದ್ರ ಲೆಂತ್ ಅಂತ ಹೇಳುದು ಅಲ್ಫಾ. ಏರಿಯಾ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳುದು ವಾಲ್ಯೂಮ್ ಇನ್ಕ್ರೀಸ್ ಆಗೋದ್ರ ಬಗ್ಗೆ. ನೀವು ಫಾರ್ ಅ ಗಿವನ್ ಮಟೀರಿಯಲ್ ಅಂತ ಹೇಳಿ ಆ ಮಟೀರಿಯಲ್ ಅನ್ನ ಫಿಕ್ಸ್ ಇಟ್ಕೊಂಡ್ರಿ. ಫಾರ್ ಎಕ್ಸಾಂಪಲ್ ಕಾಪರ್ ಅಂತ ನಾವು ತಗೊಂಡಿವಿ, ಕಾಪರ್ ಅನ್ನ ನಾವು ಫಿಕ್ಸ್ ಇಟ್ಕೊಂಡ್ವಿ ಅಂದ್ರೆ ಕಾಪರ್ ಅಲ್ಫಾ ಬೀಟಾ ಗಾಮಾ ಈ ರೇಷಿಯೋ ಒಳಗೆ ಇರ್ತಾವ. ಅಂದ್ರೆ ಏನ್ ಗೊತ್ತ, ಈಗ ನಾನು ಹೇಳಿದೆ ಕಾಪರ್ ಅಲ್ಫಾ 2.5 ಅಂತ ಹೇಳಿ, ಕಾಪರ್ ಬೀಟಾ ಎಷ್ಟು ಹಂಗಾರೆ? ನಾನು ಅದಕ್ಕೆ ಸ್ಟಾರ್ಟಿಂಗ್ ಒಂದು ಮಾತು ಕೇಳಿದೆ, ನಿಮ್ಗೆ ರೇಷಿಯೋ ಪ್ರಪೋರ್ಷನ್ ಬರ್ತಾವ? ಎಸ್ ಸರ್, ಅದ್ರ ಕೇಳಾಗ್ತದೆ. ಕಾಪರ್ ಅಲ್ಫಾ 2.5 ಇದ್ರೆ ಕಾಪರ್ ಬೀಟಾ ಎಷ್ಟು ಇರುತ್ತೆ? 5. 1:2:3 ಅಂತ ಏನ್ ಗೊತ್ತನ? ಅಲ್ಫಾ ಎಷ್ಟು ಇರ್ತದಲ್ಲ ಅದರ 2 ಪಟ್ಟು ಬೀಟಾ ಇರುತ್ತೆ. ಅಲ್ಫಾ ಎಷ್ಟು ಇರ್ತದಲ್ಲ ಅದರದ್ದು 3 ಪಟ್ಟು ಗಾಮಾ ಇರುತ್ತೆ. ಹಿಂಗ್ ಬರೀತೀನಿ ನೋಡು. ಬೀಟಾ ಇಸ್ ಈಕ್ವಲ್ಸ್ ಟು 2 ಅಲ್ಫಾ, ಗಾಮಾ ಇಸ್ ಈಕ್ವಲ್ ಟು 3 ಅಲ್ಫಾ. ಅಲ್ಫಾ ಏನ್ ವ್ಯಾಲ್ಯೂ ಇರ್ತದೆ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಬೀಟಾ ಸಿಗ್ತದೆ, ಅದಕ್ಕೆ 3 ಮಲ್ಟಿಪ್ಲೈ ಮಾಡಿದ್ರೆ ಗಾಮಾ ಸಿಗ್ತದೆ. ಅರ್ಥ ಆಯ್ತು? ಇದ್ರ ಕನ್ಕ್ಲೂಷನ್ ಒಂದು ಆ ನೋಟ್ ಅಂತ ಐತಲ್ಲ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೊಂಡು ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದಾದ್ಮೇಲೆ ಎಕ್ಸ್ಪಾನ್ಷನ್ ಆಫ್ ಅ ಮೆಷರಿಂಗ್ ಸ್ಕೇಲ್ ಅದಿಲ್ಲ. ನೆಕ್ಸ್ಟ್ ಥರ್ಮಲ್ ಸ್ಟ್ರೆಸ್ ಅಂತ ಒಂದು ಟಾಪಿಕ್, ಅದಕ್ಕಿಂತ ಮೊದಲ ಏನೇನೋ. ಓಕೆ, ಥರ್ಮಲ್ ಸ್ಟ್ರೆಸ್ ಒಳಗೆ ಒಂದ್ ಪಾರ್ಟ್ ಐತಿ, ಒಂದ್ ಪಾರ್ಟ್ ಇಲ್ಲ. ಇದಾದ್ಮೇಲೆ ಮುಂದದ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್ಸ್ ನಿಂದ ಮುಂದೆ ಕಂಟಿನ್ಯೂ ಆಗ್ತದೆ. ಓಕೆ, ಥರ್ಮಲ್ ಸ್ಟ್ರೆಸ್ ಅನ್ನುವಂತ ಟಾಪಿಕ್ ಬಗ್ಗೆ ಒಂದೆರಡು ಮಾತು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ ಹೇಳಿ. ಓಕೆ, ಈಗ ಒಂದು ಮೆಟಲ್ ರಾಡ್ ಇಲ್ಲಿ ಕಿಟಕಿ ಒಳಗೆ ಇವು ಸಳಿಯದವಲ್ಲ, ಈಗ ಒಂದ್ ಹಿಂಗ್ ಕಿತ್ಕೊಳ್ಳೋಣ. ಕಿತ್ತಿರಿ ಸರ್ ನೋಡು. ಓಕೆ, ವೆಲ್ಡಿಂಗ್ ಮಷೀನ್ ಅಂತ ತಗೊಂಡ್ಬಂದ ಅದನ್ನ ಕಟ್ ಮಾಡಿಸಿ ಅದನ್ನ ಹಿಂಗ್ ಹಿಡ್ಕೊಂಡು ನಾನು ನಿಂತೀನಿ. ಈಗ ಇದ್ರ ಕೆಳಗ ನಾವು ಕ್ಯಾಂಡಲ್ ಇಟ್ಟು ಬೆಂಕಿ ಹಚ್ಚಿ ಅದನ್ನ ಎಕ್ಸ್ಪಾಂಡ್ ಆಗಕ್ ಬಿಡೋಣ. ಅವಾಗ ತನ್ನ ಪಾಡಿದ್ದ ಅದು ಎಕ್ಸ್ಪಾಂಡ್ ಆಗ್ತದೆ. ಈಗ ಏನ್ ಮಾಡೋಣ ಅಂದ್ರೆ ಅಲ್ಲೇ ಆಕ್ಚುಲಿ ನಿಮಗ್ ಗೊತ್ತಿರುತ್ತೆ, ಇವು ಸಡಿ ಹಿಂಗ್ ರಾಡ್ ಹಾಕಿರ್ತಾರಲ್ಲ ಅವು ಈ ಚೌಕಟ್ಟು ಗತೆ ಇರ್ತಲ್ಲ ಇದ್ರ ಒಳಗೆ ಹಿಂಗ್ ಸ್ವಲ್ಪ ಎಂಟರ್ ಆಗಿರ್ತಾವ. ಈಗ ನಾವೇನ್ ಮಾಡೋಣ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್, ಇದನ್ನ ಮೆಟಲ್ ರಾಡ್, ಇದನ್ನ ನಾನು ಹೀಟ್ ಮಾಡಕ್ ನಾ ಏನ್ ಮಾಡ್ತೀನಿ, ಈ ಕಡೆ ರಿಜಿಡ್ ಸಪೋರ್ಟ್ ಲೈನ್ ಹಿಡಿದು ಬಿಡ್ತೀನಿ. ಹಿಂಗಿಟ್ಟು ಹೀಟ್ ಮಾಡಿದ್ರೆ ಭಾರಿ ಸಿಟ್ಟು ಬರುತ್ತದೆ ಮೆಟಲ್ ರಾಡ್ ನಮ್ಮ ಮೇಲೆ. ಸೊಕ್ಕ ನೋಡ್ಲಿ ಇವ್ರಿಗೆ ಅಲ್ಲಿ ಹೀಟ್ ಮಾಡ್ತಾರಂತ ಎಕ್ಸ್ಪಾಂಡ್ ಮಾಡಕ್ ಜಗನ ಬಿಟ್ಟಿಲ್ಲ ನನಗ. ಅಂದ್ರೆ ಹಿಂಗೆ ಇದು ನನ್ನ ಕೈಲೇ ಅಲ್ಲ, ಕಾಂಕ್ರೀಟ್ ವಾಲ್ ಜೊತೆ ಮಾಡಿ ಇದನ್ನ ಫಿಕ್ಸಿಂಗ್ ಹಿಡಿಸ್ಕೊಳ್ಳೋಣ. ಇದು ಈಗ ಅವಾಗ ಹೀಗೆ ಮಾಡಕ್ ಹತ್ಕೊಳ್ಳಿ ಎಸರಿಲೆ ಅಂತ ಹೇಳಿ ಹೀಗೆ ಎಕ್ಸ್ಪಾಂಡ್ ಆಗ ಟ್ರೈ ಮಾಡ್ತಿರ್ತೈತಿ. ನಾ ಮಾಡೋದಕ್ಕೆ ನಗಿರಂತ. ಆಮೇಲೆ ಫಸ್ಟ್ಗೆ ನಾ ಏನ್ ಹೇಳಾಕತ್ತೀನಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು
ಈಗ ಎಕ್ಸ್ಪಾಂಡ್ ಆಗಿ ಟ್ರೈ ಮಾಡ್ಬೇಕಾದ್ರೆ ಒಳಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ, ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಅದು ನೀವು ಅದ್ರ ಜಗದಾಗಿದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಅಪ್ರಾಕ್ಸಿಮೇಟ್ಲಿ ಇದಕ್ಕೊಂದು ನಾವು ಸಿಮ್ಯುಲೇಷನ್ ಮಾಡ್ಬೇಕಂದ್ರೆ ಯಾರೋ ಒಬ್ರು ಬಂದು ನಿಮ್ ತಲೆಗೆ ಹಿಂಗಿದಾರಂತ ಕಪ್ಪಡ ಜೋರ್ ಒತ್ತಿರ್ತಾರೆ. ಭೀಮ ಬಂದು ಒತ್ತಿನಂತ ಅದು ಆಕ್ಚುಲಿ ಒತ್ತಿದಂದ್ರೆ ಹಿಂಗ್ ಸ್ಕಲ್ ಹಳ್ಳ ಕೂಡ. ಸರ್ ಏನ್ ಎಕ್ಸಾಂಪಲ್ ಸರ್. ಸೊ ಹಂಗ್ ಒತ್ತಬೇಕಾದ್ರೆ ಹೆಂಗ್ ಫೀಲ್ ಆಗ್ತಲ್ಲ ಆ ರೀತಿ ಆ ಮೆಟಲ್ ರಾಡಿಗೆ ಆಮೇಲೆ ಟ್ರೈ ಮಾಡ್ತಾರೆ ನಾವು ಆಮೇಲೆ ಟ್ರೈ. ಸೊ ಹಿಂಗ ಒತ್ತಬೇಕಾರೆ ಅದನ್ನ ನಾವು ಎಕ್ಸ್ಪಾಂಡ್ ಆಗಕ್ ಬಿಡವಲ್ವಿ, ಹಿಂಗ್ ಹಿಡ್ಕೊಂಡು ಕುಂತ್ಬಿಟ್ಟಿವಿ. ಅವಾಗ ಅದ್ರೊಳಗೆ ಏನ್ ಸ್ಟ್ರೆಸ್ ಡೆವಲಪ್ ಆಗ್ತದೆ, ಒಂದು ಪ್ರೆಷರ್ ಫೋರ್ಸ್ ಸುಗಾಡ್ ಏನ್ ಬರ್ತಾವಲ್ಲ ಅದ್ರ ಬಗ್ಗೆ ನೋಡೋಣ ಅಂತ. ದಟ್ ಇಸ್ ಕಾಲ್ಡ್ ಆಸ್ ಥರ್ಮಲ್ ಸ್ಟ್ರೆಸ್. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ತರಗತಿಯಲ್ಲಿ. ಥರ್ಮಲ್ ಸ್ಟ್ರೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ ನಾವೇನಂದ್ರೆ, ಒಂದು ಮೆಟಲ್ ರಾಡ್ ತಗೊಂಡು ಹೀಟ್ ಮಾಡ್ತೀವಿ, ಆದ್ರೆ ಅದನ್ನ ಎಕ್ಸ್ಪಾಂಡ್ ಆಗಕ್ಕೆ ಬಿಡಂಗೆ ಇಲ್ಲ. ಒಂದು ಇಲ್ಲಿ ಹೇಳಿದ್ದೆ ನಾನು ಏನಂತ, ಇದೇನು ಕಿಟಕಿ ಚೌಕಟ್ಟು ಇರ್ತೈತಲ್ಲ ಅದ್ರ ನಡು ಒಂದು ಮೆಟಲ್ ರಾಡ್ ಇಟ್ಟು ಅದನ್ನು ಹೀಟ್ ಮಾಡೋಣ. ಸೊ ಅವಾಗ ಅದು ಎಕ್ಸ್ಪಾಂಡ್ ಆಗಕ್ಕೆ ಟ್ರೈ ಮಾಡ್ತೈತಿ, ಬಟ್ ನಾವು ಅದಕ್ಕೆ ಎಕ್ಸ್ಪಾಂಡ್ ಆಗಕ್ಕೆ ಜಗನ ಕೊಡಂಗಿಲ್ಲ. ಅದು ಒತ್ತಿಗೆ ಎಕ್ಸ್ಪಾಂಡ್ ಆಗಕ್ಕೆ ಟ್ರೈ ಮಾಡಿದ ಕೂಡಲೇ ಆ ಮೆಟಲ್ ರಾಡ್ನೊಳಗೆ ಒಂದು ಸ್ಟ್ರೆಸ್ ಡೆವಲಪ್ ಆಗ್ತೈತಿ, ಪ್ರೆಷರ್ ಡೆವಲಪ್ ಆಗ್ತೈತಿ. ಅದಕ್ಕೆ ಥರ್ಮಲ್ ಸ್ಟ್ರೆಸ್ ಅಂತ ಕರೀತಾರ ಅಂತ ಹೇಳಿತ್ತು. ಪೇಜ್ ನಂಬರ್ ಏನೈತೆ ನೋಡ್ರಿ, ಅದು ನೊಳಗೆ ಥರ್ಮಲ್ ಸ್ಟ್ರೆಸ್ ಅಂತ ಏನು ಕೊಟ್ರಲ್ಲ ಅದನ್ನ ಒಂದ್ಸರ್ತಿ ಹಂಗೆ ಓದ್ತೀನಿ, ಲಕ್ಷ ಕೊಡ್ರಿ. ವೆನ್ ಅ ರಾಡ್ ಆಫ್ ಲೆಂತ್ ಎಲ್ ಈಸ್ ಹೆಲ್ಡ್ ಬಿಟ್ವೀನ್ two rigid supports and the temperature of the rod is increased by delta T, the rigid supports between the rigid supports prevent the rod from expanding. This results in stress in the rod. Similarly, this stress is called ಏನು ಹೇಳಕ್ಕೆ ಟ್ರೈ ಮಾಡಾತಾರೆ ಅಂದ್ರೆ ಅವರು ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಲಾಸ್ಟ್ ಟೈಮ್ ಹೇಳಿದ್ದೆ, ಸ್ವಲ್ಪ ಬೇರೆ ಟೈಪ್ ಹೇಳ್ತೀನಿ ಈ ಸರ್ತಿ. ಈಗ ಇಮ್ಯಾಜಿನ್ ಮಾಡ್ರಿ, ಇಲ್ಲೊಂದು ಗಾಡ್ ಐತಿ, ಕಾಣಿಸಕತ್ತೈತಿ? ಹಾಂ, ಇಲ್ಲೂ ಒಂದು ಗಾಡ್ ಐತಿ. ಹಾಂ, ಈಗ ಆ ಮೆಟಲ್ ರಾಡ್ ಯಾವುದು ಎಕ್ಸಾಂಪಲ್ ನಾವು ತಗೊಂಡಿವಲ್ಲ ಅದು ನಾನು ಅಂತ ಅನ್ಕೊಂಡ್ರೆ, ಈಗ ಅದು ಹೀಟ್ ಮಾಡಿದ ಕೂಡ ಎಕ್ಸ್ಪಾಂಡ್ ಆಗಿ ಹಿಂಗೆ ಆ ಕಡೆ ಎರಡೂ ಸೈಡ್ ಆ ರಾಡ್ ತನ್ನ ಲೆಂತನ್ನು ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡ್ತೈತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಕಡೆ ಎರಡು ಕಡೆ ರಿಜಿಡ್ ಸಪೋರ್ಟ್ ಇದ್ದದಕ್ಕೆ ಅವು ಬಿಡಂಗಿಲ್ಲ. ಹಾಂ, ಈಗ ಬೇಕಾದ್ರೆ ನೀವು ಮನೆಗೆ ಹೋಗಿ ಹಿಂಗೆ ಮಾಡ್ಬೋದು. ನಾ ಇದು ಮತ್ತೆ ಮೈಕ್ ತೆಗೆದು ಹೋಗ್ಬೇಕಾಗುತ್ತೆ, ಇಲ್ಲಿ ಕ್ಯಾಮ್ರಾದಾಗ ಕಾಣಿಸಂಗೂ ಇಲ್ಲ. ಈ ಡೋರದ್ದು ಆ ಕಡೆ ಅದ ನೋಡ್ರಿ, ಹಿಂಗಿಲ್ಲ ಸ್ವಲ್ಪ ಜಾಗ ಆಯ್ತಲ್ಲ ನಿಂದ್ರೆ ಹೋಗಿ ಇವತ್ತು ಹಿಂಗೆ ಒತ್ತಿ ನೋಡ್ರಿ, ಅವಾಗ ಕೈ ಒಳಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಹಂಗೆ ಆ ಮೆಟಲ್ ರಾಡದ ಪರಿಸ್ಥಿತಿ ಆಗಿರ್ತೈತಿ. ಹೀಟ್ ಮಾಡಿ ಅಂದ್ರೆ ಎಕ್ಸ್ಪಾಂಡ್ ಮಾಡಕ್ಕಂತ ಹೀಟ್ ಮಾಡಿ ಎಕ್ಸ್ಪಾಂಡ್ ಮಾಡಕ್ಕೆ ಬಿಡವಲ್ರಿ ಈಗ ಅದನ್ನು. ಸೊ ಈಗ ಎರಡು ಕಡೆ ಹಿಂಗೆ ಗಾಡ್ ಇದ್ದು ನಾವು ಹಿಂಗೆ ಹಾಕಿ ಜೋರಾಗಿ ಒತ್ತಿದ್ರೆ ಹೆಂಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತೈತಲ್ಲ ನಮ್ಮ ಕೈ ಒಳಗೆ, ಆ ಪರಿಸ್ಥಿತಿ ಆ ಮೆಟಲ್ ರಾಡಿಗೆ ಆಗೈತಿ ಈಗ. ನೆಕ್ಸ್ಟ್, ಯಾವಾಗ ಆ ರಾಡನ್ನ ಅವ್ರಿಗೆ ಇನ್ನೊಂದು ಸ್ಟೇಟ್ಮೆಂಟ್, ಎರಡನೇ ಲೈನ್ನೊಳಗೆ ಅವ್ರು ಏನು ಹೇಳಿದ್ರು ಅಂದ್ರೆ, ಆ ಮೆಟಲ್ ರಾಡನ್ನು ಯಾವಾಗ ಕೂಲ್ ಮಾಡ್ತಾರಲ್ಲ, ಏನು ಮಾಡ್ತಾರೆ? ಓಕೆ, ಸೊ ಈಗ ಹೀಟ್ ಮಾಡಿದಾಗ ಆ ಮೆಟಲ್ ರಾಡು ಎಕ್ಸ್ಪಾಂಡ್ ಆಗ್ತಾವ, ಕೂಲ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಗ್ತಾವ. ಹೇಳೋದು ಅರ್ಥ ಆಗತೈತಿ? ಹಾಂ, ಈಗ ಇಮ್ಯಾಜಿನೇಷನ್ ಮಾಡಿ, ನಿಮಗೆ ಇಲ್ಲಿ ಕರೆಸಿ ನಾವು ಹಿಂಗೆ ನಿಮ್ದು ಕೈ ಸ್ಟ್ರೆಚ್ ಮಾಡಿ ಇಲ್ಲಿಗೆ ಫಿಕ್ಸ್ ಮಾಡಿಬಿಡ್ತೀವಿ. ಇದನ್ನು ಒಂದು ಚೈನ್ ಹಾಕಿ ಹಿಂಗೆ ಫಿಕ್ಸ್ ಮಾಡಿಬಿಡ್ತೀವಿ. ಕೈನ ನೀವು ಒಳಗೆ ತಗೊಳಕ್ಕೆ ಟ್ರೈ ಮಾಡ್ಬೇಕು. ಈಗ ಆ ಮೆಟಲ್ ರಾಡ್ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಮೆಟಲ್ ರಾಡ್ ಇಟ್ಟು ಆ ಕಡೆ ಕಾಂಕ್ರೀಟ್ ಹಾಕಿ ಫಿಕ್ಸ್ ಮಾಡಿಬಿಟ್ಟಿವಿ. ಅದಕ್ಕೆ ಮೆಟಲ್ ರಾಡಿಗೆ ಆಗವಲ್ದು. ಅರ್ಥ ಆತನೇನ್ರ? ಆ ಮೆಟಲ್ ರಾಡ್ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಇಟ್ ಈಸ್ ನೈದರ್ ಏಬಲ್ ಟು ಎಕ್ಸ್ಪಾಂಡ್ ನಾರ್ ಕಾಂಟ್ರಾಕ್ಟ್. ಇಂಥ ಪರಿಸ್ಥಿತಿ ಒಳಗೆ ಆ ಮೆಟಲ್ ರಾಡ್ನೊಳಗೆ ಒಂದು ಸ್ಟ್ರೆಸ್ ಡೆವಲಪ್ ಆಗ್ತೈತಿ, ಒಂದು ಪ್ರೆಷರ್ ಡೆವಲಪ್ ಆಗ್ತೈತಿ. ಅದಕ್ಕೆ
ಥರ್ಮಲ್ ಸ್ಟ್ರೆಸ್ ಅಂತ ಕರೀತಾರೆ. ಆ ಥರ್ಮಲ್ ಸ್ಟ್ರೆಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಥರ್ಮಲ್ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಈಗ ನೆಕ್ಸ್ಟ್ ಅದಕ್ಕಿಂತ ಹಿಂದಿನ ಟಾಪಿಕ್ ಹೋಗೋಣ. ಈಗ ಥರ್ಮಲ್ ಸ್ಟ್ರೆಸ್ ಹಿಂದಿನ ಟಾಪಿಕ್ನೊಳಗೆ ವೇರಿಯೇಷನ್ ಇನ್ ಡೆನ್ಸಿಟಿ ಅಂತ ಐತಿ. ಡೆನ್ಸಿಟಿ ಫಾರ್ಮುಲಾ ಏನು ಕನ್ನಡದಾಗ ಏನಂತ ಹೇಳಿ ಡೆನ್ಸಿಟಿಗೆ? ಓಕೆ, ಡೆನ್ಸಿಟಿ ಕನ್ನಡದೊಳಗೆ ಸಾಂದ್ರತೆ ಅಂತ ಕರೀತಾರೆ. ಓಕೆ, ಇರಲಿ. ಈಗ ವೆರಿ ಸಿಂಪಲ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ವಾಟರ್ನೊಳಗೆ ಒಂದಿಷ್ಟು ಸಬ್ಸ್ಟೆನ್ಸಸ್ ನೀವು ಹಾಕಿದ ಕೂಡಲೇ ಅವು ಸಿಂಕ್ ಆಗಿಬಿಡ್ತಾವೆ, ಮುಳುಗಿ ಬಿಡ್ತಾವೆ. ಒಂದಿಷ್ಟು ಸಬ್ಸ್ಟೆನ್ಸಸ್ ಫ್ಲೋಟ್ ಆಗ್ತಾವೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಡಸ್ಟರನ್ನು ತೊಗೊಂಡು ಹೋಗಿ ನಾವು ನೀರಾಗ ಹಾಕಿದ್ರೆ ಇದು ಫ್ಲೋಟ್ ಆಗ್ತೈತೆ, ಸಿಂಕ್ ಆಗ್ತೈತೆ. ಫ್ಲೋಟ್ ಅಂದ್ರೆ ತೇಲೋದು, ಹಾಂ. ಸಿಂಕ್ ಅಂದ್ರೆ ಮುಳುಗೋದು. ಇದೇನಾಗ್ತೈತಿ? ಫ್ಲೋಟ್ ಆಗ್ತೈತಿ. ಯಾಕೆ ಅದು ಹಂಗೆ ಸರ್? ಹಾಂ, ಎದಕ್ಕೆ ಹಂಗೆ ಆಗ್ತೈತಿ ಅಂದ್ರೆ ಇದ್ರ ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇರ್ತದೆ. ಮಾಸ್ ಅಂದ್ರೆ ಇದು ಎಷ್ಟು ಜಾಗ ತೊಗೊಂಡಿತ್ತಲ್ಲ ವಾಲ್ಯೂಮ್, ಅದರೊಳಗೆ ಇದ್ರದ್ದು ಎಷ್ಟು ಮಾಸ್ ಐತಲ್ಲ ಅಷ್ಟ ಜಗದ್ ನೀವು ನೀರು ತೊಗೊಂಡ್ರೆ ಅದ್ರ ಮಾಸ್ ಜಾಸ್ತಿ ಇರ್ತದೆ. ಜಾಗ ವಾಲ್ಯೂಮ್ ಇದರದ್ದು ವಾಲ್ಯೂಮ್ನೊಳಗೆ ಎಷ್ಟು ಮಾಸ್ ಇದೆ ಅಷ್ಟೇ ವಾಲ್ಯೂಮದ್ದು ನೀವು ವಾಟರ್ ತಕ್ಕೊಂಡ್ರೆ ಅದರಲ್ಲಿ ಏನು ನೀರು ಇರ್ತದಲ್ಲ ಅದರ ಮಾಸು ಜಾಸ್ತಿ ಇರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ? ನೀರಿನ ಡೆನ್ಸಿಟಿ ಜಾಸ್ತಿ, ಇದ್ರ ಡೆನ್ಸಿಟಿ ಕಡಿಮೆ. ಅಕಸ್ಮಾತ್ ನೀವು ಒಂದು ಸ್ಟೀಲ್ ನೀಡಲ್ ತಗೊಂಡು ಸೂಜಿ ಹಾಂ, ಇಷ್ಟಿಲ್ಲ, ಹಾಂ, ಹಂಗೆ ಇಷ್ಟಿಲ್ಲಿದ್ದು ಒಂದು ನೀಡಲ್ ತಗೊಂಡು ಅದ್ರಾಗ ನೀರಾಗ ಬಿಟ್ರೆ ಅದು ತೇಲ್ತತೆ ಮುಳುಗ್ತೈತೆ. ಮುಳುಗುತ್ತೆ, ಹೌದ್ರಿ? ಹಾಂ, ಇದು ಡೆನ್ಸಿಟಿ ಬಗ್ಗೆ ಮಾತಾಡಕತ್ತೀನಿ ಅಂತ ಹೇಳಿ. ಡೆನ್ಸಿಟಿ ಒಳಗೆ ಏನೋ ಅಂತಾರೆ ಅವ್ರು ವೇರಿಯೇಷನ್ ಇನ್ ಡೆನ್ಸಿಟಿ ಅಂತ. ಆ ಟಾಪಿಕ್ ಹೆಸರು ವೇರಿಯೇಷನ್ ಅಂದ್ರೆ ಏನು? ಚೇಂಜ್ ಕಂಟಿನ್ಯೂಸ್ಲಿ ಚೇಂಜ್ ಆಗೋದಕ್ಕೆ ನಾವು ವೇರಿಯೇಷನ್ ಆಗತೈತಿ. ಒಂದು ಆಬ್ಜೆಕ್ಟ್ ತೊಗೊಂಡು ನಾವು ಈ ರೀತಿ ಒಂದು ಇದನ್ನು ತೊಗೊತೀನಿ ನಾನು. ಫಾರ್ ಎಕ್ಸಾಂಪಲ್ ಏನು ಮಾಡ್ತೀನಿ ಅಂದ್ರೆ ಮೆಟಲ್ ಕ್ಯೂಬ್ ತೊಗೋತೀನಿ. ಹಿಂಗೆ ಈ ಮೆಟಲ್ ಕ್ಯೂಬ್ ತೊಗೊಂಡು ಇದನ್ನು ನಾನು ಹೀಟ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಇದಂತೂ ಇರ್ತೈತೆ, ಹಾಂ, ಆಮೇಲೆ ಇದಂತೂ ಇರ್ತೈತೆ ಸ್ವಲ್ಪ, ಹಾಂ. ಅವು ಎರಡು ಸೇರಿ ಇದಕ್ಕೊಂದು ಇದು ಬರ್ತೈತೆ, ಡೆನ್ಸಿಟಿ ಬರ್ತೈತೆ ಅಲ್ರಿ? ಹಾಂ. ಈಗ ನಾವು ಈ ಮೆಟಾಲಿಕ್ ಕ್ಯೂಬನ್ನು ಹೀಟ್ ಮಾಡಿದ್ರೆ ಇದ್ರ ಡೆನ್ಸಿಟಿ ಹೆಚ್ಚಿಗೆ ಆಗ್ತತೋ ಕಡಿಮೆ ಆಗ್ತತೋ ಅಂತ ವಿಚಾರ ಮಾಡಿ ಹೇಳ್ಬೇಕು. ಈಗ ಸ್ಕೂಲ್ನೊಳಗೆ ರೂಢಾಗ್ಬಿಟ್ಟದ. ಒಂದೇನೋ ಕ್ವಶನ್ ಕೇಳಿದ ತಕ್ಷಣ ಪಟ್ಟ ಫಸ್ಟ್ ಆನ್ಸರ್ ಹೇಳಿ ಆಮೇಲೆ ವಿಚಾರ ಮಾಡೋದು. ಏನು ಹೇಳಿದ್ನಿ ನಾನು? ಅದು ಕ್ಲಾಸ್ನೊಳಗೆ ಯಾರೋ ಒಬ್ಬರು ಫಸ್ಟಿಗೆ ಯಾರೋ ಆನ್ಸರ್ ಮಾಡ್ತಾರಲ್ಲ ಅದ ಸೇಮ್ ರಿಪೀಟ್ ಮಾಡ್ತಾರೆ ಅಷ್ಟರು. ಈಗ ಒಂದೇದವ್ರು ತಮ್ಮ ಹೆಸರು ಹೇಳಿದ್ರೆ ಅಂತ ಕೊಟ್ಟರು ಅದ ಹೆಸರು ಅದ್ರ. ಸೊ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ನಾ ಕ್ವಶನ್ ಏನು ಕೇಳಿದೆ, ಇದನ್ನು ಹೀಟ್ ಮಾಡಿ ಇದ್ರ ಟೆಂಪ್ರೇಚರ್ ನಾನು ಇನ್ಕ್ರೀಸ್ ಮಾಡಿದ್ರೆ ಇದು ಡೆನ್ಸಿಟಿ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ? ಈಗ ನಾನು ಹೀಟ್ ಮಾಡಿದ ಕೂಡಲೇ ಡೆನ್ಸಿಟಿ ಹೆಚ್ಚಿಗೆ ಅಥವಾ ಕಡಿಮೆ ಆಗ್ಬೇಕಂದ್ರೆ ಇವು ಎರಡರೊಳಗೆ ಏನಾರ ಚೇಂಜಸ್ ಆದ್ರೆ ಇದು ಚೇಂಜ್ ಆಗ್ತೈತಿ. ಡೆನ್ಸಿಟಿ ಡಿಪೆಂಡ್ಸ್ ಆನ್ ಮಾಸ್ ಆ್ಯಂಡ್ ವಾಲ್ಯೂಮ್. ಅಂದ್ರೆ ನಾವು ಒಂದು ಆಬ್ಜೆಕ್ಟ್ ಹೀಟ್ ಮಾಡಿದ್ರೆ ಈಗ ವೆರಿ ಸಿಂಪಲ್, ಇದು 2 kg ಐತೆ ಅಂತಿಕೋರಿ, ಹೀಟ್ ಮಾಡಿದ ಕೂಡ 3 kg ಆಗತ್ತಿಲ್ಲ. ಇದು ನಾ ಹೆಂಗೆ ಯಾವ ಟ್ಯೂನ್ನೊಳಗೆ ಕ್ವಶನ್ ಕೇಳ್ತೀನಿ ಅಂದ್ರೆ ತಕ್ಕಂಗೆ ಆನ್ಸರ್ ಮಾಡಬಾರ್ದು. ನಾ ಹಂಗೆ ಅಂತಿರ್ತೀನಿ, ನೀವು ವಿಚಾರ ಮಾಡ್ಬೇಕು. 2 kg 3 kg ಆಗತ್ತಿಲ್ಲ, ನೀವು ವಿಚಾರ ಮಾಡ್ಬೇಕು. ನಾನು ತೊಗೊಂಡು ಏನು ಮಾಡ್ತೀರಿ? ಸೊ 2 kg ಇದು 3 kg ಮಾಸ್ ಚೇಂಜ್ ಆಗತ್ತನೋ? ಇಲ್ಲ. ದಟ್ ಮೀನ್ಸ್ ಹೀಟ್ ಮಾಡಿದ್ರೆ ಮಾಸ್ ರಿಮೇನ್ಸ್ ಕಾನ್ಸ್ಟೆಂಟ್, ಚೇಂಜ್ ಆಗೋದಿಲ್ಲ. ವಾಲ್ಯೂಮ್ ಚೇಂಜ್ ಆಗುತ್ತಾ? ಹಾಂ, ಡೆಫಿನೆಟ್ಲಿ. ನಾವು ನೋಡೀವಿ ಒಂದು ಸಾಲಿಡನ್ನ ಹೀಟ್ ಮಾಡಿದ್ರೆ ಲೀನಿಯರ್ ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆ ಐತಿ, ಏರಿಯಾ ಎಕ್ಸ್ಪಾನ್ಷನ್ ಆಗುತ್ತೆ, ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದ್ರೆ ಹೀಟ್ ಮಾಡಕತ್ತೀವಿ ಏನು ಕೂಲ್ ಮಾಡಕತ್ತೀವಿ ನಾವು ಇದನ್ನ ಆಬ್ಜೆಕ್ಟನ್ನ ಹೀಟ್ ಮಾಡಕತ್ತೀವಿ ಅಂದ್ರೆ ವಾಲ್ಯೂಮ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತೈತಿ? ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಎಕ್ಸ್ಪಾಂಡ್ ಆಗುತ್ತಂತೆ. ಕನ್ನಡ ಮಾತಾಡತ್ತೆ ಎಲ್ಲೋ ಹೆಚ್ಚಿಗೆ ಆಗುತ್ತೆ. ಹಾಂ, ಎಕ್ಸ್ಪಾಂಡ್ ಆಗುತ್ತೆ. ಹಾಂ, ಎಕ್ಸ್ಪಾಂಡ್ ಆದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಿಲ್ರಿ. ಈಗ ಇಲ್ಲೇ ಕ್ವೈಟ್ ಕ್ಲಿಯರ್ಲಿ ಡೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಇದು ಹೆಚ್ಚಿಗೆ ಆದ್ರೆ ಅದು ಕಡಿಮೆ ಆಗುತ್ತೆ, ಇದು ಕಡಿಮೆ ಆದ್ರೆ ಅದು ಹೆಚ್ಚಿಗೆ ಆಗುತ್ತೆ. ಹಿಂಗಾದ್ರೆ ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರೀತಾರೆ. ಓಕೆ, ಸೊ ವಾಲ್ಯೂಮ್ ಎಂತೂ ಹೆಚ್ಚಿಗೆ ಆಗ್ತದೆ, ಡೆನ್ಸಿಟಿ ಏನಾಗ್ತದ್ರಿ ಈಗ? ಹಾಂ, ನಿಮ್ಗೆ ಯಾರು ಬಂದು ಕೇಳಿದ್ರು ಏನಂತ, ನೋಡಪ್ಪ ಈ ಆಬ್ಜೆಕ್ಟದ್ದು ಫಸ್ಟಿಗೆ ಡೆನ್ಸಿಟಿ ಐತಿ ರೋ ನಾಟ್. ರೋ ನಾಟ್ ಅಂದ್ರೆ ನಾಟ್ ಡೆನ್ಸಿಟಿ, ಹಂಗಲ್ಲ ಅದು.
ಓಕೆ, ರೋ ನಾಟ್ ಅಂದ್ರೆ ಇನಿಷಿಯಲ್ ಡೆನ್ಸಿಟಿ. ಇನಿಷಿಯಲ್ ಡೆನ್ಸಿಟಿ ಅಂದ್ರೆ ಏನು? ಹಾ, ಸ್ಟಾರ್ಟಿಂಗ್ ಎಷ್ಟು ಡೆನ್ಸಿಟಿ ಐತಲ್ಲ ಇದ್ರದ್ದು ಅದು ರೋ ನಾಟ್ ಇರಲಿ. ಈಗ ಹೀಟ್ ಮಾಡಿದ ಮೇಲೆ ಡೆನ್ಸಿಟಿ ಕಡಿಮೆ ಆಗುತ್ತಂದ್ರೆ ಜಾಸ್ತಿ ಆಗುತ್ತಂದ್ರೆ ಕಡಿಮೆ ಆಗುತ್ತಂದ್ರೆ ಜಾಸ್ತಿ ಆಗುತ್ತಂದ್ರೆ ಇನಿಷಿಯಲಿ ಡೆನ್ಸಿಟಿ ಎಷ್ಟೈತಿ? ರೋ ನಾಟ್. ಹಾ, ಇದನ್ನ ಹೀಟ್ ಮಾಡಿದ ಮೇಲೆ ಹೊಸ ಡೆನ್ಸಿಟಿ ಬಂತು ನೋಡ್ರಿ. ಈಗ ಅದು ಎಷ್ಟು ಇರಲಿ? ರೋ. ಸಿಂಬಾಲ್ ಕೊಡಕತ್ತೀವಿ ನಾವು. ಸಿಂಬಾಲ್ ಫಸ್ಟಿಗೆ ಎಷ್ಟು ಡೆನ್ಸಿಟಿ ಇರ್ತೈತಲ್ಲ ಅದು ರೋ ನಾಟ್. ಆಮೇಲೆ ಸ್ವಲ್ಪ ಹೀಟ್ ಮಾಡಿದ ಮೇಲೆ ಏನು ಡೆನ್ಸಿಟಿ ಬರುತ್ತಲ್ಲ ಅದು ರೋ. ಈಗ ಯಾರೊಬ್ರು ಬಂದು ಕೇಳಿದ್ರು, ನೋಡಪ್ಪ ಇಷ್ಟು ಮಾಸ್ ಐತಿ, ಇಷ್ಟು ವಾಲ್ಯೂಮ್ ಐತಿ, ಇಷ್ಟು ಡೆನ್ಸಿಟಿ ಮೊದಲಿತ್ತದು, ನಾನು ಅದನ್ನು ಹೀಟ್ ಮಾಡಿ ಇದು ಟೆಂಪ್ರೇಚರನ್ನು ಡೆಲ್ಟಾ ಟಿ ದಷ್ಟು ಜಾಸ್ತಿ ಮಾಡ್ತೀನಿ, ಅವಾಗ ಹೊಸ ಡೆನ್ಸಿಟಿ ಬಂತು ನೋಡು. ಎಷ್ಟು ಬಂತು ಹೇಳ? ನನಗೇನು ಗೊತ್ತು ಅನ್ಬಾರ್ದು, ಅದಕ್ಕೊಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ಬಗ್ಗೆ ಹೇಳಕ್ಕಂತ ಹೇಳಿ ಈ ಡಿಸ್ಕಷನ್ ಹೇಳಕತ್ತೀನಿ ನಾ ಈಗ. ಹಾಂ, ನೋಡ್ರಿ ಏನು ಕೊಟ್ಟಾರ? ವೇರಿಯೇಷನ್ ಇನ್ ಡೆನ್ಸಿಟಿ, ಪೇಜ್ ನಂಬರ್ 76 ನೊಳಗೆ. ವೆನ್ ಅ ಸಾಲಿಡ್ ಆರ್ ಲಿಕ್ವಿಡ್ is heated, its volume increases while its mass remains constant. ಇದನ್ನ ಡಿಸ್ಕಸ್ ಮಾಡಿದ್ದೀನಿ ಅಷ್ಟು ತನಕ. ಈಗ ಕಾನ್ಸಿಕ್ವೆಂಟ್ಲಿ ಅಂದ್ರೆ ಓಕೆ ಇರಲಿ. ಸೊ ಕಾನ್ಸಿಕ್ವೆಂಟ್ಲಿ ಅಂದ್ರೆ ಆಸ್ ಅ ರಿಸಲ್ಟ್ ಎಕ್ಸಾಮದ್ದು ನಿಮ್ದು ಈ ಸರ್ತಿ ಫಸ್ಟ್ ಇಯರ್ ಎಕ್ಸಾಮದ್ದು ಏನು ಕಾನ್ಸಿಕ್ವೆನ್ಸ್ ಆಗ್ತಿತ್ತು ಏನೋ ಅಂದ್ರೆ ರಿಸಲ್ಟ್ ಏನಾಗುತ್ತೋ ಏನೋ ಅಂತ. ಹಾಂ, ಈಗ ನೋಡಿ, ನಾವು ಹೀಟ್ ಮಾಡಿದಾಗ ಮಾಸ್ ಚೇಂಜ್ ಆಗ್ತೈತನ? ವಾಲ್ಯೂಮ್ ಚೇಂಜ್ ಆಗ್ತೈತನ? ಹಾಂ, ಈ ಕಾರಣದಿಂದಾಗಿ ಡೆನ್ಸಿಟಿ ಅನ್ನೋ ಬದಲಿ ಈ ಕಾರಣದಿಂದಾಗಿ ಅನ್ನೋ ಬದಲಿ ಕಾನ್ಸಿಕ್ವೆಂಟ್ಲಿ ಅಂತ. ಕಾನ್ಸಿಕ್ವೆಂಟ್ಲಿ ಇಟ್ಸ್ ಡೆನ್ಸಿಟಿ ಡಿಕ್ರೀಸಸ್. ಮಾಸ್ ಅಷ್ಟೇ ಇದ್ದು ವಾಲ್ಯೂಮ್ ಹೆಚ್ಚಿಗೆ ಆಗಿದ್ದಕ್ಕೆ ಡೆನ್ಸಿಟಿ ಕಡಿಮೆ ಆಗ್ತದೆ. ಓಕೆ. Similarly, on cooling, its volume decreases and hence the density increases. ಗೊತ್ತಾಗ್ತಾನೆ ಇದು? ಇದನ್ನ ಹೀಟ್ ಮಾಡಿದ್ವಿ ನಾವು, ಅದ್ರ ಬದಲಿ ನಾವು ಇದನ್ನ ಕೂಲ್ ಮಾಡಿದ್ರೆ ವಾಲ್ಯೂಮ್ ಕಡಿಮೆಯಾಗಿ ಕಾಂಟ್ರಾಕ್ಟ್ ಆಗಿ ವಾಲ್ಯೂಮ್ ಕಡಿಮೆಯಾಗಿ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ನಾಗಲೇ ಹೇಳಿದ್ರೆ, ಇಫ್ ರೋ ನಾಟ್ ಈಸ್ ದ ಡೆನ್ಸಿಟಿ ಆಫ್ ಅ ಗಿವನ್ ಮಾಸ್ ಆಟ್ T1 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸ್ಟಾರ್ಟಿಂಗ್ ಡೆನ್ಸಿಟಿ ಅದರದ್ದು ರೋ ನಾಟ್ ಐತಿ. ಇದನ್ನ ಹೀಟ್ ಮಾಡಿ ನಾವು T1 ಇದು ಟೆಂಪರೇಚರನ್ನು T2 ಮಾಡಿದ್ವಿ ಅಂದ್ರೆ ಅವಾಗ ಡೆನ್ಸಿಟಿ ಅದರದ್ದು ರೋ ಆಗ್ತೈತಿ. ಅವಾಗ ದೆನ್ ರೋ ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ಒಂದೇನಾರ ಫಾರ್ಮುಲಾ ಕೇಳಿದ್ರೆ ರೋ ನಾಟ್ ಡಿವೈಡೆಡ್ ಬೈ 1 ಪ್ಲಸ್ ಗಾಮಾ ಡೆಲ್ಟಾ ಟಿ ಅಂತ ಒಂದು ಫಾರ್ಮುಲಾ ಬರ್ತೈತೆ. ರೋ ಇಸ್ ಈಕ್ವಲ್ಸ್ ಟು ಡಿವೈಡೆಡ್ ಬೈ ಇದು ಹೊಸ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಕ್ಕೆ ನಿಮಗೆ ಹಳೆ ಡೆನ್ಸಿಟಿ ಕೊಟ್ಟು ಎಷ್ಟು ಟೆಂಪರೇಚರ್ ಚೇಂಜ್ ಮಾಡಿವಿ ಅಂತ. ಓಕೆ, ನೋಡೋಣ ಯಾರು ಹೇಳ್ತೀರಿ. ರೋ ನಾಟ್ ಅಂದ್ರೆ ಏನು? ಇನಿಷಿಯಲ್ ಡೆನ್ಸಿಟಿ. ಸಾಕು, ಇಷ್ಟ ಆದ್ರೆ ಸಾಕು. 1 ಅಂದ್ರೆ ಏನು? ನಂಬರ್ ಸರ್, ಅದೊಂದು ಅದ. 1 ಅಂದ್ರೆ ಏನು ಕೇಳಿದ್ರೆ ನಂಬರ್ ಅಂತ ಹೇಳ್ಬೇಕು, ಕಾನ್ಸ್ಟೆಂಟ್ ಅದು ನಂಬರ್. ಪ್ಲಸ್ ಡೆಲ್ಟಾ ಟಿ ಅಂದ್ರೆ ಏನು? ಗಾಮಾ ಅಂದ್ರೆ ಏನು? ಗಾಮಾ ಸರ್ ಅದು ಅಲ್ಲಿ ದೃಷ್ಟಿ ಆಗ್ಬಾರ್ದಂತ ಹಂಗೆ ಒಂದು ಇದಿಟ್ಟಿರ್ತಾರೆ ಸರ್. ಈಗ ಮನೆಗೆ ಹೊರಗೆ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಗಾಮಾ is equals to change in volume divided by original volume into change in temperature, where gamma is the coefficient of cubical expansion anta antara coefficient of volume expansion of the material, and delta T is the temperature change. Enatu next expression for thermal stress ante enaytala ಅದೇನು ಇಲ್ಲ, ಅದು ಫಾರ್ಮುಲಾ ತಲೆಗೆ ಸುಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ನೆಕ್ಸ್ಟ್ ಟಾಪಿಕ್ಗೆ ಬರ್ರಿ. ಈಗ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್ಸ್. ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಲಿಕ್ವಿಡ್ಸ್ನೊಳಗೆ ನಾವು ಏನು ಲಕ್ಷ ಕೊಡ್ಬೇಕಂದ್ರೆ, ಸಾಲಿಡ್ಸ್ನೊಳಗೆ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದು, ಒಂದು ಸಾಲಿಡನ್ನು ಹೀಟ್ ಮಾಡಿದ್ರೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಒಂದು ಸಾಲಿಡನ್ನು ಹೀಟ್ ಮಾಡಿದ್ರೆ ಅದ್ರದ್ದು ಲೆಂತ್ ಅಷ್ಟೇ ಎಕ್ಸ್ಪಾಂಡ್ ಆಗ್ತೈತೆ, ಇನ್ನು ಏರಿಯಾ ಅಷ್ಟೇ ಎಕ್ಸ್ಪಾಂಡ್ ಆಗ್ತೈತಿ, ಅಥವಾ ವಾಲ್ಯೂಮ್ ಅಷ್ಟೇ ಎಕ್ಸ್ಪಾಂಡ್ ಆಗುತ್ತೆ? ಮೂರು ಆಗ್ತಾವನ? ಹಾಂ, ನಂಗೆ ಹೌದು.
ಈಗ ಲಿಕ್ವಿಡ್ಸ್ ಕಡೆ ಬಂದ್ರೆ ನಾವು ಲಿಕ್ವಿಡನ್ನ ಹೀಟ್ ಮಾಡಿದಾಗ ನೆಕ್ಸ್ಟ್ ನಮಗೇನು ಪ್ರಶ್ನೆ ಬರ್ಬೇಕು ಮನಸ್ಸಿನೊಳಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ವಾಟರ್ ಇಸ್ ಅ ಲಿಕ್ವಿಡ್, ಅದನ್ನು ನಾನು ಹೀಟ್ ಮಾಡ್ತೀನಿ ಅಂದಾಗ ಅದ್ರದ್ದು ಲೆಂತ್ ಅಷ್ಟು ಚೇಂಜ್ ಆಗ್ತಿತ್ತು, ಏರಿಯಾ ಅಷ್ಟು ಚೇಂಜ್ ಆಗ್ತಿತ್ತು, ವಾಲ್ಯೂಮ್ ಅಷ್ಟು ಚೇಂಜ್ ಆಗ್ತಿತ್ತು, ಏನು ಮೂರು ಚೇಂಜ್ ಆಗ್ತಾವೋ ಹೆಂಗೆ ಅಂಥೇಳಿ ಒಂದು ಪ್ರಶ್ನೆ ಬರ್ಬೇಕು. ಆನ್ಸರ್ ಏನು ಅಂದ್ರೆ, ಒಂದು ಲಿಕ್ವಿಡಿನ ಹೀಟ್ ಮಾಡಿದಾಗ ವಾಲ್ಯೂಮ್ ಅಷ್ಟು ಚೇಂಜ್ ಆಗ್ತೈತಿ. ವಾಟರ್ದು ಹೀಟ್ ಮಾಡಿದ ಕೂಡಲೇ ಲೆಂತ್ ಅಷ್ಟು ಹಿಂಗೆ ನಿಂತಿದ್ದಾಗಂಗಿಲ್ಲ, ಎಕ್ಸ್ಪಾಂಡ್ ಆದ್ರೆ ಹಿಂಗೆ ಎಲ್ಲ ಕಡೆ ಎಕ್ಸ್ಪಾಂಡ್ ಆಗ್ತೈತದ ವಾಟರ್. ಏರಿಯಾ ಅಷ್ಟೇ ಎಕ್ಸ್ಪಾಂಡ್ ಆದೆ, ಲೆಂತ್ ಅಷ್ಟೇ ಎಕ್ಸ್ಪಾಂಡ್ ಆದೆ. ಲಿಕ್ವಿಡ್ಸ್ ನೋಡಿ ಹಿಂಗೆ ಆಗಂಗಿಲ್ಲ. ಲಿಕ್ವಿಡ್ಸನ್ನು ಹೀಟ್ ಮಾಡಿದಾಗ ವಾಲ್ಯೂಮ್ ಮಾತ್ರ ಎಕ್ಸ್ಪಾಂಡ್ ಆಗ್ತೈತಿ. ಹಾಂ, ಸೊ ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡ್ಬೇಕು. ಎದ್ರ ಬಗ್ಗೆ? ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಆಫ್ ಆರ್ ಇನ್ ಲಿಕ್ವಿಡ್ಸ್. ಓಕೆ, ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಬರ್ತೈತೆ. ನೀವು ಸಲಹಾಗಿಂದ ಇದನ್ನು ಕಲ್ತಿರ್ತೀರಿ ಹೋಪ್ಫುಲಿ, ನನಗೆ ಗ್ಯಾರಂಟಿ ಇಲ್ಲದು, ಎಲ್ಲರೂ ಅಂತ ಗ್ಯಾರಂಟಿ ಕೊಡೋಕೆ ಬರೋಂಗಿಲ್ಲ. ಲಿಕ್ವಿಡ್ಸ್ ಟೇಕ್ ದ ಶೇಪ್ ಆಫ್ ದ, ಸೊ ಈಗ ವಾಟರಿಗೆ ಪರ್ಟಿಕ್ಯುಲರ್ ಶೇಪ್ ಇಲ್ಲ, ಕಲರ್ ಇಲ್ಲ, ಟೇಸ್ಟ್ ಇಲ್ಲ ಅಂತ ಏನೇನೋ ಹೇಳ್ತಿರ್ತಾರೆ. ಇರಲಿ. ಸೊ ಆ ವಾಟರ್ ಯಾವ ಶೇಪು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ, ನೀವು ಎದ್ರಾಗ ಹಾಕ್ತೀರಿ, ಯಾವ ವೆಸಲ್ನೊಳಗೆ, ಯಾವ ಪಾತೇಲಿ ಒಳಗೆ ನಾವು ಹಾಕ್ತೀವಿ, ಯಾವ ಡಬರಿ ಒಳಗೆ ಹಾಕ್ತೀವಿ, ಬೇರೆ ಬೇರೆ ಶಬ್ದ ಯೂಸ್ ಮಾಡ್ತಿರ್ತಾರೆ, ಅದು ಆ ಶೇಪ್ ತೊಗೊಂತೈತಿ ವಾಟರ್. ಹಾಂ, ಇರಲಿ. ಸೊ ಆ ವಾಟರನ್ನು ನಾವೀಗ ಒಂದು ಕಂಟೈನರ್ನೊಳಗೆ ಹಾಕಿ ಹೀಟ್ ಮಾಡಿ ನೋಡೋಣ ಅದು ಹೆಂಗೆ ಎಕ್ಸ್ಪಾಂಡ್ ಆಗ್ತೈತಿ ಅಂಥೇಳಿ ಸ್ವಲ್ಪ ಸ್ಟಡಿ ಮಾಡೋಣ. ಆ ಸ್ಟಡಿ ಮಾಡೋಕೆ ಹೊಂಟಾಗ ವಾಟರ್ನೊಳಗೆ ವಾಲ್ಯೂಮ್ ಅಷ್ಟೇ ಎಕ್ಸ್ಪಾಂಡ್ ಆಗ್ತೈತಿ, ಅದ್ರ ಜೋಡಿ ಇಲ್ಲೇ ಸಮಥಿಂಗ್ ಕಾಲ್ಡ್ ಆಸ್ ರಿಯಲ್ ಎಕ್ಸ್ಪಾನ್ಷನ್ ಮತ್ತು ಅಪರೆಂಟ್ ಎಕ್ಸ್ಪಾನ್ಷನ್. ನೀವು ಸ್ವಲ್ಪ ಹಿಂಗೆ ಕಣ್ಣು ಆಡಿಸ್ಕೊಂತ ಮುಂದೆ ಹೋದ್ರೆ ಆ ಟಾಪಿಕ್ನೊಳಗೆ, ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್ಸ್ ಟಾಪಿಕ್ನೊಳಗೆ, ಸೊ ರಿಯಲ್ ಎಕ್ಸ್ಪಾನ್ಷನ್ ಮತ್ತು ಅಪರೆಂಟ್ ಎಕ್ಸ್ಪಾನ್ಷನ್ ಅಂತ ಆ ಶಬ್ದಗಳು ಕಾಣ್ತಾವೆ ನೋಡ್ರಿ ಈಗ. ಸೊ ಈಗ ರಿಯಲ್ ಅಂದ್ರೇನು, ಅಪರೆಂಟ್ ಅಂದ್ರೇನು ಅಂತ ಅರ್ಥ ಮಾಡ್ಸಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಸೊ ನೈಟ್ ಟೈಮ್ನೊಳಗೆ ಮೂನ್ ನೋಡಿರಿ, ಸ್ಟಾರ್ಸ್ ನೋಡಿರಿ, ಎರಡರೊಳಗೆ ಯಾವುದು ದೊಡ್ಡದು ಇರ್ತೈತಿ? ಇಲ್ಲೇನ ಹಿಂಗೆ ಪ್ರಶ್ನೆ ಕೇಳಿದ ತಕ್ಷಣ ನೀವು ವಾಪಸ್ ಆಕ್ಚುಲಿ ಉತ್ತರ ಕೊಡಬಾರ್ದು, ವಾಪಸ್ ಒಂದು ಕ್ವಶನ್ ಹಾಕ್ಬೇಕು. ಏನಂದ್ರೆ, ಸರ್ ಖರೆನ ಸೈಜ್ ಬಗ್ಗೆ ನಾವು ಹೇಳೋಣ, ಏನಲ್ಲಿ ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಹೇಳಿ. ಸೊ ಈಗಿಲ್ಲೇ ರಿಯಾಲಿಟಿ ಏನು ಅಂದ್ರೆ, ಸ್ಟಾರ್ಸ್ ಆರ್ ಓಕೆ ಮಚ್ ಮೋರ್ ಬಿಗರ್ ದ್ಯಾನ್ ಮೂನ್. ಡೈನೋಸಾರ್ ಮುಂದೆ ನೀವು ಅಮೀಬಾ ಕಂಪ್ಯಾರಿಸನ್ ಮಾಡ್ದಂಗೆ ಆಗ್ತೈತಿ ಮೂನ್ ಸ್ಟಾರ್ಸ್ಗೆ. ದಟ್ ಬಿಗ್ ಇರ್ತಾವ ಸ್ಟಾರ್ಸ್. ಮೂನ್ ಏನೇನೇನೋ ಲೆಕ್ಕಕ್ಕಿಲ್ಲ ಸ್ಟಾರ್ಸ್ ಮುಂದೆ. ಸೊ ಒಂದು ಹಂಗೆ ಎಕ್ಸಾಂಪಲ್ ಹೇಳ್ತೀನಿ. ಸನ್ ಈಸ್ ಅ ಸ್ಟಾರ್, ಗೊತ್ತೈತಿ? ಸನ್ ಈಸ್ ಅವರ್ ನಿಯರೆಸ್ಟ್ ಸ್ಟಾರ್ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಇಷ್ಟು ಪರಿ ಇಲ್ಲಿ ನಾವು ಒಂದಿಷ್ಟು ಟ್ಯೂಬ್ಲೈಟ್ ಹಾಕೊಂಡು ಈ ರೂಮ್ನೊಳಗೆ ಹಾಕೊಂಡು ಕುಂತೀವಲ್ಲ, ಇದ್ರದ್ದು ಇಂಪ್ಯಾಕ್ಟ್ಗಿಂತ ಅಲ್ಲಿ ಹೊರಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಎಷ್ಟರ ಮಟ್ಟಿಗೆ ಸೂರ್ಯನ ಬೆಳಕು ಬೆಳಕತೈತಿ ಅಂಥೇಳಿ. ಈಗ ಸನ್ ಅಥವಾ ಸೂರ್ಯ ನಮ್ಮ ಕಾಲೇಜ್ ಮ್ಯಾಲ ಅಷ್ಟು ಬೆಳಕು ಕೊಡ್ತಾನೆ, ಇಡೀ ಗದಗಿ ಕೊಡ್ತಾನೆ, ಎಂಟೈರ್ ಸೋಲಾರ್ ಸಿಸ್ಟಮಿಗೆ ಕೊಡ್ತಾನೆ. ಗದಗಲ್ಲ, ನಾ ಹಂಗೆ ಅಂತಿರ್ತೀನಿ. ಎಂಟೈರ್ ಸೋಲಾರ್ ಸಿಸ್ಟಮಿಗೆ ಇಷ್ಟು ಅಮೌಂಟ್ ಆಫ್ ಲೈಟ್ ಎಲ್ಲ ಕಡೆ ಹೋಗ್ತಿರ್ತೈತಿ, ಡಿಪೆಂಡಿಂಗ್ ಆನ್ ಆ ಪ್ಲಾನೆಟ್ ಎಷ್ಟು ಹತ್ತಿರ ಐತಿ ದೂರ ಐತಿ, ಅಲ್ಲಿ ಟೆಂಪ್ರೇಚರ್ ಚೇಂಜಸ್ ಹಾಕೊಂತ ಹೋಗ್ತಾವ, ಲೈಟ್ ಎನರ್ಜಿ ಅಂತೂ ಮುಟ್ತೈತಿ. ಈಗ ಯಾವುದೇ ಟೈಪ್ ಆಫ್ ಎನರ್ಜಿ ನಮಗೆ ಸಿಗಬೇಕು, ಫ್ಯಾನ್ ಟ್ಯೂಬ್ಲೈಟ್ ಅಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ಟೈಪ್ ಆಫ್ ಫ್ಯೂಯಲ್ ಇರ್ಬೇಕಲ್ಲ. ಈಗ ಲೈಕ್ ನಾವು ಗಾಡಿ ಹೊಡಿತೀವಿ ಅಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು ಅಥವಾ ಡೀಸೆಲ್ ಹಾಕ್ಬೇಕು, ಕಾರು ಬೇರೆ ವೆಹಿಕಲ್ಸ್ ಇದ್ರೆ. ಹಂಗೆ ಸನ್ನೊಳಗೆ ಮಾಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಈಗ ನಿಮ್ಮ ಮಾಸ್ ಎಷ್ಟು ರೀ? 50 kg 60 kg ಇದಿರಲಿ ನೀವು. ಹಂಗೆ ಸೂರ್ಯನ ಒಂದು ತೂಕ ಇರ್ತೈತಲ್ಲ, ಮಾಸ್ ಇರ್ತೈತಲ್ಲ, ಆ ಮಾಸ್ ಕನ್ವರ್ಟ್ ಆಗತ್ತೈತೆ ಎನರ್ಜಿ ಒಳಗೆ. ಸೂರ್ಯಾಂದು 1 ಸೆಕೆಂಡಿಗೆ 5 crore, ನಿಯರರ್ಲಿ 5 crore kg ಕಡಿಮೆ ಆಗ್ತೈತೆ ಸೂರ್ಯಾಂದ ಮಾಸ್. 1 ಸೆಕೆಂಡಿಗೆ 5 ಕೋಟಿ, ನಿಯರರ್ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಪ್ರಾಕ್ಸಿಮೇಟ್ ಸಮ್ವೇರ್ 5 crore kg ದಷ್ಟು ಮಾಸ್ 1 ಸೆಕೆಂಡಿಗೆ ಕಡಿಮೆ ಆಗ್ತೈತೆ ಮಾಸ್.
ಹಿಂಗೆ ಕಡಿಮೆ ಆಗಕತ್ತು 5 ಕೋಟಿ ವರ್ಷ ಆತು ಅಂತ ಅಪ್ರಾಕ್ಸಿಮೇಟ್ ಮಾಡ್ತಾರೆ. ಇನ್ನೂ 5 ಕೋಟಿ ವರ್ಷ ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಇರ್ತೈತಿ ಸನ್ನು ಅಂತ ಹೇಳ್ತಾರೆ. ಪ್ರತಿ ಸೆಕೆಂಡಿಗೆ ಇಷ್ಟು kg ಕಡಿಮೆ. ಮತ್ತು ಇಷ್ಟು ಲೈಟ್ ಎನರ್ಜಿ ಹೆಂಗೆ ಬರ್ತದೆ ಮಾಡ್ರಿ, ನೀವು ಎಲ್ಲಿಂದ ಬರ್ತದೆ ಮಾಡ್ರಿ, ಸಣ್ಣದು ಎನರ್ಜಿ ಬರುತ್ತೆ. ಹುಚ್ಚರಂಗಲ್ಲ, ಪ್ರತಿಯೊಂದ್ರ ಹಿಂದೂ ಸೈನ್ಸ್ ಇರ್ತೈತೆ ಅಲ್ಲಿ. ಇದು ನಾ ಹುಚ್ಚರಂಗೆ ಇನ್ನೊಂದು ಕ್ಯಾಲ್ಕುಲೇಷನ್ ಹೇಳಕತ್ತಿಲ್ಲ. E=mc² ಫಾರ್ಮುಲಾ ಹಚ್ಚಿ ನಾವು ಪ್ರೂವ್ ಮಾಡ್ಬೋದು ಇಷ್ಟು ಬರ್ತೈತದ ಅಂತ ಹೇಳಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಎಷ್ಟು ದೊಡ್ಡದೈತೆ ಹಂಗಾರ ಸಣ್ಣ. ಸೊ ವಿ ಕ್ಯಾನ್ ನಾಟ್ ಕಂಪೇರ್ ದ ಸೈಜ್ ಆಫ್ ಮೂನ್ ವಿತ್ ಎನಿ ಅದರ್ ಸ್ಟಾರ್ಸ್. ಸನ್ ನಮ್ಮ ಸೂರ್ಯ ಅದಲ್ಲ, ಅವ ನಮ್ಮ ನಿಯರೆಸ್ಟ್ ಸ್ಟಾರ್ ಒಂದ. ಇನ್ನೊಂದು ಅವ ಮೀಡಿಯಂ ಅಥವಾ ಸ್ಮಾಲ್ ಸ್ಟಾರ್ಸ್ನೊಳಗೆ ಬರ್ತಾನ. ಸೂರ್ಯನ್ಕಿನ್ನ 30 ಪಟ್ಟು 100 ಪಟ್ಟು ದೊಡ್ಡದಿರೋಂಥ ಸ್ಟಾರ್ಸ್ ಅದಾವ. ಅವು ಭಯಂಕರ ದೂರ ಅದಾವ ಅಂಥೇಳಿ ಇಷ್ಟ ಅದಾವ ಚಿಕ್ಕಿ ನೋಡ್ಲೆ ಅಂತೀವಿ ನಾವು. ಸೂರ್ಯನ ಇಷ್ಟು ದೊಡ್ಡವದಾನ ಅಂದ್ರೆ ಅದಕ್ಕಿಂತ 30 ಟೈಮ್ಸ್ 100 ಟೈಮ್ಸ್ ಬಿಗ್ಗರ್ ಸೈಜ್ ಇರೋಂಥ ಸ್ಟಾರ್ಸ್ ಅದಾವ. ನಾವು ಅಂತೀವಿ ಮೂನ್ ಈಸ್ ಬಿಗ್ಗರ್ ದನ್ ಸ್ಟಾರ್. ಸಿ ಸರ್ ಅಲ್ಲೇ ಸ್ಥಾನ ತೋರ್ ಸರ್ ಸ್ಟಾರ್, ಮೂನ್ ಸರ್ ನೋಡಿ ದೊಡ್ಡದೈತೆ ಸರ್. ಇದು ಅಪರೆಂಟ್ ಅಂದ್ರೆ ನಮಗೆ ಅನ್ಸೋದು, ರಿಯಾಲಿಟಿ ಅಂದ್ರೆ ಖರೆನ ಅದು ಇರೋದು. ಈಗ ಲೈಕ್ ಅಪರೆಂಟ್ಲಿ ಕ್ಲಾಸ್ ಕೇಳ್ತಾರೆ ಒಂದಿಷ್ಟು ಮಂದಿ. ದೇ ಸೀಮ್ ಲೈಕ್ ದೇ ಆರ್ ಲಿಸನಿಂಗ್ ಟು ದ ಕ್ಲಾಸ್. ಕೇಳಕತ್ತಾರಂತ ಅನ್ಸುತ್ತೆ ನೋಡಿದ್ರೆ. ಸೊ ಈಗ ರಿಯಲ್ ಮತ್ತು ಅಪರೆಂಟದ್ದು ಆ ಶಬ್ದಗಳ ಅರ್ಥ ಮಾಡ್ಕೊಂಡ್ವಿ. ಆ ರಿಯಲ್ ಎಕ್ಸ್ಪಾನ್ಷನ್ ಮತ್ತು ಅಪರೆಂಟ್ ಎಕ್ಸ್ಪಾನ್ಷನ್ ಲಿಕ್ವಿಡ್ನೊಳಗೆ ಏನದು ಹಂಗಂದ್ರೆ ಅಂತ ಹೇಳ್ತೀನಿ ಕೇಳಿ. ಓಕೆ, ಇದೊಂದು ಕಂಟೈನರ್. ಇದ್ರೊಳಗೆ ನಾವು ನೀರು ಹಾಕಿ ವಾಟರ್ ಹಾಕಿ ಸ್ಟೋರ್ ಮಾಡೀವಿ. ಮುಂದೆ ಅದನ್ನ ಹೀಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಇದು ಕಂಟೈನರ್ ಐತಲ್ಲ, ಇದ್ರೊಳಗೆ ನಾವು ಲಿಕ್ವಿಡ್ ಹಾಕಿ ಹೀಟ್ ಮಾಡಾಕತ್ತೀವಿ. ಈಗ ಒಂದೇ ಮಾತು ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಲಿಕ್ವಿಡ್ಸ್ ಕಲಿಯಾಕತ್ತಿದ್ದಕ್ಕೆ ಲಿಕ್ವಿಡ್ಗೆ ಒಂದು ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, ವಾಟರ್ ಅಂತ ತಗೊಂಡು ಅದನ್ನ ಇದ್ರಾಗ ಸ್ಟೋರ್ ಮಾಡಿ ಇದನ್ನ ಹೀಟ್ ಮಾಡಾಕತ್ತೀವಿ. ಇಲ್ಲೇ ಯಾವ ಲೆವೆಲಿಗೆ ವಾಟರ್ ಐತಲ್ಲ, ಇದು ಗ್ಲಾಸ್ ಬೀಕರ್ ಅಂತ ಅನ್ಕೊಂಡು ಟ್ರಾನ್ಸ್ಪರೆಂಟ್ ಐತಿ. ನಾವು ಪರ್ಮನೆಂಟ್ ಮಾರ್ಕರ್ ಪೆನ್ನು ಅಥವಾ ಇದು ನಾರ್ಮಲ್ ಮಾರ್ಕರ್ ಪೆನ್ ತಗೊಂಡು ಎಲ್ಲಿ ತನಕ ವಾಟರ್ ಐತಲ್ಲ ಅಲ್ಲಿಗೆ ಹಿಂಗೆ ಮಾರ್ಕ್ ಮಾಡಿ ಎ ಅಂತ ಬರ್ದಿನ. ಎ ಅಂದ್ರೆ ಇನಿಷಿಯಲ್ ಲೆವೆಲ್ ಆಫ್ ವಾಟರ್. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನ ಹೀಟ್ ಮಾಡೋಕ್ಕಿಟ್ಟು ಈಗ ವಾಟರ್ ಎಕ್ಸ್ಪಾಂಡ್ ಆಗ್ತೈತಿ. ಎಲ್ಲಿ ತನ ಅದು ಇಲ್ಲಿತ್ತು, ಎಲ್ಲಿ ತನ ಅದು ಎಕ್ಸ್ಪಾಂಡ್ ಆಗಿ, ಇದು ಎಕ್ಸ್ಪಾಂಡ್ ಆದ್ಮೇಲೆ ಆಬ್ವಿಯಸ್ಲಿ ಇದ್ರ ಲೆವೆಲ್ ಇನ್ಕ್ರೀಸ್ ಆಗ್ತೈತೆ ನೋಡ್ರಿ. ಈಗ ಇನ್ಕ್ರೀಸ್ ಆಗಿ ಎಲ್ಲಿ ತನಕ ಹೋಗ್ತೈತೆ ಅದನ್ನ ಕರೆಕ್ಟ್ ಮಾರ್ಕ್ ಮಾಡಿ ಇಟ್ಕೊಂಡ್ರಿ. ನಾ ವಾಪಸ್ ಬಂದು ಡಿಸ್ಕಸ್ ಮಾಡ್ತೀನಿ ಅಂತ ಹಿಂಗೆ ಹೋಗ್ತೀನಿ ಅಂತ ಅನ್ಕೋರಿ. ಹಂಗೆ ಹೋದ ಕೂಡ ನಾ ಏನು ಹೇಳಿರ್ತೀನಿ, ಕೇರ್ಫುಲಿ ಅಬ್ಸರ್ವ್ ಮಾಡ್ರಿ. ಇದ್ರೊಳಗೆ ಸ್ವಲ್ಪ ಚೇಂಜಸ್ ಆಗ್ತಾವೆ ಈಗ ವಾಲ್ಯೂಮ್ನೊಳಗೆ, ಇಲ್ಲೇ ನೋಡ್ತೀರಿ ಅಂತ ಹೇಳಿ ನಾನು ಹೋಗ್ತೀನಿ. ಒಂದಿಷ್ಟು ಮಂದಿ ಹೋದ್ವಿ ಅಲ್ಲಿ ಕೆಳಗೆ ಗಾಡಿ ಹತ್ತೆಲ್ಲೋ ಹೋಗ್ಯಾನ ಬರ್ತಾಂತರಿ ಅಂತ ಹೇಳಿ ಹೊರಗೆ ಅಡ್ಡಾಡೋದು ಬರ್ತಾರ. ಆ ಎಕ್ಸ್ಪೆರಿಮೆಂಟ್ ಲಕ್ಷ ಕೊಡೋದು ಬಿಟ್ಟು ಹೊರಗೆ ಅಡ್ಡಾಡಿಲ್ಲ, ವಾಪಸ್ ಬಂದು ನಾ ಇಲ್ಲಿ ಬಂದು ಇದು ಏ ಮಾರ್ಕ್ ಮಾಡಿದ್ದು ನಾವು ಆಗಲೇ ಪಟ್ಟ ಮಾರ್ಕ್ ಮಾಡಿ ಹೇಳ್ತೀನಿ. ಇದು ಸರ್ ಬರ್ರಿ ಸರ್ ನೋಡಿ ಸರ್ ಇಲ್ಲಿದ್ದು ಸರ್ ಇಲ್ಲಿ ತನಕ ಎಕ್ಸ್ಪಾಂಡ್ ಆಗೈತೆ ನೋಡಿ ಸರ್. ಲೈಕ್ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಪಾಯಿಂಟ್ ಸಿ ಅಂತೀನಿ. ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಎ ಆದ್ಮೇಲೆ ಬಿ ಬರ್ಬೇಕಲ್ಲ ಸರ್, ನೀವ್ಯಾಕೆ ಸಿ ಬರ್ದ್ರಿ, ಇದು ಆಮೇಲೆ ಹೇಳ್ತೀನಂತ. ಈಗ ನಾನು ಇಲ್ಲಿ ನಿಂತು ಇದನ್ನ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿಸಿದಾಗ ವಾಟರ್ದ ಲೆವೆಲ್ ಎ ಒಳಗಿತ್ತು. ಇದು ಎಕ್ಸ್ಪಾಂಡ್ ಆಗ್ತೈತಿ, ಅದ್ರಾಗ ಸ್ವಲ್ಪ ಚೇಂಜಸ್ ಆಗ್ತಾವು. ನೀವು ನನಗೆ ಕರೆಕ್ಟಾಗಿ ನಾ ಬಂದಮೇಲೆ ಎಷ್ಟು ಎಕ್ಸ್ಪಾಂಡ್ ಆಯ್ತು ವಾಟರ್ ಅಂತ ಕ್ಲಿಯರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿದ್ರಿ, ಆ ಕಡೆ ಈ ಕಡೆ ಅಡ್ಡಾಡಿ ವಾಪಸ್ ಬಂದಾಗ ಫಸ್ಟಿಗೆ ಎಲ್ಲಿತ್ತು ಲೆವೆಲ್ ಎ. ನೀವು ನೋಡಿದಾಗ ಹೀಟಿಂಗ್ ಪ್ರೊಸೆಸ್ ಎಲ್ಲ ಮುಗಿದ ಮೇಲೆ ನೋಡಿದಾಗ ಅದು ಪಾಯಿಂಟ್ ಸಿ ತನಕ ಲೆವೆಲ್ಲಿಗೆ ಇನ್ಕ್ರೀಸ್ ಆಗಿರುತ್ತೆ. ಅವಾಗ ನಾನು ಬಂದು ನೀವು ಹೇಳ್ತೀರಿ ಸರ್ ಇಷ್ಟು ಎಕ್ಸ್ಪಾಂಡ್ ಆಗೈತೆ ನೋಡಿ ಸರ್, ಎದಿಂದ ಸಿ ತನಕ ಎಕ್ಸ್ಪಾಂಡ್ ಆಗೈತೆ ನೋಡಿ ಸರ್ ಅಂತ ನೀವು ಹೇಳ್ತೀರಿ. ಅವಾಗ ನಾ ಏನು ಹೇಳ್ತೀನಿ, ನೀವು ಪಕ್ಕ ಹೊರಗೆ ಹೋಗಿದ್ರಿ ಅಥವಾ ಇಲ್ಲಿದ್ದರೂ ಲಕ್ಷ ಕೊಡಾಕತ್ತಿಲ್ಲ.
ಅಂತ ಹೇಳ್ತೇವೆ. ಎದಕ್ಕಂದ್ರೆ ಆಕ್ಚುಲಿ ಏನಾಗ್ತೈತಿ, ಇದನ್ನ ಹೀಟ್ ಮಾಡಿದ ಕೂಡಲೇ ವಾಟರ್ ಫಸ್ಟ್ ಎಕ್ಸ್ಪಾಂಡ್ ಆಗಂಗಿಲ್ಲ, ಗ್ಲಾಸ್ ಎಕ್ಸ್ಪಾಂಡ್ ಆಗಿ. ಈಗ ನಾವು ಈ ಬರ್ನರ್ ಹೇಳ್ತಿರ್ತೈತಿ, ನೋಡಪ್ಪ ನಾನು ಹೀಟ್ ಕೊಡ್ತೀನಿ, ಆ ವಾಟರ್ ಕೊಡ್ಬೇಕಂತ ಗ್ಲಾಸ್ ಅಂತ ಹೇಳಿ, ಅವಾಗ ಗ್ಲಾಸ್ ಏನು ಮಾಡ್ತೈತಿ, ಕೊಡುನ್ ತಗೋ ವಾಟರ್ಗೆ, ನಮ್ಗೊಂದು ಸ್ವಲ್ಪ ಕೊಡ್ರಿ ಫಸ್ಟ್ ಹೀಟ್, ನಾವೊಂದು ಸ್ವಲ್ಪ ಎಕ್ಸ್ಪಾಂಡ್ ಆಗ್ತೀವಿ ಅಂತ ಹೇಳಿ ಗ್ಲಾಸ್ ಕಂಟೈನರ್ ಫಸ್ಟಿಗೆ ಹೀಟ್ ಆಗ್ತೈತಿ. ವಾಟರ್ ಕಡೆ ತನಕ ಇನ್ನೂ ಹೀಟ್ ಹೋಗಿ ಅಲ್ಲಿಗಲ್ಲೇ. ಸೊ ಅದಕ್ಕೇನಾಗ್ತಿ, ಇದು ಎಕ್ಸ್ಪಾಂಡ್ ಆಗಿದ್ದಕ್ಕೆ ವಾಟರ್ ಲೆವೆಲ್ ಎ ತನಕ ಇದ್ದಿದ್ದು ಮೊದ್ಲು ಬಿಗೆ ಇಳಿತೈತಿ. ಆಮೇಲೆ ವಾಟರಿಗೆ ಹೀಟ್ ಬರಕ್ ಸ್ಟಾರ್ಟ್ ಆದ ಕೂಡಲೇ ಬಿದಿಂದ ಅದು ಜರ್ನಿ ಸ್ಟಾರ್ಟ್ ಮಾಡಿ ಸಿ ತನಕ ಹೋಗೈತಿ. ಸೊ ನೀವು ಹೇಳಾಕತ್ತಿದ್ರಿ ಎಲ್ಲಿಂದ ಎಲ್ಲ ಎಕ್ಸ್ಪಾಂಡ್ ಆಗೈತಿ ಅಂದ್ರೆ ಎದಿಂದ ಸಿ. ಆಕ್ಚುಲಿ ಎಕ್ಸ್ಪಾಂಡ್ ಆಗಿದ್ದು ಬಿದಿಂದ ಸಿ. ಫಸ್ಟಿಗೆ ಎ ಇದ್ದು ಬಿ ತನಕ ಹೋಗ್ತದ, ಎದಿಂದ ಬಿ ತನಕ ಹೋಗ್ತತಿ ವಾಟರ್. ಅಂದ್ರೆ ವಾಟರ್ ಕಾಂಟ್ರಾಕ್ಟ್ ಆಗಿಲ್ಲ, ಗ್ಲಾಸ್ ಎಕ್ಸ್ಪಾಂಡ್ ಆಗಿದ್ದಕ್ಕೆ ನೀರಿನ ಲೆವೆಲ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅರ್ಥ ಆತ್ ನಾ ಹೇಳಿದ್ದು? ಸೊ ಈಗಿಲ್ಲೇ ಏನಂತ ಹೇಳ್ತಾರ, ಎ ಟು ಸಿ, ಅಥವಾ ನಾನು ಸಿಂಪಲ್ ಆಗಿ ಎ ಸಿ ಅಂತ ಬರಿತೀನಲ್ಲ, ಈ ಎ ಸಿಗೆ ನಾವೇನು ಕರಿತೀವಿ ಗೊತ್ತಾ? ದಿಸ್ ಈಸ್ ಕಾಲ್ಡ್ ಅಪರೆಂಟ್ ಎಕ್ಸ್ಪಾನ್ಷನ್. ಇಷ್ಟ ಎಕ್ಸ್ಪಾನ್ಷನ್ ಆಗೈತ್ ನೋಡಂತ ಅನ್ಸುತ್ತ. ಅಪರೆಂಟ್ ಅಂದ್ರೆ ಅನ್ಸುವುದು, ರಿಯಲ್ ಅಂದ್ರೆ ಖರೇನ ಇರುವುದು. ಈಗ ನಮಗೆ ಅನ್ಸುತ್ತ ಇದು ನಾನು, ಈ ಬಾಡಿ ನಾನು, ಈ ಮೈಂಡ್ ನಾನೇನು ಥಾಟ್ಸ್ ವಿಚಾರ ಮಾಡಾಕತ್ತೀನಲ್ಲ ಅದು ನಾನು ಅಂತ ನಾವು ಅನ್ಕೊಳ್ಳಾಕತ್ತೀವಿ. ದಟ್ ಈಸ್ ಅಪರೆಂಟ್. ರಿಯಾಲಿಟಿ ಏನು ಅಂತಂದ್ರೆ ವಿಚಾರ ಮಾಡ್ಬೇಕು ನೀವು ಕುಂತು. ಓಕೆ, ಸೊ ಹಂಗಾರೆ ಆಕ್ಚುಯಲ್ ಎಕ್ಸ್ಪಾನ್ಷನ್ ಆಗಿದ್ದು ಬಿದಿಂದ ಸಿ. ಅರ್ಥ ಆತ್ರಿ ಇದು? ಈಗ ನಾನೊಂದು ಕ್ವಶನ್ ಕೇಳ್ತೀನಿ, ವಾಟರ್ ಆಕ್ಚುಲಿ ಎಷ್ಟು ಎಕ್ಸ್ಪಾಂಡ್ ಆಗೈತ್ರಿ ಈಗಿಲ್ಲೇ? ಬಿದಿಂದ ಸಿ, ಹೌದಲ್ಲ? ಬಿ ಸಿ ಇಷ್ಟು. ದಿಸ್ ಈಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ನಾವು ಒಂದು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ ಆಕ್ಚುಲಿ ದ ಎಕ್ಸ್ಪಾನ್ಷನ್ ಆಫ್ ಗ್ಲಾಸ್ ಹಿಯರ್? ಗ್ಲಾಸ್ ಎಷ್ಟು ಎಕ್ಸ್ಪಾಂಡ್ ಆಗೈತಿ ಅಂತ ಹೆಂಗೆ ಫೈಂಡ್ ಔಟ್ ಮಾಡಕ್ ಬರ್ತೈತೆ ಇಲ್ಲಿ ಅಂತ ಅನ್ಸುತ್ತೆ? ಫಸ್ಟಿಗೆ ನೋ ಅಂತ ಅನ್ಸುತ್ತೆ. ಗ್ಲಾಸ್ ಹೆಂಗೆ ಎಕ್ಸ್ಪಾಂಡ್ ಆಗತ್ತೆ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ? ನಾವಿಲ್ಲಿ ವಾಟರ್ ನೋಡಾಕತ್ತೀವಿ, ವಾಟರ್ ಲೆವೆಲ್. ಗ್ಲಾಸ್ ಎಷ್ಟು ಎಕ್ಸ್ಪಾಂಡ್ ಅಂತ ಹೇಳಕ್ ಬರ್ತೈತಿ. ಎದಕ್ಕೆ ಗೊತ್ತನ? ಫಸ್ಟಿಗೆ ವಾಟರ್ ಲೆವೆಲ್ ಎಲ್ಲಿತ್ತು, ಎಷ್ಟು ಕೆಳಗೆ ಬಂತದ್ದು? ಎದಿಂದ ಬಿ ತನಕ ಬಂತಿಲ್ರಿ. ಇದೈತೆ ನೋಡ್ರಿ ಪೋರ್ಷನ್, ಎ ಬಿ ಪೋರ್ಷನ್ ಐತಲ್ಲ, ಇಷ್ಟು ನೀರು ಕೆಳಗೆ ಹೋಗೈತಂದ್ರೆ ಅಷ್ಟು ವಾಲ್ಯೂಮ್ನಷ್ಟು ಇದು ಎಕ್ಸ್ಪಾಂಡ್ ಆಗೈತೆ. ಸೊ ಎ ಬಿ ಈಸ್ ಎಕ್ಸ್ಪಾನ್ಷನ್ ಆಫ್ ಗ್ಲಾಸ್ ಅನ್ನೋ ಬದಲಿ ನಾನು ವೆಸಲ್ ಅಂತೀನಿ. ಎ ಸಿ ಈಸ್ ಅಪರೆಂಟ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್, ವಾಟರ್ ಅಥವಾ ಲಿಕ್ವಿಡ್. ಬಿ ಸಿ ಈಸ್ ರಿಯಲ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್. ಸೊ ಈಗ ನಾ ಇಲ್ಲೇನೋ ಬರೀತೀನಿ, ಸ್ವಲ್ಪ ಲಕ್ಷ ಕೊಡ್ಬೇಕ. ಏನಂದ್ರೆ ರಿಯಲ್ ಎಕ್ಸ್ಪಾನ್ಷನ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ. ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ. ಅಂದ್ರೆ ನಿಮಗೆ ಖರೇನ ಲಿಕ್ವಿಡ್ ಎಷ್ಟು ಎಕ್ಸ್ಪಾಂಡ್ ಆಗೈತಿ ಅಂತ ಗೊತ್ತಾಗಬೇಕಂದ್ರೆ ವೆಸಲ್ ಎಷ್ಟು ಎಕ್ಸ್ಪಾಂಡ್ ಆಗೈತಿ ಅದಕ್ಕೆ ಅಪರೆಂಟ್ ಎಕ್ಸ್ಪಾನ್ಷನ್ ಆಫ್ ಲಿಕ್ವಿಡ್ ಆಡ್ ಮಾಡಿದ್ರೆ ರಿಯಲ್ ಎಕ್ಸ್ಪಾನ್ಷನ್ ಸಿಗ್ತದೆ. ಅರ್ಥ ಆಯ್ತಾ ನೀಗಿದೆ? ಈಗ ಈ ಗ್ಲಾಸಿಗೆ ಒಂದು ಗಾಮಾ ಅಂತ ಇರ್ತದೆ ನೋಡ್ರಿ. ನಾ ಹೇಳಿದ್ದೆ ಪ್ರತಿ ಮಟೀರಿಯಲ್ಗೆ ಈ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್, ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಇರ್ತಾವ. ಹಂಗ ಗಾಮಾ ಜಿ ಅಂತ ಬರೀತೀನಿ ನಾ. ಗಾಮಾ ಜಿ ಅಂದ್ರೆ ಮೋದಿಜಿ ಹಂಗಲ್ಲ, ರೆಸ್ಪೆಕ್ಟ್ ಕೊಡೋದಲ್ಲಿದು. ಗಾಮಾ ಜಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ಗ್ಲಾಸ್ ಅಂತ. ಈಗ ಗ್ಲಾಸಿಗೆ ಒಂದು ಗಾಮಾ ಅಂತ ಇರುತ್ತೆ. ಗಾಮಾ ಅಂದ್ರೆ ಗಾಮಾ ಏನು ಹೇಳ್ತೈತೆ ಹೇಳಿ ನಾನು. ಇಷ್ಟು ಒರಿಜಿನಲ್ ವಾಲ್ಯೂಮ್ ಇದ್ರೆ ಇಷ್ಟು ಟೆಂಪರೇಚರ್ ನೀವು ಚೇಂಜ್ ಮಾಡಿದ್ರೆ ಎಷ್ಟು ವಾಲ್ಯೂಮ್ ಚೇಂಜ್ ಆಗ್ತೈತಿ ಅಂತ ಹೇಳೋ ಕೆಲಸ ಗಾಮಾ. ಗ್ಲಾಸಿಗೆ ಒಂದು ಗಾಮಾ ಇರುತ್ತೆ, ಗ್ಲಾಸ್ ಜೋಡಿ ಒಳಗೊಂದು ಲಿಕ್ವಿಡ್ ಹಾಕಿವಿ ನೋಡ್ರಿ ನಾವೀಗ, ಆ ಲಿಕ್ವಿಡ್ಗೂ ಒಂದು ಗಾಮಾ ಇರ್ತದೆ.
ಆದ್ರೆ ಈ ಲಿಕ್ವಿಡ್ಗೆ ಒಂದು ಗಾಮ ಇರಂಗಿಲ್ಲ, 2 ಗಾಮ ಇರ್ತಾವ. ಒಂದು ರಿಯಲ್ ಎಕ್ಸ್ಪಾನ್ಷನ್ಗೆ ಗಾಮ, ಒಂದು ಅಪರೆಂಟ್ ಎಕ್ಸ್ಪಾನ್ಷನ್ಗೆ ಗಾಮ, 2 ಗಾಮ ಬರೀತಾರ. ಖರೆನ ಅದು ಎಕ್ಸ್ಪಾಂಡ್ ಆಗುವುದಕ್ಕೆ ಒಂದು ಗಾಮ, ಅದು ಎಷ್ಟು ಆಗೈತಿ ಅಂತ ನಮಗೆ ಅನ್ಸುತ್ತಲ್ಲ ಅದಕ್ಕೊಂದು ಗಾಮ. ಹ್ಞೂನ್ರಿ, ಅದಕ್ಕೆ ನಾವೆಲ್ಲ ಏನು ಮಾಡ್ಬೋದು, ರಿಯಲ್ ಎಕ್ಸ್ಪಾನ್ಷನ್ಗೆ ಏನು ಗಾಮ ಇರ್ತೈತಲ್ಲ ಇದೇ ಫಾರ್ಮುಲಾ ಮೇಲೆ ಬೇಕಾದ್ರೆ ಅದನ್ನು ಪ್ರೂವ್ ಮಾಡ್ಬೋದು. ಅದು ನಿಮ್ಮ ಸಿಲೆಬಸ್ನೊಳಗಿಲ್ಲ ಪ್ರೂಫ್ ಹೆಂಗೆ ಅಂತ ಹೇಳಿ. ಗಾಮಾ ಆರ್ ಇಸ್ ಈಕ್ವಲ್ಸ್ ಟು ರಿಯಲ್ ಎಕ್ಸ್ಪಾನ್ಷನ್ ಆಫ್ ದ ಲಿಕ್ವಿಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ಪಾನ್ಷನ್ ಆಫ್ ದ ವೆಸಲ್ ಪ್ಲಸ್ ಅಪರೆಂಟ್ ಎಕ್ಸ್ಪಾನ್ಷನ್ ಆಫ್ ದ ಲಿಕ್ವಿಡ್. ಈ ಫಾರ್ಮುಲಾ ಅಲ್ಲಿ ಬರ್ದಾರ ನೋಡು, ಕಾಣಿಸುತ್ತೇನು? ಇಲ್ಲಿ ಏನಾದ್ರು ಗೊತ್ತಾತನು ಒಟ್ಟು ನೋಡ್ರಿ. ಇನ್ನೊಮ್ಮೆ ಲಿಕ್ವಿಡ್ಸ್ ಅಂತ ಬಂದ ತಕ್ಷಣ ಲಿಕ್ವಿಡ್ಸ್ನ ಹೀಟ್ ಮಾಡಿದ ಕೂಡಲೇ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ಅಂತ ಇರಂಗಿಲ್ಲ. ಲಿಕ್ವಿಡ್ನೊಳಗಿರೋದು ಒಂದೇ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್. ಹಂಗಂತ ಹೇಳಿ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದ್ಕೊಳ್ಳಿ ಅದು ಒಂದೇ ಇಲ್ಲ. ವಾಲ್ಯೂಮ್ ಎಕ್ಸ್ಪಾನ್ಷನ್ನಾಗ ಮತ್ತೆ 2 ಅದಾವ, ಒಂದು ರಿಯಲ್ ಒಂದು ಅಪರೆಂಟ್. ಖರೆ ಇರುವುದು, ಇನ್ನೊಂದು ಅನ್ಸೋದು. ನಮಗೆ ಗೊತ್ತಾತ್ರಿ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಒಂದು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟಿಗೆ ನಮ್ಮ ವಾಟರ್ ಲೆವೆಲ್ ಎ ಇತ್ತು, ಅದನ್ನ ಎಕ್ಸ್ಪಾಂಡ್ ನಾವು ಹೀಟ್ ಮಾಡಿದ ಕೂಡಲೇ ಸೀತನ ಹೋಗ್ಬಿಟ್ಟೈತಿ ನಮ್ಗೆ ಅನ್ಸುತ್ತೆ. ಆಕ್ಚುಲಿ ಅದು ಫಸ್ಟಿಗೆ ಗ್ಲಾಸ್ ಎಕ್ಸ್ಪಾಂಡ್ ಆಗಿದ್ದಕ್ಕೆ ಬಿ ತನಕ ವಾಟರ್ ಕೆಳಗೆ ಇಳಿದು ಆಮೇಲೆ ಮ್ಯಾಲೆ ಹೋಗಿರ್ತೈತಿ. ಸೊ ಹಿಯರ್ ಬಿ ಸಿ represents khare expansion, real expansion. AC represents unsoothed expansion, apparent expansion. AB represents expansion of the vessel. ಅರ್ಥ ಆಗ್ತಿದೆ? ಸೊ ಆಲ್ಮೋಸ್ಟ್ ನಾವು ಈ ಟಾಪಿಕ್ ಮುಗಿಸ್ದಂಗಾತ. ನೆಕ್ಸ್ಟ್ ನೊಳಗೆ ನಾವು ಇನ್ನು ಸ್ವಲ್ಪ ಹೆಚ್ಚಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಕಡೆ ಹೋಗೋಣ. ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಅನಾಮಲಸ್ ಅಂದ ಆ ಶಬ್ದದ ಅರ್ಥ ಯಾರಿಗಾರ ಗೊತ್ತೈತಿ? ವಾಟ್ ಯು ಮೀನ್ ಬೈ ಅನಾಮಲಸ್? ಅಕಸ್ಮಾತ್ ಗೊತ್ತಿದ್ರೆ ಹೇಳ್ರಿ ಮೀನಿಂಗ್ ಆಫ್ ಅನಾಮಲಸ್. ಅನಾಮಲಸ್ ಅಂದ್ರೆ ಹುಚ್ಚ ಅಂತ. ಖರೇನ? ಅಬ್ನಾರ್ಮಲ್. ತಲೆ ಸರಿಲಿ ಅಬ್ನಾರ್ಮಲ್ ಇದ್ದಂಗಪ್ಪ. ನಾರ್ಮಲ್. ಅನಾಮಲಸ್ ಅಂದ್ರೆ ನಾಟ್ ನಾರ್ಮಲ್. ಸಿಂಪಲ್ ಆಗಿ ಹೇಳ್ಬೇಕು, ನಾರ್ಮಲ್ ಅಲ್ಲದ